ನಮ್ಮ ಮಾತಾರ್ ಫೌಂಡೇಶನ್ ಏನು ಮಾಡುತ್ತೆ, ಏನೇನು ಮಾಡ್ತಾ ಇದೆ ಪೂರ್ತಿ ಸಂಗ್ರಹಣೆ ಮಾಡಿ ನಿಮ್ಮ ಈ ಧ್ಯಾನ ಯಾತ್ರ, ನಿಮ್ಮ ಜೀವನ ಯಾತ್ರ ಈ ಮಾತಾರ್ ಫೌಂಡೇಶನ್ ಜೊತೆಗೆ ಹೇಗಿತ್ತಂದ್ರೆ ಒಂಥರ ಅದ್ಭುತ ರೀತಿಯಲ್ಲಿದೆ. ಅದನ್ನು ಪೂರ್ತಿ ಸವಿವರವಾಗಿ ನೀವು ಹೇಳ್ಕೊಟ್ಟಿದ್ರಿ, ಎಲ್ಲರಿಗೂ ಅರ್ಥ ಆಗೋ ಥರ. ಸೊ ಇದು ಪ್ರತಿಯೊಬ್ಬರ ಅನುಭವ ಅಂತಾನೆ ಅನ್ಕೊಂತೀನಿ. ನಿಮ್ಗೆ ಹೇಗೆ ಆಗಿದೆಯೋ ಇಲ್ಲಿರುವಂಥ ಎಲ್ಲ ಮಾಸ್ಟರ್ಸ್ಗೂ ಅದೇ ಅನುಭವ ಇರಬೇಕು, ಇರುತ್ತೆ ಅಂತ ನನ್ನ ಭಾವನೆ. ಯಾಕಂದ್ರೆ ಈ ವೇದಿಕೆ ಏನು ಕೊಡಲ್ಲ ಅಂತ ಕ್ವಶನ್ ಕೇಳ್ಬೋದು, ಏನು ಕೊಡ್ತದ ಅಂತಲ್ಲ, ಏನು ಕೊಡಲ್ಲ ಅಂತ. ಸೊ ಆ ರೀತಿಯಲ್ಲಿ ನಾವು ತಯಾರು ಮಾಡ್ಕೊಂಡಿದ್ವಿ, ನಾವೆಲ್ಲರೂ ಸೇರಿ ತಯಾರು ಮಾಡ್ಕೊಂಡಿದ್ವಿ. ಇದು ನಾನು ಮಾಡಿದ್ದೀನಿ, ಇನ್ನೊಬ್ರು ಮಾಡಿದ ಅಂತಲ್ಲ, ಎಲ್ಲರೂ ಸೇರಿ ಮಾಡಿರುವಂಥ ವೇದಿಕೆ ಇದು. ಯಾಕಂದ್ರೆ ನಮ್ಮ ಜೀವನದಲ್ಲಿ ಧ್ಯಾನ ಜ್ಞಾನ ಜೊತೆಗೆ ಇನ್ನೇನೆಲ್ಲ ಇದ್ರೆ ಸಂಪೂರ್ಣವಾಗತ್ತೆ ಅಂತ ಒಂದು ಯೋಚನೆ ನನಗೆ ಬಂದಿರೋದು ಮೊದಲನೇದಾಗಿ. ಬಟ್ ಅದು ಪಾಲನೆ ಮಾಡುವಾಗ ನೀವೆಲ್ಲರೂ ಸಹಾಯ ಮಾಡ್ತಾ ಇದ್ರಿ, ನೀವೆಲ್ಲರೂ ನಿಮ್ಮ ಬೆಂಬಲೆ ಒಂಥರ ಸಪೋರ್ಟ್ ಅನ್ನೋದು ಸಿಗ್ತಾ ಇದೆ. ಯಾವುದೇ ಒಂದು ನೋಡಿ, ಈಗ ಮನೆ ಮದ್ದುಗಳಾಗಲಿ, ಮೂತ್ರ ಚಿಕಿತ್ಸೆ ಆಗಲಿ ನಾನು ಶುರು ಮಾಡಿದ್ದೆ. ಆದಮೇಲೆ ನಂದಾ ಮೇಡಮ್, ನಂದಿನಿ ಮೇಡಮ್, ಇಂಥ ಹಲವಾರು ಮಾಸ್ಟರ್ಸು ಅವರೂ ಸಹ ಅದನ್ನು ಅಳವಡಿಸ್ಕೊಂಡು ಅದರ ಫಲಿತಗಳು ಹೇಳ್ತಾ ಬಂದಿದ್ರು. ಅವಾಗ ಏನಾಗುತ್ತೆ ಅಂದರೆ ಅದರ ಮೇಲೆ ನಂಬಿಕೆ ಅನ್ನೋದು ಹೆಚ್ಚಾಗುತ್ತೆ, ವಿಶ್ವಾಸನ ಹೆಚ್ಚಾಗುತ್ತೆ. ಅವಾಗ ಎಲ್ಲರೂ ಪಾಲನೆ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಯಾವುದೇ ಒಬ್ಬರು ಹೇಳಿದರೆ ಅದನ್ನು ನೇರವಾಗಿ ಒಪ್ಕೋಬೇಕಂತ ಏನಿಲ್ಲ, ನಾನು ಹೇಳಿದ್ದು ಒಪ್ಕೋಬೇಕಂತ ಏನಿಲ್ಲ, ನೀವು ಪ್ರಯೋಗ ಮಾಡಿ ನೋಡಬೇಕಾಗತ್ತೆ. ಈಗ ನಿನ್ನೆ ಸ್ವರ ವಿಜ್ಞಾನ ಹೇಳಿದ್ವಿ, ಅದರಲ್ಲಿರುವಂಥ ಅಂಶಗಳು ಎಲ್ಲ ಒಂದ್ಸರಿ ಪಾಲನೆ ಮಾಡಿ ನೋಡಬೇಕು, ನಿಜವಾಗ ಆಗ್ತದಾ, ಯಾವ ರೀತಿಯಲ್ಲಿ ಆಗತ್ತೆ, ಶ್ವಾಸನ ಯಾವ ರೀತಿಯಲ್ಲಿ ನಾನು ಸ್ವರವನ್ನು ಯಾವ ರೀತಿಯನ್ನು ಚೇಂಜ್ ಮಾಡ್ಕೋಬೋದು, ಸ್ವರ ಚೇಂಜ್ ಮಾಡೋದು ನಿಜವಾಗ ಸಾಧ್ಯವಾಗತ್ತಾ, ಸ್ವರ ಚೇಂಜ್ ಮಾಡಿದ್ರೆ ಏನು ಪ್ರಯೋಜನ ಇದೆಯಾ, ಇಂಥವೆಲ್ಲ ಪ್ರತಿಯೊಬ್ಬರೂ ಪ್ರಯೋಗ ಮಾಡ್ಕೋಬೇಕು. ಆವಾಗಲೇ ನಿಮ್ಗೆ ಗೊತ್ತಾಗತ್ತೆ. ಆ ಜ್ಞಾನ ಅನ್ನೋದು ನಿಮ್ಗೆ ಸಂಬಂಧಿಸೋದು ಆಗತ್ತೆ. ಇಲ್ಲಾಂದ್ರೆ ಇನ್ನು ಯಾರೋ ಹೇಳ್ತಾರೆ, ಯಾವುದೋ ಬುಕ್ ಹೇಳುತ್ತೆ, ಇನ್ನೊಬ್ರು ವ್ಯಕ್ತಿ ಬಂದು ಹೇಳ್ತಾರೆ, ಇನ್ನೊಬ್ರು ಮಾಸ್ಟರ್ ಬಂದು ಹೇಳ್ತಾರೆ. ಎಷ್ಟೇ ಮಾಸ್ಟರ್ಸು ಎಷ್ಟೇ ಬುಕ್ಗಳು ಹೇಳಿದ್ರು ನೀವು ಅದು ಅಳವಡಿಸ್ಕೊಂಡಿದ್ರೇ ನಿಮ್ಮ ಸ್ವಂತ ಜ್ಞಾನ ಆಗುತ್ತೆ, ನಿಮ್ಮ ಸ್ವೀಯ ಅನುಭವ ಆಗುತ್ತೆ. ಆ ರೀತಿಯಲ್ಲಿ ನಮ್ಮ ವೇದಿಕೆಯಲ್ಲಿ ಈಗಾಗಲೇ ಜ್ಞಾನದ ಬಗ್ಗೆ ಆ ರೀತಿಯಲ್ಲಿ ಸ್ವೀಯ ಅನುಭವಗಳು ಎಲ್ಲರೂ ಪಡೆದಿದ್ದಾರೆ. ಅದಕ್ಕೋಸ್ಕರ ಈ ವೇದಿಕೆ ನಿರಂತರವಾಗಿ ನಡೀತಾ ಇದೆ. ಅನುಭವ ಇಲ್ಲ ಅಂದರೆ ಯಾರು ಇಷ್ಟೊತ್ತು ಕೂತ್ಕೊಳ್ಳಲ್ಲ. ಅಲ್ಲಿ 60 ಜನ ಇರಲಿ, 70 ಜನ ಇರಲಿ, ಎಷ್ಟು ಮಾಸ್ಟರ್ಸ್ ಇಲ್ಲಿ ಕೂತ್ಕೊಂಡು ಕೇಳಿಸ್ಕೊತಾ ಇದ್ದಾರೆ ಅಂದರೆ ಅವರು ಅನುಭವ ಪಟ್ಟಿದ್ದಕ್ಕೆ ಇಲ್ಲಿದ್ದಾರೆ. ಅದಕ್ಕೋಸ್ಕರ ಇಂಥ ವೇದಿಕೆಯಲ್ಲಿ ಇದೆಲ್ಲ, ಈಗ ಉದಾಹರಣೆಗೆ ನಾವು ಮೊದಲಿಂದ ಧ್ಯಾನ ಜ್ಞಾನ ಅನ್ನೋದು ಹಲವಾರು PSSM ಸೀನಿಯರ್ ಮಾಸ್ಟರ್ಸ್ ಕಲ್ಸ್ಕೊಂಡು ಮಾಡ್ತಾ ಇರ್ತೀವಿ. ಯೋಗ ಪ್ರಾಣಾಯಾಮ ಅನ್ನೋದು ಪ್ರತ್ಯೇಕವಾಗಿ ನಮ್ಮ ನಾಗರಾಜ್ ಸರು ತುಂಬ ಚೆನ್ನಾಗಿ ಈ ವೇದಿಕೆಗೆ ಪರಿಚಯ ಮಾಡಿ ಅವರು ಸಂಪೂರ್ಣ ಸೇವೆ ಅನ್ನೋದು ಅದಕ್ಕೆ ಮಾಡಿದ್ದಾರೆ. ಆಫ್ಲೈನಲ್ಲಿ, ಆನ್ಲೈನಲ್ಲಿ ಅವರು ಹೇಳ್ಕೊಟ್ಟಿದಂಥ ಟ್ರೈನಿಂಗಿಂದ ಈಗಾಗಲೇ ಅನೇಕ ಮಾಸ್ಟರ್ಸು ತಯಾರಾಗಿದ್ದಾರೆ. ಸೊ ಅವರೂ ಸಹ ಮತ್ತೆ ಅವರ ಸೇವೆಗಳು ಸಲ್ಲಿಸ್ತಾ ಇದ್ದಾರೆ. ಇದೇ ರೀತಿಯಲ್ಲಿ ಇದು ಸಾಗಬೇಕು. ಯಾವುದೇ ಒಂದು ವೇದಿಕೆ ಯಾರೋ ಕ್ರಿಯೇಟ್ ಮಾಡಿದರೆ ಅವರ ಸ್ವಂತ ಅಲ್ಲ, ಇಲ್ಲಾಂದರೆ ಅವರೇನೋ ದೊಡ್ಡದಾಗಿ ಮಾಡಿದು ಅಂತಲ್ಲ, ಅದು ನಡ್ಸ್ಕೊಂಡು ಹೋಗೋದು ತುಂಬ ಉತ್ತಮ. ಅದು ನಡ್ಸ್ಕೊಂಡು ಹೋಗೋದಿದೆ ನೋಡಿ, ಆ ರೀತಿ ಆ ಶೈಲಿಯನ್ನು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾವುದೇ ಒಂದು ವೇದಿಕೆ, ಒಂದು ಸಂಸ್ಥೆ, ಒಂದು ಫೌಂಡೇಶನ್ ಆಗಲಿ ರನ್ ಆಗಬೇಕು ಅಂತಂದರೆ, ಕಂಟಿನ್ಯೂ ಆಗಬೇಕಂತಂದರೆ ಎಲ್ಲರೂ ಸಹಕಾರ ಬೇಕಾಗತ್ತೆ. ಅದು ಯಾವುದೇ ರೀತಿಯಲ್ಲಿ ತನ್ಮಂತನ್ ಅಂತ ಹೇಳ್ತೀವಲ್ಲ, ಒಂಥರ ಸಮಯ ಇದ್ರೆ ಸಮಯ ಕೊಡಬೇಕು, ಒಂಥರ ಸೇವೆ ಇದ್ರೆ ಸೇವೆ ಕೊಡಬೇಕು. ಯಾವ ರೀತಿಯಲ್ಲಿ ನಿಮಗೆ ಸಹಕಾರ ಮಾಡೋಕ್ಕೆ ಸಾಧ್ಯವಾಗುತ್ತೋ ಅದು ಮಾಡ್ಕೊತ ಹೋಗಿ. ಆ ರೀತಿಯಲ್ಲಿ ಈಗ ಉದಾಹರಣೆಗೆ ಅಶ್ವಿನಿ ಮೇಡಮ್ ಬಗ್ಗೆ ನಾವು ಮಾತಾಡಕ್ಕೆ ಹೋದ್ರೆ, ಅವ್ರು ಇಷ್ಟೆಲ್ಲ ಅನುಭವಗಳು ಹೇಳಿದ್ದಾರೆ. ನಾನು ಸ್ವಲ್ಪ ಮಾತುಗಳು ಅವ್ರ ಬಗ್ಗೆ ಹೇಳ್ಬೇಕಾಗತ್ತೆ. ಅವ್ರು ನಾನು ಅಬ್ಸರ್ವ್ ಮಾಡ್ತಾನೆ ಇದೆ ಮೊದಲನೇದಿಂದ. ಅವರು ಸೇವೆ ಮಾಡೋಕ್ಕೆ ಯಾವಾಗ ತೊಡಗಿಸ್ಕೊಂಡಿದ್ರು ಆವಾಗಿಂದ ಇಲ್ಲಿವರೆಗೂ ನಿರಂತರ ಮಾಡ್ತಾ ಇದ್ದಾರೆ. ಈ ರೀತಿಯಲ್ಲಿ ನಾನು ಸ್ವಲ್ಪ ಮಾಸ್ಟರ್ಸಲ್ಲೇ ಕಂಡಿಡಿದ್ದೀನಿ. ಇಷ್ಟೆಲ್ಲ ವೇದಿಕೆಯಲ್ಲಿ ಅನೇಕ ಮಾಸ್ಟರ್ಸ್ ಬಂದರು, ಹೋದ್ರು, ಮತ್ತೆ ಬರ್ತಾನೆ ಇರ್ತಾರೆ, ಮತ್ತೆ ಕಲಿತಾನೆ ಇರ್ತಾರೆ, ಅದೆಲ್ಲ ಕರೆಕ್ಟ್. ಆದರೆ ಒಂದು ಯಾರಾದರೂ ಇಲ್ಲಿಂದ ಜ್ಞಾನ ತಗೊಂಡು ಅವರಲ್ಲಿ ಬದಲಾವಣೆ ಆಗಿದೆ, ಪರಿವರ್ತನೆ ಆಗಿದೆ ಅಂತ ಹೇಗೆ ಕಂಡಿಡೋದಂದ್ರೆ ಅವರು ಮಾಡೋ ಸೇವೆದಲ್ಲಿ ಗೊತ್ತಾಗತ್ತೆ. ಆ ಸೇವೆ ಹೆಂಗಿರ್ಬೇಕಂದ್ರೆ ಒಂಥರ ತ್ರಿಕರಣ ಶುದ್ಧಿಯಾಗಿ ಮಾಡ್ಬೇಕು. ಮನಸ ವಾಚ ಕರ್ಮನ ಶುದ್ಧಿ ಮಾಡ್ಕೊಂಡು ಮಾಡ್ಬೇಕು. ಯಾವುದೋ ಆಸೆ ಇಟ್ಕೊಂಡು, ಯಾರೋ ಹೋಲ್ತಾರೆ ಇಟ್ಕೊಂಡು, ಯಾರೋ ದುಡ್ಡು ಕೊಡ್ತಾರೋ, ಇಲ್ಲ ಯಾರೋ ಏನೋ ನಮ್ಗೆ ಹೆಲ್ಪ್ ಮಾಡ್ತಾರೆ, ಏನೋ ನಮಗೂ ಪುಣ್ಯ ಬರುತ್ತೆ, ಅದಲ್ಲ. ತ್ರಿಕರಣ ಶುದ್ಧಿ,
ಮನಸ ವಾಚ ಕರ್ಮನ ಸುದ್ದಿರ್ಬೇಕು. ನಮಗಿಲ್ಲಿ ಏನು ಹೊಗಳೋದು ಬೇಕಾಗಿಲ್ಲ, ಇನ್ನೊಂದು ಯಾರೋ ನಮಗೆ ಒಂದು ದೊಡ್ಡ ಕಿರೀಟ ಕೊಡೋದು ಬೇಕಾಗಿಲ್ಲ, ಯಾವುದು ಬೇಕಾಗಿಲ್ಲ. ಸೇವೆ ಅಂದ್ರೆ ಸೇವೆ ಅಷ್ಟೇ. ಅಷ್ಟು ಸ್ವಚ್ಛವಿರಬೇಕು, ಅದರಲ್ಲಿ ಯಾವುದೇ ಕಲ್ಮಶ ಇರಬಾರ್ದು ಸೇವೆ ಅನ್ನೋದಕ್ಕೆ. ಅದೇ ಈ ವೇದಿಕೆ ಮಾಡ್ತಾ ಇದೆ, ತೋರಿಸ್ತಾ ಇದೆ. ಅದನ್ನ ಎಲ್ಲರೂ ಅಳವಡಿಸ್ಕೊಂಡು ನೀವು ಅದೇ ರೀತಿ ಮುಂದಕ್ಕೆ ಬರಬೇಕು. ಅದರಲ್ಲಿ ಪ್ರಥಮವಾಗಿ ನಾನು ಗುರುತಿಸಿರೋದು ಅಶ್ವಿನಿ ಮೇಡಮ್. ಅವ್ರಿಗೆ ದೊಡ್ಡ ಚಪ್ಪಾಲು ಒಂದ್ಸರಿ. ಎಲ್ಲರೂ ವೇದಿಕೆಯಿಂದ ಎಲ್ಲರೂ ದೊಡ್ಡ ಚಪ್ಪಾಲು. ಥ್ಯಾಂಕ್ ಯು ಗುರುಜಿ, ತುಂಬಾ ಧನ್ಯವಾದಗಳು ಗುರುಜಿ. ಎಸ್ ಮ್ಯಾಮ್. ಸೊ ಇದು ನಾನು ಕಂಡುಹಿಡಿದ್ದೀನಿ. ಯಾಕಂದ್ರೆ ನೋಡಿ, ಮೆಸೇಜ್ಗಳು ಕಲಿಸೋದ್ರಿಂದ, ಮಾಸ್ಟರ್ಸ್ ಮಾತಾಡೋದ್ರಿಂದ, ಸಿಲೆಬಸ್ನು ಫಾಲೋ ಮಾಡೋದ್ರಿಂದ ಅವರು ಯಾವಾಗಲೂ ಒಂದು ಸೂರು ನೆಗ್ಲೆಕ್ಟ್ ಮಾಡಲ್ಲ. ಇನ್ನು ಹಲವಾರು ವ್ಯಕ್ತಿಗಳು ಏನೋ ಹೇಳ್ತಾ ಇರ್ತಾರೆ. ಸೊ ಈ ರೀತಿಯಲ್ಲಿ ಅದು ಇದು ಅಂತ ಏನಾದರೂ ಮಾತುಗಳು ಬಂದ್ರೂ ಅವರು ಸಹಿಸ್ತಾರೆ. ಯಾಕಂದ್ರೆ ಇದು ಸಾಮಾನ್ಯ ವ್ಯಕ್ತಿಗಳು ಏನು ಅನ್ಕೊಂತಾರೆ ಹೇಳಿ, ಏನೋ ಅಶ್ವಿನಿ ಮೇಡಮ್ಮು ಒಬ್ಬರೇ ಮಾಡ್ತಾ ಇದ್ದಾರೆ, ಇದು ಅದು ಮಾಡೋದು ಸೇವ್ ಆದರೂ ಅದಕ್ಕೆ ಮತ್ತೆ ಸ್ವಲ್ಪ ಚಲೋಕ್ತಿಗಳು ಅಂತ ಥರ ಕಾಮೆಂಟ್ಸ್ಗಳು ಬರ್ತಾ ಇರ್ತವೆ. ಆದ್ರೂ ಅವ್ರಿಗೆ ಹೇಳಿದ್ದೀನಿ, ಅವ್ರು ಅದು ಪಾಲನೆ ಮಾಡ್ತಾರೆ, ಯಾವುದು ಕೇರ್ ಮಾಡೋದಿಲ್ಲ. ಓಕೆ, ಕೇರ್ ಮಾಡದಿಲ್ಲದೆ ಅವ್ರು ಮಾಡೋಂಥ ಸೇವೆ ನನಗೂ ತುಂಬ ಉತ್ತಮ ಅನಿಸ್ತು. ಇಂಥ ವ್ಯಕ್ತಿಗಳು, ಇಂಥ ಮಾಸ್ಟರ್ಸು, ಹಲವಾರು ಮಾಸ್ಟರ್ ತಯಾರಾಗಬೇಕು ಈ ವೇದಿಕೆಯಲ್ಲಿ. ಯಾಕಂದ್ರೆ ಈ ವೇದಿಕೆ ಇಷ್ಟಕ್ಕೆ ಸಾಕಾಗಲ್ಲ. ಧ್ಯಾನಿ ಆಗಲಿ ಧ್ಯಾನಿ ಆಗಿಲ್ಲದ್ರೂ ಪರವಾಗಿಲ್ಲ, ಅವರಿಗೆ ಸಹಾಯ ಮಾಡೋಕ್ಕೆ ಈ ವೇದಿಕೆ ರೆಡಿ ಇದೆ. ಧ್ಯಾನಿಗಳಾದರೆ ಅತ್ಯುತ್ತಮ ಧ್ಯಾನ, ಜ್ಞಾನ, ಪಿರಮಿಡ್ ಶಕ್ತಿ ಎಲ್ಲ ಬಳಸ್ಕೋಬೋದು. ಇಲ್ಲಿಂದ ಅತ್ಯಂತ ಜ್ಞಾನ ಅವರು ತಗೊಂಡು ಅವರ ಜೀವನ ಪರಿವರ್ತನೆ ಮಾಡ್ಕೋಬೋದು. ನಿರಂತರ ಧ್ಯಾನ ನಡೀತಾ ಇರ್ತದೆ ವೇದಿಕೆಯಲ್ಲಿ ಯಾವುದೋ ಒಂದು ರೀತಿಯಲ್ಲಿ. ಈಗ ಮೇಡಮ್ ಎಂತ ಇದ್ರು, 8 ಪ್ರೋಗ್ರಾಮ್ಸ್ ಅಂತ 9 ಕಾರ್ಯಕ್ರಮ ನಾವು ಮಾಡ್ತಾ ಇದ್ವಿ ಪ್ರತಿದಿನ. 8 ಅಲ್ಲ, ಬೆಳಗ್ಗೆ 3, ರಾತ್ರಿ 3, ಮತ್ತೆ ಬೆಳಗ್ಗೆ 2, ಅಂದರೆ 11 ಗಂಟೆಗೆ 2, ಮತ್ತೆ 3 ಗಂಟೆಗೆ 1, ಟೋಟಲಿ 9 ಕಾರ್ಯಕ್ರಮ ನಡೀತಾ ಇದೆ ಪ್ರತಿದಿನ, 5 ಲ್ಯಾಂಗ್ವೇಜ್ಗಳು ಸೇರಿಕೊಂಡು. ಓಕೆ, ಸೊ ಈ ರೀತಿಯಲ್ಲಿ ಈ ವೇದಿಕೆಯಲ್ಲಿ ಖಂಡಿತ ಪ್ರತಿಯೊಂದು ಲಭ್ಯವಾಗುತ್ತೆ. ಧ್ಯಾನಿಗಳಾದರೆ, ಮಾಸ್ಟರ್ಸ್ ಆದರೆ ಅವರು ಯೋಗಿಗಳಾಗ್ಬೋದು, ಋಷಿಗಳಾಗ್ಬೋದು, ಒಂದು ಥರ ಮಹರ್ಷಿಗಳಾಗ್ಬೋದು, ಬ್ರಹ್ಮರ್ಷಿಗಳಾಗ್ಬೋದು. ಈ ವೇದಿಕೆಯಿಂದ ಖಂಡಿತ ತಯಾರಾಗ್ಬೋದು. ನಿಮ್ಮ ಪ್ರಯತ್ನ ಇರಬೇಕು. ನಿರಂತರ ಇಲ್ಲಿ ನಡೆಯುವಂಥ ಎಲ್ಲ ಧ್ಯಾನ, ಜ್ಞಾನ ಈ ಕಾರ್ಯಕ್ರಮಗಳಿಗೆ ಅಟೆಂಡ್ ಆಗ್ತಾ ಇರಬೇಕು, ಮತ್ತೆ ಸೇವೆ ಮಾಡ್ತಾ ಇರಬೇಕು. ಎಲ್ಲೆಲ್ಲಿ ಸಾಧ್ಯವಾದರೆ ಅಲ್ಲೆಲ್ಲ ಟೀಚ್ ಮಾಡೋದು ಹೋಗಿ ಅಲ್ವಾ. ನಮ್ಮ ಪತ್ರಿ ಸರ್ ಹೇಳಿದ ಪ್ರಕಾರ ಧ್ಯಾನ, ಜ್ಞಾನ, ಸ್ವಾಧ್ಯಾಯ, ಸಜನ ಸಾಮರ್ಥ್ಯ ಮಾಡ್ಕೊತ ನಾವು ಎಲ್ಲರಿಗೂ ಪಿರಮಿಡ್ ಶಕ್ತಿ ಬಗ್ಗೆ, ಶಾಖಾಹಾರ ಬಗ್ಗೆ, ಧ್ಯಾನ ಬಗ್ಗೆ, ಮತ್ತೆ ಸಮಗ್ರ ಸ್ವಾಸ್ಥ್ಯ ಸೇರ್ಕೊಂಡಿದ್ವಿ. ಅದು ಸೇರಿಸ್ಕೊಂಡು ಎಲ್ಲ ಕಡೆ ಪ್ರಚಾರ ಮಾಡ್ತಾ ಇರ್ಬೇಕು. ನಾವು ಎಲ್ಲೇ ನಿಂತ್ಕೊಂಡಿದ್ರು, ಎಲ್ಲೇ ಯಾರ ಹತ್ರ ಮಾತಾಡಿದ್ರು, ಕೊನೆಯಲ್ಲಿ ಇದು ಸ್ವಲ್ಪ ಇಂಟ್ರೊಡ್ಯೂಸ್ ಮಾಡಿ ಬರ್ತಾ ಇರ್ಬೇಕಾಗತ್ತೆ. ಒಂದು ಪಾಂಪ್ಲೆಟ್ ಇಟ್ಕೊಳ್ಳಿ, ಇಲ್ಲ ಅಟ್ಲೀಸ್ಟ್ ಬಾಯಿಂದ ಹೇಳೋದು. ಸೊ ಈ ರೀತಿಯಲ್ಲಿ ಮಾಡ್ಕೊತ ಹೋದ್ರೆ ಖಂಡಿತ ನಾವೆಲ್ಲರೂ ಒಂದು ಬ್ರಹ್ಮರ್ಷಿಗಳು ಆಗೇ ಆಗ್ತೀವಿ. ಈ ವೇದಿಕೆಯಲ್ಲಿ ಅಂದ್ರೆ ಆ ಸಾಧ್ಯ ಅನ್ನೋದು, ಅಂದ್ರೆ ಅಂತ ಅದ್ಭುತವಾದ ಶಕ್ತಿ ಸಾಮರ್ಥ್ಯ ಈ ವೇದಿಕೆಗಿದೆ. ಅದೇ ರೀತಿಯಲ್ಲಿ ಯಾರಾದರೂ ಧ್ಯಾನ ಮಾಡೋಕ್ಕಾಗಲ್ಲ, ಅವ್ರೂ ಸಹ ಅವರು ಲಾಭ ಪಡಬೇಕಂದ್ರೆ ಅವ್ರಿಗೂ ತೊಂದರೆಗಳಿದೆ, ಆರೋಗ್ಯ ಮತ್ತೆ ಸಂಬಂಧ ಸಮಸ್ಯೆಗಳು, ಎಷ್ಟೋ ವಿಷಯಗಳಿರ್ತದೆ. ಒಂದು ಫ್ಯಾಮಿಲಿ, ಒಂದು ಸಮಾಜ ಅಂದಮೇಲೆ ಅನೇಕ ರಕ ಜನ ಇರ್ತಾರೆ, ಅನೇಕ ವಿಧಗಳ ಜನ ಇರ್ತಾರೆ. ಸೊ ಅವ್ರಿಗೆಲ್ಲ ಸಮಸ್ಯೆಗಳು ಹಲವಾರು ರೀತಿಯಲ್ಲಿದೆ. ಅವ್ರಿಗೂ ಸಹ ಈ ವೇದಿಕೆ ಸಹಾಯ ಮಾಡುತ್ತೆ. ಯಾಕಂದ್ರೆ ನಮ್ಮಲ್ಲಿ ಈ ಸಮಗ್ರ ಸ್ವಾಸ್ಥ್ಯ ಅಂತ ನಾವೇನು ಅಳವಡಿಸ್ಕೊಂಡಿದ್ವೋ ಪ್ರತಿಯೊಂದು ಅದ್ಭುತವಾದ ವಿಷಯನೇ. ಮನೆ ಮದ್ದುಗಳಾಗ್ಲಿ, ಜೀವನ ಶೈಲಿ ಆಗಲಿ, ಮೂತ್ರ ಚಿಕಿತ್ಸೆ, ಮುದ್ರ ಚಿಕಿತ್ಸೆ, ಮರ್ಮ ಥೆರಪಿ, ಶಿವಂಬು, ಇವೆಲ್ಲ ನೋಡಿದರೆ ಪ್ರತಿಯೊಂದು ಒಂದು ಪವಾಡದ ವಿಷಯ. ಯಾವ ಮಟ್ಟಕ್ಕೆ ಹೆಲ್ಪ್ ಆಗತ್ತಂದ್ರೆ, ನೀವು ಧ್ಯಾನ ಮಾಡ್ತಾ ಇಲ್ಲ ಅಂದ್ರೂ ಇದು ತೊಡಗಿಸ್ಕೊಂಡು ನಿಮ್ಮ ಜೀವನವನ್ನು ಕೊನೆ ತನಕ ಆರಾಮಾಗಿ ಅದ್ಭುತ ಆನಂದ ರೀತಿಯಲ್ಲಿ ನೀವು ಕಟ್ಸ್ಕೋಬಹುದು, ಸಾಗ್ಬೋದು. ಆ ರೀತಿಯಲ್ಲಿ ಈ ವೇದಿಕೆ ಸಹಾಯ ಮಾಡುತ್ತೆ. ಅದಕ್ಕೆ ಸೊ ಇಷ್ಟೆಲ್ಲ ಯಾಕೆ ಹೇಳ್ತಾ ಇದೆ ಅಂದ್ರೆ, ಈಗ ಅವರ ಜೀವನ ಯಾತ್ರಾ ಹಂಚ್ಕೊಂಡಿದೆ ನಮ್ಮ ಜೊತೆಗೆ. ಅದೇ ರೀತಿಯಲ್ಲಿ ನಿಮ್ಗೂ ಅನುಭವ ಆಗಿರ್ತದೆ ಖಂಡಿತ. ಬಟ್ ಏನಂದ್ರೆ, ಸೇವೆ ಅನ್ನೋದು ಈ ರೀತಿಯಲ್ಲಿ ಮಾಡಬೇಕು. ಅಶ್ವಿನಿ ಮೇಡಮ್ ಥರ ನೀವು ಮಾಡಿದ್ರೆ ಏನು ನಿಮ್ಗೆ ಲಾಭ ಅಂತಂದ್ರೆ, ನಿಮ್ಮ ಆತ್ಮ ಸಾಕ್ಷಾತ್ಕಾರಕ್ಕೆ ಅತ್ಯಂತ ಸುಲಭ ದಾರಿ ಅದು. ಇದನ್ನ ಅರ್ಥ ಮಾಡ್ಕೋಬೇಕು. ನಾವೇನೋ ಮಾತಾಡ ಫೌಂಡೇಶನ್ಗೆ ಮಾಡ್ತೀವಿ, ಇಲ್ಲ ಈ ಯೂನಿವರ್ಸಕ್ಕೆ ನಾವು ಮಾಡ್ತಾ ಇದೀವಿ, ನಾವು ಮಾಡಿದ್ರೆ ಇದು ಆಗತ್ತೆ ಅನ್ನೋದು ಆ ಭಾವನೆ ಏನು ಇಟ್ಕೋಬಾರ್ದು. ಮಾಡಬೇಕಾಗಿರೋದು ನಮ್ಗೋಸ್ಕರ ನಾವು.
ಅಂದ್ರೆ ಈಗ ನಾನು ಇಷ್ಟೆಲ್ಲ ಮಾಡಿದ್ರೆ, ಈ ವೇದಿಕೆ ಕ್ರಿಯೇಟ್ ಮಾಡಿ ಇದೆಲ್ಲ ಮಾಡ್ತಾ ಇದ್ದೆ ಅಂದ್ರೆ ಇದು ನಮ್ಮ ಆತ್ಮ ಉದ್ಧಾರಣೆಗೆ ಉಪಯೋಗ ಆಗುತ್ತೆ. ನಮ್ಮ ಆತ್ಮ ಪುರೋಗತಿಗೆ ಇದು ಒಂದು ಅದ್ಭುತವಾದ ಅಡಿಪಾಯ, ಫೌಂಡೇಶನ್. ಸೊ ಆ ರೀತಿಯಲ್ಲಿ ಅವರ ಆತ್ಮೋದ್ಧಾರಣಕ್ಕೆ ಆತ್ಮ ಪುರೋಗತಿಗೆ ಅತ್ಯಂತ ಅದ್ಭುತ ರೀತಿಯಲ್ಲಿ ಅವರು ಸಹಾಯ ಮಾಡ್ಕೊತಾ ಇದ್ದಾರೆ. ಆದರೆ ಪ್ರತಿಯೊಬ್ಬರು ಆ ರೀತಿಯಲ್ಲಿ ಮಾಡಬೇಕು. ಯಾವುದೇ ನಿರೀಕ್ಷೆ ಇಲ್ಲದೆ, ಯಾವುದೇ ಏನೋ ನಿರೀಕ್ಷೆ ಅನ್ನೋದು ಯಾವ್ದಕ್ಕಾದ್ರೂ ಪರವಾಗಿಲ್ಲ, ಯಾವ ನಿರೀಕ್ಷೆ ಇಟ್ಕೋಬಾರ್ದು. ಆ ರೀತಿಯಲ್ಲಿ ಸೇವೆ ಅನ್ನೋದು ನಡೀಬೇಕಾಗತ್ತೆ. ಸೊ ಪ್ರತಿಯೊಬ್ಬರು ಮುಂದಕ್ಕೆ ಬನ್ನಿ, ಆ ರೀತಿಯಲ್ಲಿ ಮಾಡ್ಕೊತ ಹೋಗೋಣ. ಈ ವೇದಿಕೆ ಇನ್ನೂ ಅದ್ಭುತವಾದ ರೀತಿಯಲ್ಲಿ ಇನ್ನೂ ಅನೇಕ ಜನರಿಗೆ ಇನ್ನೂ ಸಹಾಯ ಆಗಲಿ, ಪ್ರತಿಯೊಬ್ಬರು ಅವರ ಜೀವನ ಪರಿವರ್ತನಕ್ಕೂ ಕಾರಣವಾಗಲಿ ಅಂತ ನಾನು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ತುಂಬಾ ಧನ್ಯವಾದ. ಥ್ಯಾಂಕ್ ಯು ಗುರುಜಿ, ಥ್ಯಾಂಕ್ ಯು. ನಾವು ಇವತ್ತಿನ ಟಾಪಿಕ್ ತಗೊಂಡು ಮುಂದುವರಿಸ್ತಾ ನಾವು ಮಾತಾಡೋದಾದ್ರೆ ಗುರುಜಿ, ತುಂಬಾನೇ ವಿಚಾರಗಳು ಹೊರಗಡೆ ಬರುತ್ತೆ. ಈಗ ನಾನು ಕೂಡ ಎಷ್ಟೊಂದು ಒಂದೊಂದ್ಸಲ ಸಮಗ್ರ ಸ್ವಾಸ್ಥ್ಯ ಹಬ್ಬ ಇದ್ದಾಗ ನನಗೆ ಏನು ಅಪ್ಡೇಟ್ಸ್ ಇರುತ್ತೆ ಅದನ್ನ ಮಾಡಕ್ಕೆ ಒಂದೊಂದ್ಸಲ ಏನಪ್ಪ ಇಷ್ಟೊಂದು ಕೆಲಸ ಆಗ್ತಾ ಇದೆ, ನಾನು ಹೊರಗಡೆ ಕೆಲಸ ಮಾಡಿದ್ರೆ ನನಗೆ ತಿಂಗಳಿಗೆ ಒಂದು 30,000 ಹಿಂಗೆಲ್ಲ ಸಂಬಳ ಬರ್ತಾ ಇತ್ತು ಅಂತ ಜಸ್ಟ್ ಹಿಂಗ್ ಹೋಗುತ್ತೆ. ಆದ್ರೆ ಅದು ಬಂದಾಗ ಡಿಲೀಟ್ ಮಾಡ್ಬಿಡ್ತೀನಿ. ಅದು ಬರಬಾರ್ದು, ನೆಗೆಟಿವ್ ಅದು. ನಾನ್ ಬಂದಿರುವಂತಹ ವೇದಿಕೆ ಗ್ರೇಟ್ ವೇದಿಕೆ, ಗುರುಗಳ ಒಂದು ಆಶೀರ್ವಾದದ ವೇದಿಕೆ. ಇದ್ರಲ್ಲಿ ಯಾವುದೂ ಒಂದು ನೆಗೆಟಿವ್ ಭಾವಿಸ್ಬಾರ್ದು ಅಂತ ಅಲ್ಲೇ ಡಿಲೀಟ್ ಮಾಡ್ಬಿಡ್ತೀನಿ. ಹಾಗೆ ಗುರುಜಿ, ಇಂಥ ದೊಡ್ಡ ಗ್ರೇಟ್ ವೇದಿಕೆ ನಡಿಬೇಕು ಅಂತಂದ್ರೆ ನಿಜಕ್ಕೂ ಕೂಡ ಎಲ್ರೂ ಸಹಕಾರ ಅತ್ಯಗತ್ಯ. ನೀವ್ ಹೇಳಿದ್ರಿ ಸೇವಾ ಮನೋಭಾವ ಅನ್ನೋದು ನಿಷ್ಕಲ್ಮಶವಾಗಿ ನಾವ್ ಮಾಡ್ತಾನೆ ಹೋಗ್ಬೇಕು. ನನ್ ಕೈಲಿ ಆಗಪ್ಪ ಇದು ಎಷ್ಟೊಂದ್ ಕೆಲ್ಸ ಇದೆ ಅಂತ ಅನ್ಬಾರ್ದು. ನಾವ್ ಏನೇ ತಗೊಂಡ್ರು ಸಹ ಮಾಡ್ತಾ ಹೋದ್ರೆ ಅದು ಕಂಟಿನ್ಯೂಸ್ಲಿ ಅದ್ ಬರ್ತಾ ಇರುತ್ತೆ. ಹಾಗೆ ಕೂಡ ನಾವು ಜ್ಞಾನ ತಗೊಳ್ತಿದೀವಿ, ಅಷ್ಟೇ ಪಾಸಿಟಿವ್ ಕೂಡ ಇದೀವಿ. ಅದ್ ಬರೋದಿಲ್ಲ, ಜಸ್ಟ್ ಏನಿಲ್ಲ, ನಾವ್ ಮಾಡ್ತಾ ಹೋಗ್ಬೇಕಷ್ಟೇ, ಇನ್ನೇನು ಇಲ್ಲ ಅಲ್ಲಿ. ಓಕೆ ಗುರುಜಿ, ರೈಟ್, ಥ್ಯಾಂಕ್ ಯು. ಥ್ಯಾಂಕ್ ಯು ಗುರುಜಿ. ಹೇಮಾ ಮೇಡಮ್. ನಮಸ್ತೆ ಅಶ್ವಿನಿ ಮೇಡಮ್. ಎಷ್ಟು ಗಂಭೀರವಾಗಿ ಇವತ್ತು ಕೂತು ನಿಮ್ಮ ಹೇಳೋ ಅಂತ ಮಾತುಗಳು ತುಂಬಾನೇ ಚೆನ್ನಾಗಿ ಅನ್ನಿಸ್ತು. ಯಾವ ತರ ಇದ್ರ ಬಗ್ಗೆ ತುಂಬಾನೇ ಚೆನ್ನಾಗಿ ಹೇಳಿದ್ರಿ. ಆದ್ರೆ ನಿಮ್ಮ ಎಲ್ಲಾ ಒಂದು ಕಲೆನೂ ನಾವು ನೋಡ್ದಾಗಾಯ್ತು. ಗಂಭೀರವಾಗಿ ವಿಷಯವನ್ನ ಅವಲೋಕಿಸೋದು, ಕುತ್ಕೊಂಡು ಸಾಕ್ಷಿ ಭಾವದಿಂದ ಎಲ್ರು ಏನ್ ಮಾಡ್ತಾರೆ, ಏನ್ ಹೇಳ್ತಾರೆ, ಏನ್ ವಿಚಾರಗಳನ್ನ ಹೇಳ್ತಾರೆ ಅನ್ನೋದನ್ನ ಗಮನಿಸೋದು. ಪ್ರತಿಯೊಂದು ವಿಷಯದ ಬಗ್ಗೆ ನಿಮ್ಮ ಸೂಕ್ಷ್ಮತೆ ನಿಜವಾಗ್ಲೂ ವಿಮರ್ಶನೀಯ. ಯಾವುದೇ ಒಂದು ಫೀಲ್ಡ್ ಇರ್ಬೋದು, ನೀವು ಅದರಲ್ಲಿ 100/100. ತುಂಬಾ ಖುಷಿ ಆಗುತ್ತೆ. ನೀವು ಸಣ್ಣಗೌಡ್ರು, ಹರೀಶ್ ಕ್ಲಾಸಲ್ಲಿ ಇಲ್ಲ ಅಂದ್ರೆ ಏನೋ ಒಂದು ಕಳ್ಕೊಂಡ ಹಾಗೆ. ಅಂದ್ರೆ ನಮ್ ಗುರುಗಳು ಬಿಟ್ಟು ನಾ ಹೇಳ್ತಿರೋದು, ನಮ್ಮ ನಾಗರಾಜ್ ಗುರುಗಳಾಗ್ಲಿ, ರಂಗನಾಥ್ ಗುರುಗಳಾಗ್ಲಿ, ಅವ್ರ ಬಗ್ಗೆ ಎಲ್ಲ. ಉಳಿದ ನೀವು ಏನು ಇದನ್ನೆಲ್ಲ ಪ್ರತಿನಿತ್ಯ ಮಾಡುವಂತ ಚಟುವಟಿಕೆ, ಮಾದರಿ ಮತ್ತೆ ಒಂದು ಉತ್ಸಾಹ, ಎಲ್ಲರಿಗೂ ಅದೊಂದು ತುಂಬಾನೇ ಒಂಥರ ಚೆನ್ನಾಗ್ ಅನ್ಸುತ್ತೆ. ನೀವಿಲ್ಲ ಅಂದ್ರೆ ಒಂದಿನ ನಮ್ಗೆ ಏನೋ ಮಿಸ್ಸಿಂಗು. ಇವಾಗ ಅಶ್ವಿನಿ ಮೇಡಮ್ ಇಲ್ಲ ಇವತ್ತು, ಗೌಡ್ರಿ ಇಲ್ಲ, ಹರೀಶ್ ಸರ್ ಇಲ್ಲ, ಮಲ್ಲಪ್ಪ ನಾಯಕರು ಇರ್ತಾನೋ ಅದೇ ತರ ಅನ್ಸೋದು. ಎಲ್ಲ ಎಷ್ಟೊಂದು ಒಳ್ಳೆ ಸೇವೆಯನ್ನ ನೀವು ಮಾಡ್ತಿದ್ದೀರಾ. ಮತ್ತೆ ಪ್ರತಿಯೊಂದ್ರ ಬಗ್ಗೆನೂ ಎಷ್ಟು ಸೂಕ್ಷ್ಮವಾಗಿ ಗಮನಿಸ್ತೀರಾ. ಇದು ತುಂಬಾನೇ ಚೆನ್ನಾಗ್ ಅನ್ಸುತ್ತೆ. ನೀವು ಆಲ್ರೌಂಡರ್ ಅಂತಾನೆ ನನಗೆ ಅಶ್ವಿನಿ ಮೇಡಮ್ ಬಂದ್ರು ಅಂದ್ರೆ ಈಗ ಏನೋ ಒಂದಿದೆ ಅಂತ ಹೇಳಿ ಒಂಥರ ಪ್ರತಿ ಸರಿ ನೀವು ಬಂದವಾಗೂ ಏನೋ ಒಂದು ಉತ್ಸಾಹ, ಒಂದು ಹಾಡಿರ್ಬೋದಾ, ಡ್ಯಾನ್ಸ್ ಇರ್ಬೋದಾ, ಒಳ್ಳೆ ಒಂದು ಮಾತಿರ್ಬೋದಾ, ಏನೋ ಒಂದು ಉತ್ಸಾಹ ಚೆನ್ನಾಗ್ ಅನ್ಸುತ್ತೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಮಹತ್ತರ್ ಫೌಂಡೇಶನ್ ನೀವೊಂದು ಒಳ್ಳೆಯ ಸ್ಟಾರ್ ಅಂತ ಹೇಳ್ತೀನಿ ಎಲ್ಲ ರೀತಿಯಲ್ಲೂ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಇಂಥ ದೊಡ್ಡಗಳನ್ನ ದಯವಿಟ್ಟು ಮಾತಾಡ್ಬೇಡಿ, ಅದನ್ನ ಸಹಿಸೋ ಶಕ್ತಿ ಇಲ್ಲ ಮೇಡಮ್. ನಾನೇನು ಇಲ್ಲ, ನಾನು ಏನೇನು ಮಾಡ್ತಿಲ್ಲ ನಿಜಕ್ಕೂ ಮೇಡಮ್. ಚಿಕ್ಕದಾಗೆ ನಾನು ಮಾಡ್ತಾ ಇದ್ದೀನಿ. ಹಾಗ ಅನ್ಕೊಳ್ಳೋದು ನಿಮ್ಮ ಭಾವನೆ. ಆದ್ರೆ ನಾವು ನೋಡಿದ್ವಿ ಇವಾಗ ಆಫ್ಲೈನ್ ಕ್ಲಾಸ್ ಅಲ್ಲಿ ಹೋದವಾಗ ಸಡನ್ ಆಗಿ ಏನೋ ಒಂದು ವಿಷಯ ಬಂತು, ಯಾರು ಇಲ್ಲ, ಇಮಿಡಿಯೇಟ್ ಆಗಿ ಅದ್ರ ಬಗ್ಗೆ ನೀವು ನಿಂತ್ಕೊಂಡ್ ಬಿಡ್ತೀರಾ. ಎಷ್ಟು ಗಮನಿಸ್ತಿರ್ತೀರಾ ಅಂದ್ರೆ ಪ್ರತಿಯೊಂದು ವೀಕ್ಷಿಸ್ತಾ ವಾಟ್ ಐ ಕ್ಯಾನ್ ಗಿವ್ ದ ಬೆಸ್ಟ್, ನಾನೇನ್ ನೆಕ್ಸ್ಟ್ ಮಾಡ್ಬೋದು, ನಾನೇನ್ ಒಳ್ಳೇದ್ ಕೊಡ್ಬೋದು, ಈ ಜಾಗ ಈ ಖಾಲಿ ಆಗಿದೆ, ಇದಕ್ ನಾನು ಏನ್ ತುಂಬಿಸ್ಬೋದು ಅಂತ ಹೇಳಿ ಪ್ರತಿಯೊಂದನ್ನ ಗಮನಿಸ್ತಾ ಒಂದೊಳ್ಳೆ ಡೈರೆಕ್ಟರ್ ತರ ಪ್ರತಿಯೊಂದು ವೀಕ್ಷಣೆ ಮಾಡ್ತಾ ನಾನು ಏನ್ ಮಾಡ್ಬೋದು ಅನ್ನೋದನ್ನ, ನಾನೇನ್ ಕೊಡ್ಬೋದನ್ನ ನೋಡ್ತೀರಾ. ತುಂಬಾ ಇಷ್ಟ ಆಗುತ್ತೆ. ಇದು ಹೊಗಳಿಕೆ ಅಲ್ಲ, ನಾನು ಬಂದಿರೋ ದಿನದಿಂದ, ಜಾನ್ವರಿಯಿಂದ ಇವತ್ತವರೆಗೆ ನೋಡಿರೋ ಅಂತದ್ದು. ಆಮೇಲೆ ಒಂದು ದಿನಾನು ಅಶ್ವಿನಿ ಮೇಡಮ್ ಇವತ್ತಿಲ್ವಾ, ಸ್ವಲ್ಪ ದಿನ ನೀವು ಬರ್ತಿರ್ಲಿಲ್ಲ, ಒಂದು ತಿಂಗಳು ಏನೋ ಸತತವಾಗಿ ನೀವು ಬಂದಿಲ್ಲ.
ಅಂದ್ರೆ ಆಫ್ಲೈನ್ ಅಲ್ಲಿ ನೀವು ಕೆಲಸ ಮಾಡ್ತಿರ್ತೀರಾ ಅದೆಲ್ಲ ಗೊತ್ತು. ಬೆಳಗ್ಗೆ ಎದ್ದ ತಕ್ಷಣ ಬರೋ ಅಂತ ಮೆಸೇಜ್ ಅಶ್ವಿನಿ ಮೇಡಮ್ ಡೇ ಎಂಡಿಂಗ್ ಮೆಸೇಜ್ ಕೂಡ ನಿಮ್ದೇನೆ ಇರುತ್ತೆ. ಆದ್ರೆ ನಮ್ಗ್ ನೋಡಕ್ಕೂ ಕೇಳಕ್ಕೂ ಅದೇ ತರ ಉತ್ಸಾಹ ಇರುತ್ತೆ. ಇವತ್ ನಾನು ಅದನ್ನೇ ಹೇಳ್ದೆ, ಸಣ್ಣೇಗೌಡ್ರಿಗೂ ಕೂಡ ಅದನ್ನೇ ಹೇಳ್ತಿದ್ದೆ. ಸಣ್ಣೇಗೌಡ್ರೆ ನೀವು ಬರ್ತಿಲ್ಲ, ನಿಜವಾಗ್ಲೂ ನಾವು ಮಿಸ್ ಮಾಡ್ಕೋತಿದೀವಿ ಅಂತ ಹೇಳಿ. ಅಂದ್ರೆ ಅಷ್ಟೊಂದು ಅದ್ಭುತವಾದ ಕೆಲಸಗಳು ನಿಮ್ಮಿಂದ ಎಲ್ಲ ಆಗ್ತಾ ಇದೆ. ಥ್ಯಾಂಕ್ ಯು ಮೇಡಮ್. ಇದು ಹೊಗಳಿಕೆ ಅಲ್ಲ, ಇರೋದನ್ನ ಹೇಳೋದು ಅದು ಬೇಕೇ ಬೇಕು. ಥ್ಯಾಂಕ್ ಯು. ರೈಟ್. ಥ್ಯಾಂಕ್ ಯು ಮೇಡಮ್. ನಿಮ್ಮ ಮಾತಿಗೆ ನಾನು ನಿಜಕ್ಕೂ ಕೂಡ ಆಭಾರಿ. ಏನ್ ಹೇಳ್ಬೇಕು ಅಂತ ಗೊತ್ತಾಗಲ್ಲ. ನೆಕ್ಸ್ಟ್. ಓಕೆ ಮೇಡಮ್, ತುಂಬಾ ಧನ್ಯವಾದಗಳು. ನಾಗರತ್ನ ಮೇಡಮ್. ಅನ್ಮ್ಯೂಟ್ ಮಾಡಿ. ನಮಸ್ತೆ. ನಮಸ್ತೆ ಗುರೂಜಿ. ನಮಸ್ತೆ ಅಶ್ವಿನಿ ಮೇಡಮ್. ಮಾತಾಡಿ. ನಮಸ್ತೆ ಮೇಡಮ್. ನಾನು ಹೊರಗಡೆ ಬಂದೆ, ನಾನು ಟೈಮ್ ನೋಡ್ತಾ ಇದ್ದೆ, ಸ್ವಲ್ಪ ಹಾಲು ತಗೊಂಡ್ಬರೋದಿತ್ತು ಬಂದ್ಬಿಟ್ಟೆ. ಆದ್ರೂ ಇಲ್ಲಿ ಬಂದ ತಕ್ಷಣ ನಂಗೆ ಸಿಕ್ತು ಮಾತಾಡಕ್ಕೆ ಅವಕಾಶ. ತುಂಬಾ ಧನ್ಯವಾದಗಳು ಗುರೂಜಿಗೂ ಮತ್ತು ಅಶ್ವಿನಿ ಮೇಡಮ್ಗೆ. ಇನ್ನೊಂದ್ಸರಿ ಹೇಳ್ಬೇಕು ಅಂದ್ರೆ ಒಂದ್ ಕವನನೇ ಹೇಳ್ಬಹುದು, ಬಟ್ ಕ್ಷಣದಲ್ಲಿ ಆಗಲ್ಲ. ನಾನು ಯಾಕಂದ್ರೆ ಹೊರಗಡೆ ಬಂದ್ಬಿಟ್ಟಿದೀನಿ. ಏನಪ್ಪಾ ಅಂತಂದ್ರೆ ಅವ್ರೊಂಥರ ಗಜಗಮನೆ ಇದ್ದಂಗೆ, ಗಜಗಮನೆ. ಅವ್ರೊಂಥರ ನಿಧಾನಕ್ಕೆ ಎಲ್ಲಾನು ಅವರು ಏನು ವಿಷಯಗಳು ಈಗ ಮಹಾವತಾರ್ ಫೌಂಡೇಶನ್ ಅಲ್ಲಿ ಏನೇನ್ ಕಾರ್ಯಕ್ರಮ ಇದೆ ಅದ್ರೆಲ್ಲ ನಾವು ಬರ್ಕೊಂಡಾಗ್ಲಿ ನೋಡಿ ಆಗ್ಲಿ ಹೇಳ್ಬೇಕು. ಅವರೆಲ್ಲ ಮೈಂಡ್ ಅಲ್ಲಿ ಇಟ್ಕೊಂಡೆಲ್ಲ ಫುಲ್ ಕ್ಲೀನ್ ಆಗಿ ಹೇಳ್ಬಿಟ್ರು, ಒಂದು ಮಿಸ್ ಮಾಡಿಲ್ಲ. ಅವ್ರು ಸುಮ್ನೆ ಓದಿ ಹೇಳೋದಕ್ಕಿಂತ ಒಬ್ರು ಬಾಯಿಂದ ಬಂದಾಗ ಕೇಳಿಸ್ಕೊಂಡ್ರೆ ಕಿವಿಗೆ ತುಂಬಾ ಚೆನ್ನಾಗಿರುತ್ತೆ. ಹಂಗೆ ಅವ್ರು ಎಲ್ಲಾನು ಅವರು ಮಾಡ್ತಾ ಇರೋ ಸೇವೆ ಅಂದ್ರೆ ನಿಜವಾಗ್ಲೂ ನಿಸ್ವಾರ್ಥ ಸೇವೆ. ಅವ್ರ ಮುಖ ನೋಡ್ರಿ, ನಾನು ನೆನೆ ಕೂಡ ಹೇಳ್ದೆ, ನಿಮ್ ಮುಖ ಒಂದ್ಸರಿ ನೋಡಿದ್ರೆ ಇಂಪ್ರೆಷನ್ ಆಗುತ್ತೆ ನಮಗೆ ಧ್ಯಾನಕ್ಕೆ ಕೂತ್ಕೋಬೇಕಾದ್ರೆ. ಸುಮ್ನೆ ನಾವು ಮ್ಯೂಸಿಕ್ ಹಾಕೊಂಡ್ ಕೂತ್ಕೊಂಡ್ರೆ ಆಗಲ್ಲ. ಇವ್ರದೊಂದು 2 ನುಡಿ ಕೇಳ್ಬಿಟ್ಟು ನಾವು ಕೂತ್ಕೊಂಡ್ರೆ ಧ್ಯಾನ ಕ್ಲಿಯರ್ ಆಗ್ಬಿಡುತ್ತೆ. ಕ್ಲೀನ್ ಆಗಿ ಸಡನ್ ಆಗಿ ಬಂದ್ಬಿಡ್ತೀವಿ ನಾವು ಧ್ಯಾನಕ್ಕೆ. ಅಶ್ವಿನಿ ಮೇಡಮ್ ತರ ನಿಜವಾಗ್ಲೂ ಬೆಳಗ್ಗೆ ಎದ್ದು ಲಕ್ಷ್ಮಿ ನೋಡ್ತೀವಿ, ಇವೆಲ್ಲ ನೋಡ್ತೀವಿ, ಎಲ್ಲ ಅಂಗೈಯಲ್ಲಿ ನೋಡ್ಕೋತೀವಿ. ಅದೇ ತರ ಅದ್ ನೋಡಿದ್ಮೇಲೆ ತಕ್ಷಣ ನಿಮ್ಮನ್ನೇ ನೋಡೋದು ಅಶ್ವಿನಿ ಅವ್ರನ್ನ. ಅಶ್ವಿನಿ ದೇವತೆ ಇದ್ದಂಗೆ ಅಸ್ತು ಅಂತ ಅನ್ಬಿಡಿ. ನಮಗೂ ಈ ಧ್ಯಾನ ಚೆನ್ನಾಗಿ ನಿಮ್ ಧ್ಯಾನ ಆಗ್ಲಿ, ನಿಮ್ ಕಷ್ಟ ಎಲ್ಲ ಆಗ್ಲಿ ಅಂತ ಅಸ್ತು ಅಂತ ಹೇಳ್ಬಿಡಿ. ತುಂಬಾ ಹೊಗಳದ್ ಬೇಡ ಅಂತ ಇದೀರಾ, ಹೊಗಳದಲ್ಲ, ಇದು ನಿಜ. ಇದು ಹೇಳ್ತಾ ಇರೋದು ನಾನು ಸತ್ಯ, ಹೊಗಳದೇ ಬೇರೆ. ಅದು ಬಾಯಿಂದ ಈಚೆ ಬರುತ್ತೆ, ನಂದು ಮನದಾಳದಿಂದ ಬರ್ತಾ ಇರೋ ಮಾತು. ಅಶ್ವಿನಿ ಅವರು ನನ್ಗೊಂದ್ ದಾರಿ ತೋರಿಸಿದ್ದಾರೆ, ನಾನು ಕೈಲಾದಷ್ಟು ಇದನ್ನ ಮಾಡ್ತಾ ಇದ್ದೀನಿ. ಏನಪ್ಪಾ ಅಂತಂದ್ರೆ ನನ್ಗೆ ಇನ್ನೂ ಟೈಮ್ ಸ್ವಲ್ಪ ಇಲ್ಲಿ ಮನೆ ವಾತಾವರಣ ಸ್ವಲ್ಪ ಸರಿ ಇಲ್ಲದೆ ಇರೋದ್ರಿಂದ ಮಧ್ಯ ಒಂಚೂರು ವಿಡಿಯೋ ಆನ್ ಮಾಡಕ್ ಆಗಲ್ಲ ಅಷ್ಟೇನೆ. ಈಗ ನಾನು ಜಸ್ಟ್ ಬಂದಿದ್ದೀನಿ, ತುಂಬಾ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ. ಅಶ್ವಿನಿ ಅಷ್ಟು ಲಾಂಗ್ ಟೈಮು ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸೋದಾಗ್ಲಿ, ಅವ್ರೊಂಥರ ಮ್ಯಾನೇಜರ್ ಇದ್ದಂಗೆ. ಎಲ್ಲೇನಿದ್ರು ಅವ್ರ ಕಣ್ಣು ಕಿವಿ ಎಲ್ಲ ಇಲ್ಲೇ ಇರುತ್ತೆ. ಏನ್ ನಡೀತಾ ಇದೆಯೋ, ಯಾರೇನ್ ಮಾಡ್ತಾ ಇದಾರೋ, ಏನೋ ಮಾಡ್ತಾ ಇದಾರೆ, ಅದನ್ನ ನೋಡ್ಬೇಕು. ಜವಾಬ್ದಾರಿ ಒಂದು ಮೇನ್ ಇರುತ್ತಲ್ಲ, ಯಾರಾದ್ರು ಒಂದು ಕಾರ್ಯಕ್ರಮ ಮಾಡ್ಬೇಕಾದ್ರೆ ಮೇನ್ ವಹಿಸ್ಕೊಂಡಿರ್ತಾರಲ್ಲ, ಆತರ ಇಲ್ಲೇನೋ ನಾನು ಇಲ್ಲ ಅಂದ್ರೆ ಏನೋ ಒಂದು ಇದಾಗ್ಬಿಡುತ್ತೆ, ನಾನು ಒಂಚೂರು ನೋಡ್ಕೋಬೇಕು, ನಾನ್ ಮಾಡ್ಬೇಕು. ಒಂಥರ ಮೇನ್ ಮೇಡಮ್. ನಿಜವಾಗ್ಲು ನೀವು ರಂಗನಾಥ್ ಅವ್ರ ಮೇನು. ರಂಗನಾಥ್ ಗುರೂಜಿಗೆ ಒಂಥರ ಎಡಗೈ ಬಲಗೈ ಇದ್ದಂಗೆ ನೀವು, ಆಯ್ತಾ. ನೀವು ಬಲಭುಜ ಅವ್ರಿಗೆ, ನೀವು ಕೊಟ್ಟದ್ದು ಅವ್ರಿಗೆ ಅಲ್ಲ. ನಾನು ಹೊಗಳ್ತಾ ಇಲ್ಲ, ಅಲ್ಲ ಬೇಜಾರ್ ಮಾಡ್ಕೋಬೇಡಿ ಸರ್, ಅಷ್ಟೇ ಹೇಳ್ತಾ ಇರೋದು. ಈ ತರದವ್ರು ಒಂದ್ 4 ಜನ ಇದ್ಬಿಟ್ರೆ, ಮೇನ್ ಪಿಲ್ಲರ್ಗಳು ಗಟ್ಟಿ ಇದ್ರೆ ಮೇಲ್ ಪಿಲ್ಲರ್ಗಳೆಲ್ಲ ಕ್ಲೀನಾಗಿ ಕೂತ್ಕೋತವೆ, ಗೋಪುರ ಕ್ಲೀನಾಗಿ ಕಟ್ಬೋದು. ಅದನ್ನ ನಾನು ಅಂತ ಇದೀನಿ ಅಷ್ಟೇನೆ. ಪಿಲ್ಲರ್ಗಳು ಚೆನ್ನಾಗಿರ್ಬೇಕು. ನೀವೇನು 2 ದಿನ ಬರೋದು 2 ದಿನ ಟುಸ್ ನಂತರ ಆಗ್ಬಿಟ್ರೆ ಕಷ್ಟ. ನಾನು ಹೇಳ್ಕೊತಾ ಇದೀನಿ, ನಾನು ಹೇಳ್ದಂಗೆ ಕರೆಕ್ಟ್ ಆಗಿ ಇನ್ವಾಲ್ವ್ ಆಗಕ್ ಆಗ್ತಾ ಇಲ್ಲ. ನನ್ ಸ್ವಲ್ಪ ಮನೋವ್ಯಾಕುಲಗಳು ಸ್ವಲ್ಪ ಜಾಸ್ತಿನೇ ಇದೆ. ಅದ್ರ ಮಧ್ಯೆ ಇಷ್ಟ ಆದ್ರೂ ಮಾಡ್ತಾ ಇದೀನಿ ಅಂದ್ರೆ ನನಗೆ ನಾನೇ ಸಮಾಧಾನ ಪಡ್ಕೊತಾ ಇದ್ದೀನಿ. ಅದಕ್ಕೂ ನೀವು ನಿಮ್ದೇ ಒಂದು ನನ್ಗೆ ಒಂದು ಇದು ಅಂತ ಅನ್ಕೋತೀನಿ. ಇಂಪ್ರೆಷನ್ ಇಲ್ದೆ ಏನೂ ಆಗಲ್ಲ. ಧನ್ಯವಾದಗಳು ಮೇಡಮ್. ತುಂಬಾ ಜನ ಮಾತಾಡೋರು ಇದಾರೆ ನಿಮ್ ಬಗ್ಗೆ. ಗಜಗಮನೆ ದರ್ಶನ ಕೊಟ್ಟಿದ್ರು. ತುಂಬಾ ಧನ್ಯವಾದಗಳು ಅವಕಾಶ ಗುರುಜಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನನಗೆ ಇವಾಗ ಯಾಕೋ ಬೇಜಾರಾಗ್ತಾ ಇದೆ ಮೇಡಮ್. ಮ್ಯೂಟ್ ಮಾಡ್ಕೊಂಬಿಡಿ. ಮಾಸ್ಟರ್ಸ್, ನನಗೆ ಈ ಸಮಯದಲ್ಲಿ ಒಂದು ಬೇಜಾರಾಗ್ತಿದೆ. ಯಾಕೆ ನಾನು ಎಲ್ಲಾ ಮಾಸ್ಟರ್ಸ್ ಏನೇನು ಸೇವೆ ಮಾಡ್ತಾ ಇದ್ದಾರೆ, ಎಲ್ಲಾ ಮಾಸ್ಟರ್ಸ್ ನಾನೊಂದು ಟಾಪಿಕ್ ತರಬೇಕಾಗಿತ್ತು ಅಂತ ಅನ್ನಿಸ್ತಾ ಇದೆ. ಫಸ್ಟ್ ನಾನು ಮಹಾವತಾರ್ ಫೌಂಡೇಶನ್ ಅಂದೇ ಹಾಕೊಂಡೆ. ನೆಕ್ಸ್ಟ್ ಟಾಪಿಕ್ ಅದೇನೆ. ಎಲ್ಲಾ ಮಾಸ್ಟರ್ಸ್ ಏನೇನೆಲ್ಲ ಇಲ್ಲಿ ತೊಡಗಿಸ್ಕೊಂಡ್ ಮಾಡ್ತಾ ಇದ್ದೀರಾ, ಎಲ್ರದನ್ನು ನಾನು ನೆಕ್ಸ್ಟ್ ಟಾಪಿಕ್ ಅದನ್ನೇ ತಗೊಂಡ್ ಬರ್ತೀನಿ. ಥ್ಯಾಂಕ್ ಯು ನಾಗರತ್ನಮ್ಮ ಮೇಡಮ್. ಮಧುರಾ ಮೇಡಮ್. ಎಲ್ರಿಗೂ ನಮಸ್ಕಾರ. ಸರ್ ನಮಸ್ತೆ. ನಾನು ಅನಿವಾರ್ಯ ಕಾರಣದಿಂದ ಊರಲ್ಲಿದ್ದೀನಿ, ಸ್ವಲ್ಪ ಇನ್ವಾಲ್ವ್ ಆಗಕ್ ಆಗ್ತಾ ಇಲ್ಲ. ನೆಕ್ಸ್ಟ್ ವೀಕ್ ಇಂದ ನಾನು ಜಾಯಿನ್ ಆಗ್ತೀನಿ. ತುಂಬಾ ಚೆನ್ನಾಗಿತ್ತು ಅಶ್ವಿನಿ ಮೇಡಮ್ ನಿಮ್ ಜರ್ನಿ. ಒಂಥರ ಅಶ್ವಿನಿ ಮೇಡಮ್ ಅಂದ್ರೆ ಒಂಥರ ಮಹಾವತಾರ್ ಬೆನ್ನೆಲುಬು ಅಂತಾನೆ ಹೇಳ್ಬೋದು. ಪ್ರತಿಯೊಂದು ಕಾರ್ಯದಲ್ಲೂ ತುಂಬಾ ಚೆನ್ನಾಗಿ ಇನ್ವಾಲ್ವ್ ಮತ್ತೆ ಎಲ್ಲರೂ ಟೀಮನ್ನು ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಮತ್ತೆ ನನ್ನ ಅವರು ಬಾಂಡಿಂಗು ತುಂಬಾ ಚೆನ್ನಾಗಿದೆ. ಏನಾದ್ರು ಒಂದು ಮಾಡ್ಬೇಕು ಅಂದ್ರೆ ನಾವು ಫೋನ್ ಮಾಡ್ಕೊಳ್ತೀವಿ, ಮಾಡ್ಕೊಳ್ತೀವಿ.
ಅಂದ್ರೆ ಪ್ರತಿಯೊಂದನ್ನು ತುಂಬಾ ಪರ್ಫೆಕ್ಟ್ ಆಗಿ ಮಾಡ್ಬೇಕು ಅಂತ ಹೇಳ್ತಾರೆ ಅವರು. ತುಂಬಾ ಇಷ್ಟ ಆಗತ್ತೆ ಆ ಒಂದು ಇದು. ಮತ್ತೆ ಎಲ್ರೂನು ತಗೊಂಡ್ ಹೋಗೋದು ಒಂದು ವೇದಿಕೆ ಅಂದ್ರೆ ಎಲ್ರೂನು ಒಗ್ಗೂಡ್ಸ್ಕೊಂಡ್ ತಗೊಂಡ್ ಹೋಗೋದು ತುಂಬಾ ಕಷ್ಟ. ಯಾಕಂದ್ರೆ ಒಬ್ರಿಗೊಂದ್ ಹೇಳ್ದಾಗ ಇನ್ನೊಬ್ರಿಗೆ ಅದಿಷ್ಟ ಆಗಿರಲ್ಲ. ಮತ್ತೆ ನನಗೊಂದು ಅದನ್ನ ಕೊಡ್ಬೇಕಿತ್ತು ಅವ್ರು ಕೊಡ್ಲಿಲ್ಲ ಅನ್ನೋ ಒಂದಿರುತ್ತೆ. ಆದ್ರೂ ಆದಷ್ಟು ಪಾಪ ಮ್ಯಾನೇಜ್ ಮಾಡಿ ಪ್ರತಿಯೊಬ್ರುನು ಮುಂದೆ ತಗೊಂಡ್ ಹೋಗ್ಲಿಕ್ಕೆ ತುಂಬಾ ಪರದಾಡ್ತಾ ಇರ್ತಾರೆ. ಒಮ್ಮೊಮ್ಮೆ ನಾನು ಹೇಳ್ತಾ ಇರ್ತೀನಿ, ಅಶ್ವಿನಿ ಮೇಡಮ್ ನಿಮ್ಗೆ ಕಷ್ಟ ಆಗ್ತಾ ಇರ್ಬೋದಲ್ವಾ ಅಂತ. ಇಲ್ಲ ಮೇಡಮ್, ನಾನು ಈ ಫೀಲ್ಡಿಗೆ ಬಂದಿದ್ದೀನಲ್ಲ, ಏನಿಲ್ಲ, ಆರಾಮಾಗಿ ಹೋಗ್ತಾ ಇದೆ, ನನ್ಗೆ ಆಶೀರ್ವಾದ ಇದೆ, ಗುರುಗಳ ಆಶೀರ್ವಾದ ಇದೆ ಅಂತ ಹೇಳ್ತಾ ಇರ್ತಾರೆ. ಅದೆಲ್ಲ ತುಂಬಾ ಇಷ್ಟ ಆಗುತ್ತೆ. ಒಬ್ರು ಅಂದ್ರೆ ಒಂದು ವೇದಿಕೆ ಇದೆ ಅಥವಾ ಒಂದು ಫೌಂಡೇಶನ್ ಇದೆ ಅಂದ್ರೆ ಅದಕ್ಕೆ ಬೆನ್ನೆಲುಬಾಗಿ ತುಂಬಾ ಜನ ಇರ್ತಾರೆ. ಆದ್ರೆ ಅದ್ರ ಜೊತೆಗೆ ಒಬ್ರು ಈ ತರ ಹೋಲ್ಡಿಂಗ್ ಮಾಡೋರು ಇರ್ಲೇಬೇಕಾಗತ್ತೆ. ಯಾಕಂದ್ರೆ ಇಲ್ಲಾಂದ್ರೆ ಅದು ಕಂಟ್ರೋಲ್ ತಪ್ಪೋಗುತ್ತೆ. ಯಾರ್ಯಾರು ಏನೇನೋ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಈ ತರ ಒಬ್ರು ಇದ್ದಾಗ ಅದು ಚೆನ್ನಾಗಿ ಹೋಗ್ತಾ ಇರುತ್ತೆ. ಈಗ ನೋಡಿ, ನಮ್ಮ ಮಹಾವತಾರ್ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ. ಯಾಕಂದ್ರೆ ಒಬ್ರು ಒಂದು ಹೋಲ್ಡಿಂಗ್ ಅಲ್ಲಿ ಇರುತ್ತೆ. ಎಲ್ರಿಗೂ ಅವಕಾಶ ಇರುತ್ತೆ, ಅಂದ್ರೆ ಎಲ್ರಿಗೂ ಅವಕಾಶ ಕೊಡ್ತಾ ಇರ್ತಾರೆ. ಆದ್ರೆ ಅದನ್ನ ಹ್ಯಾಂಡಲ್ ಮಾಡ್ಲಿಕ್ಕೆ ಒಬ್ರು ಬೇಕಾಗತ್ತೆ. ಅದನ್ನ ಅಶ್ವಿನಿ ಮೇಡಮ್ ತುಂಬಾ ಚೆನ್ನಾಗಿ ತಗೊಂಡ್ ಹೋಗ್ತಾ ಇರ್ತಾರೆ. ಅವ್ರ ಒಂಥರ ಏನಂದ್ರೆ ಮಹಾವತಾರಿಗೆ ಒಂಥರ ಇದ್ದಿದ್ದಂಗೆ, ಹೇಮಾ ಮೇಡಮ್ ಒಂದು ಸ್ಟಾರ್ ಇದ್ದಾಗೆ. ಎಲ್ಲಾ ವೇದಲ್ಲೂ ಪಾಪ ಕೆಲಸ ಮಾಡ್ತಾ ಇರ್ತಾರೆ. ನಾನೇ ಒಮ್ಮೊಮ್ಮೆ ಅಯ್ಯೋ ಕಷ್ಟ ಆಗ್ತಾ ಇರ್ಬೋದಾ ಮೇಡಮ್ ಅಂತ ಕೇಳ್ತಾ ಇರ್ತೀನಿ. ಅದೇ ಹೇಳ್ತಾ ಇರ್ತಾರೆ, ಇಲ್ಲ ಮೇಡಮ್ ನಡೀತಾ ಇರುತ್ತೆ, ನನಗೆ ಯೂನಿವರ್ಸ್ ಹೆಲ್ಪ್ ಮಾಡ್ತಾ ಇರುತ್ತೆ ಅಂತ ಹೇಳ್ತಾ ಇರ್ತಾರೆ. ಖುಷಿ ಆಗತ್ತೆ ಮೇಡಮ್ ನಿಮ್ಮ ಒಂದು ಹೀಗೆ ನಿಮ್ ಜರ್ನಿ ನಮ್ಮ ರಂಗನಾಥ್ ಸರ್ ಜೊತೆ, ನಾಗರಾಜ್ ಸರ್ ಜೊತೆಗೆ, ಹಾಗೆ ಎಲ್ಲರ ಜೊತೆಗೆ ಹೀಗೆ ಕಂಟಿನ್ಯೂ ಆಗ್ಲಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ನಿಮ್ ಜೊತೆಗೆ ನಾವು ಇರ್ತೀವಿ ಸದಾ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನಮ್ಮ ನಾಗರಾಜ್ ಗುರೂಜಿ ಅವರ ನುಡಿಮುತ್ತುಗಳು ನಾನು ಪದೇ ಪದೇ ಕೇಳ್ತಾ ಇರ್ತೀನಿ. ಅವರ ಮಾತುಗಳಿಂದ ನಾನು ಇನ್ನಷ್ಟು ಪ್ರೇರೇಪಣೆ ಪಡಿತಾ ಈ ಮಹಾವತಾರ್ ಫೌಂಡೇಶನ್ ಇನ್ನಷ್ಟು ಮೇಲಿನ ಮಟ್ಟಕ್ಕೆ ಹೋಗೋದಕ್ಕೆ ಇದು ನನಗೆ ಸಹಕಾರಿಯಾಗಿದೆ. ನಮ್ಮ ಗುರುಗಳು ಹಾಗೂ ಎಲ್ಲಾ ಮಾಸ್ಟರ್ಸ್ ನ ಸಹಕಾರ ಇದೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನಾಗರಾಜ್ ಸರ್, ಶುಭೋದಯ. ಶುಭೋದಯ ಸರ್, ಶುಭೋದಯ. ಗುರೂಜಿ, ನಾನು ಈಗ ಒಂದು 5 ನಿಮಿಷದಲ್ಲಿ ಬಂದೆ. ಕಾರ್ಯಕ್ರಮದಲ್ಲಿ ಏನ್ ನಡೀತಾ ಇದೆ ಅಂತ ನನಗೆ ಗೊತ್ತಾಗ್ಲಿಲ್ಲ. ಅಶ್ವಿನಿ ಅವ್ರ ಬಗ್ಗೆ ಮಾತನಾಡ್ತಾ ಇದ್ರಿ, ನನಗೆ ಬಹಳ ಖುಷಿ ಆಯ್ತು. ಗುರೂಜಿ, ನಾನು ಮತ್ತು ನಮ್ಮ ಮಹಾವತಾರ್ ಫೌಂಡೇಶನ್ ಟಾಪಿಕ್ ಸೆಲೆಕ್ಟ್ ಮಾಡ್ಕೊಂಡಿದ್ದೆ ಗುರೂಜಿ. ಓಕೆ ಓಕೆ. ಬಹಳ ಒಳ್ಳೆ ಟಾಪಿಕ್ ಅದು. ಯಾಕೆ ಅಂತ ಹೇಳಿದ್ರೆ, ಮಹಾವತಾರ್ ಫೌಂಡೇಶನ್ ಅಂತಂದ್ರೆ ಅದು ಬರೀ ರಂಗನಾಥ್ ಜಿ ಅವರು ಆಗ್ಲಿ ಅಥವಾ ಲಕ್ಷ್ಮಣನವರಾಗ್ಲಿ ಅವ್ರು ಮಾತ್ರ ಅಲ್ಲ, ನಾವೆಲ್ಲರೂ ಅಂತ ತಿಳ್ಕೊಂಡು ನಾನು ಆಗ್ಲೇ ಹಿಂದೆನೆ ಒಮ್ಮೆ ಹೇಳಿದ್ದೆ, ನಾವೆಲ್ಲ ಒಂದು ರೀತಿ ಜೇನು ಹುಳುಗಳಿದ್ದಾಗೆ. ಆ ಜೇನು ಹುಳುಗಳು ಸೇರ್ಕೊಂಡು ಜೇನು ಗೂಡನ್ನ ಕಟ್ಟಿ ತಾವು ಎಲ್ಲೆಲ್ಲೋ ಸಂಗ್ರಹಿಸಿದಂತಹ ಆ ಜೇನನ್ನ, ಮಕರಂದವನ್ನ ತಂದು ಆ ಗೂಡಿನಲ್ಲಿ ಸಂಗ್ರಹ ಮಾಡಿ ಜಗತ್ತಿಗೆ ಹಂಚತಕ್ಕಂತ ಒಂದು ಕಾರ್ಯವನ್ನ ಮಾಡ್ತೇವೆ ಅಂತ. ಹಾಗೆ ಇಲ್ಲಿರ್ತಕ್ಕಂಥವ್ರೆಲ್ಲರೂ ಕೂಡ ಇತ್ತೀಚಿನ ದಿನಗಳಲ್ಲಿ ನಾನು ನೋಡ್ತಾ ಇದ್ದೀನಿ, ಬಹಳ ಚೆನ್ನಾಗಿ ಅವ್ರಲ್ಲಿರ್ತಕ್ಕಂಥ ಬುದ್ಧಿವಂತಿಕೆಯನ್ನ, ಅವರಲ್ಲಿರ್ತಕ್ಕಂಥ ಜ್ಞಾನವನ್ನ ಹಂಚ್ಕೊಳ್ತಾ ಇದ್ದಾರೆ. ಆವಾಗ ಅನ್ಸತ್ತೆ, ಇವ್ರೆಲ್ರೂ ಇಷ್ಟ ದಿವ್ಸ ಯಾಕೆ ಸುಮ್ನಿದ್ರು, ಇಷ್ಟ ದಿವ್ಸ ಎಲ್ಲ ಎಲೆ ಮರೆ ಕಾಯಿ ತರಹ ಇದ್ರಲ್ಲ ಅಂತ ಅನ್ಸತ್ತೆ. ಹೇಮ ಅವ್ರಿರ್ಬೋದು, ಮತ್ತೆ ನಮ್ಮ ಲಕ್ಷ್ಮೀಕಾಂತಮ್ನವ್ರು ಇರ್ಬೋದು, ನೀವಿರ್ಬೋದು. ನೀವು ಬಿಡಿ, ಪ್ರಾರಂಭದಿಂದ ಏನು ಜನವರಿಯಲ್ಲಿ ನಾವು ಪ್ರಾರಂಭ ಮಾಡಿದ್ವಿ, 2024 ಜನವರಿಯಲ್ಲಿ ನಾವು ಮಹಾವತಾರ್ ಫೌಂಡೇಶನ್ಗೆ ಕಾಲಿಟ್ವಿ. ಅಲ್ಲಿಂದ ಅನೂಚಾನವಾಗಿ ಇಲ್ಲಿ ತನಕನೂ ಕೂಡ ಅಶ್ವಿನಿ ಅವ್ರನ್ನ ನಾನು ನೋಡ್ಕೊಂಡೇ ಬರ್ತಾ ಇದ್ದೀನಿ. ಅಶ್ವಿನಿ ಅಂತಂದ್ರೆ ಆಕೆನ ನಾನು ಯಾವತ್ತು ಮೇಡಮ್ ಅಂತ ನಾನು ಯಾವತ್ತೂ ಸಂಬೋಧಿಸೋದಿಲ್ಲ. ಯಾಕೆ ಅಂತಂದ್ರೆ ನನಗೆ 2 ಹೆಣ್ಮಕ್ಳು. ಆ ಹೆಣ್ಮಕ್ಳ ಜೊತೆಯನ್ನ ಈಕನ್ಯಾ ಕೂಡ 3ನೇ ಮಗಳು ಅಂತ ತಿಳ್ಕೊಂಡಿದ್ದೀನಿ. ಹಾಗಾಗಿ ಎಷ್ಟೋ ಸತಿ ನಾನು ಆಕೆಯ ಕಷ್ಟ ಸುಖಗಳಲ್ಲಿ ಭಾಗವಹಿಸ್ತಾ ಇರ್ತೀನಿ. ಆಕೆಯ ನೋವನ್ನ ನನ್ನ ಜೊತೆನಲ್ಲಿ ಹೇಳ್ಕೊಂಡಾಗ ನಾನು ಆಕೆಗೆ ಸಾಂತ್ವನವನ್ನು ಮಾಡ್ತಾ ಇರ್ತೀನಿ. ಇಲ್ಲೆಲ್ಲರೂ ಕೂಡ ಭ್ರಾತೃತ್ವ ಭಾವವನ್ನೇ ನಾವು ಬೆಳೆಸ್ಕೋಬೇಕು. ಭ್ರಾತೃತ್ವ ಭಾವವನ್ನ ಬೆಳೆಸ್ಕೊಂಡು ಉತ್ತಮವಾದಂತ ಬಾಂಧವ್ಯವನ್ನ ನಾವು ಬೆಳೆಸ್ಕೊಂಡಾಗ ಮಾತ್ರ ನಮ್ಮ ಜೀವನ ಅದೊಂದು ರೀತಿ ಅರ್ಥಪೂರ್ಣವಾಗುತ್ತೆ. ಪತ್ರಿಜಿಯವರು ಏನು ಈ ಫಾರಿನ್ ಕಂಟ್ರೀಸ್ ನಲ್ಲಿ ಏನ್ ಬಳಸ್ತಾರೆ ಶಬ್ದ, ಮೇಡಮ್ ಅಂತಕ್ಕಂಥದ್ದು, ಮಾಸ್ಟರ್ ಅಂತಕ್ಕಂಥ ಶಬ್ದವನ್ನ ಬಳಸ್ಕೊಂಡ್ ಬಂದ್ರು,
ಅದನ್ನ ನಮ್ಮ ಮಹಾವತಾರ್ ಫೌಂಡೇಶನ್ ನ ಫೌಂಡರ್ ಬಳಸ್ತಾ ಇದ್ದಾರೆ. ಬಟ್ ನಾನು ಅದನ್ನ ಆ ಶಬ್ದಗಳನ್ನ ಬಳಸುವುದಿಲ್ಲ. ಅಮ್ಮ ಅಥವಾ ಅಕ್ಕ ಅಥವಾ ಅಣ್ಣ, ಈ ಮೂರೇ ಶಬ್ದಗಳನ್ನ ನಾನು ಬಳಸ್ಕೊಂಡು ಬಂದಿದ್ದು ಸುಮಾರು ಒಂದು 35 ವರ್ಷಗಳಿಂದ. ನನಗಿಂತ ವಯಸ್ಸಾದವ್ರನ್ನ ಅಕ್ಕ ಅಂತಲೂ, ಅವ್ರು ಚಿಕ್ಕವರಾಗಿರ್ಲಿ ದೊಡ್ಡವರಾಗಿರ್ಲಿ ಗಂಡಸರನ್ನ ಅಣ್ಣ ಅಂತಲೂ, ಹೆಣ್ಮಕ್ಳನ್ನು ಕೂಡ ಒಂದು ಸತಿ ನಮ್ಮ ಆಕೆ ಕೂಡ ಯೋಗದ ಆ ಶಿಬಿರದಲ್ಲಿ ಇದ್ರು. ಅವರನ್ನ ಪರಿಚಯ ಮಾಡ್ಕೊಡ್ಬೇಕಾದ್ರೆ ಈ ಅಕ್ಕನ ಹೆಸರು ಯಶೋದಮ್ಮ ಅಂತ, ಈಕೆ ನನ್ನ ಧರ್ಮಪತ್ನಿ ಅಂತಲೇ ಹೇಳಿದಾಗ ಎಲ್ರು ಚಪ್ಪಾಳೆ ತಟ್ಟಿದ್ರು. ಆದ್ರಿಂದ ಅಶ್ವಿನಿ ಅಂತಂದ್ರೆ ಅಶ್ವಿನಿಗೆ ಅಶ್ವಿನಿನೇ ಸಾಟಿ. ಯಾಕೆಂದ್ರೆ ಆ ಕಾರ್ಯಕ್ರಮವನ್ನ ಸಂಪೂರ್ಣವಾಗಿ ನಿರೂಪಣೆ ಮಾಡೋದಿರ್ಬೋದು, ಆ ಕಾರ್ಯಕ್ರಮವನ್ನ ಫ್ರೇಮ್ ಮಾಡೋದಿರ್ಬೋದು, ರಂಗನಾಥ್ಜಿಯವರು ಏನು ಆ ಶೆಡ್ಯೂಲ್ ಕೊಡ್ತಾರೆ ಅದನ್ನ ಚಾಚು ತಪ್ಪದೆ, ಒಂದು ಚೂರು ವ್ಯತ್ಯಾಸವಾಗದೆ, ಮತ್ತೆ ಯಾರ್ಯಾರು ಏನೇನು ಕಾರ್ಯಕ್ರಮಗಳನ್ನ ನಿರ್ವಹಣೆ ಮಾಡ್ತಾರೆ ಅದನ್ನೆಲ್ಲ ಎಡಿಟಿಂಗ್ ಮಾಡಿ ಅದನ್ನೆಲ್ಲ ಇದರಲ್ಲಿ ನಮ್ಮ ಚಾನೆಲ್ಗಳಲ್ಲಿ ಗ್ರೂಪ್ ನಲ್ಲಿ ಹಾಕುವಂತದ್ದು, ಇದೆಲ್ಲವನ್ನ ಕೂಡ ನಿಸ್ವಾರ್ಥ ಸೇವೆ ಇದು. ಅವ್ರಾಗ್ಲೇ ಹೇಳಿದ್ರು, ಬೇರೆ ಕಡೆ ಮಾಡಿದ್ರೆ ಸಾಕಷ್ಟು ಸಂಬಳ ಕೊಡ್ತಿದ್ರು ಏನು, ಆದ್ರೆ ಆ ಸಂಬಳ ಅದು ಕ್ಷಣಿಕವಾಗಿರ್ತಾ ಇತ್ತು, ಅದು ಸೇವೆ ಅಂತ ಅನಿಸ್ಕೊಳ್ತಾ ಇರ್ಲಿಲ್ಲ. ಇವತ್ತು ಕೂಡ ಎಷ್ಟೋ ಜನ ನಾನು ಮಿಲಿಟರಿ ಸರ್ವಿಸ್ ಮಾಡ್ತಾ ಇದ್ದೀನಿ, ನಾನು ಎಜುಕೇಶನ್ ಡಿಪಾರ್ಟ್ಮೆಂಟ್ ಸರ್ವಿಸ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಆದ್ರೆ ಅದು ಸರ್ವಿಸ್ ಅಂತ ಅನ್ಸ್ಕೊಳ್ಳೋದಿಲ್ಲ, ಸೇವೆ ಅನ್ಸ್ಕೊಳ್ಳೋದಿಲ್ಲ. ಯಾಕೆಂದ್ರೆ ಅವ್ರು ಮಾಡ್ತಕ್ಕಂತ ವೃತ್ತಿಗೆ ತಕ್ಕಂತೆ ಸಂಬಳವನ್ನೇ ತಗೋತಾರೆ. ಯಾರು ಅವರ ದುಡಿಮೆಗೆ ತಕ್ಕ ಪ್ರತಿಫಲವನ್ನ ಹಣದ ರೂಪದಲ್ಲಿ ಪಡ್ಕೊಳ್ತಾರೋ ಆಗ ಅದು ಸೇವೆ ಅಂತ ಅನ್ನಿಸ್ಕೊಳ್ಳೋದಿಲ್ಲ, ಅದು ವೃತ್ತಿ ಅನ್ಸ್ಕೊಳ್ಳುತ್ತೆ. ಬಟ್ ಇಲ್ಲಿ ಶುದ್ಧವಾದ ನಿಸ್ವಾರ್ಥ ಸೇವೆಯನ್ನೇ ಇಲ್ಲಿ ಮಾಡ್ತಾ ಇದ್ದಾರೆ. ಇಲ್ಲೆಲ್ರು ಕೆಲವರು ನಮ್ಮ ಸಣ್ಣಗೌಡರು ಇರ್ಬೋದು, ಅಶ್ವಿನಿ ಅವ್ರು ಇರ್ಬೋದು, ಮಧುರ ಅವ್ರು ಇರ್ಬೋದು, ಇವರೆಲ್ಲರೂ ನಿಸ್ವಾರ್ಥವಾಗಿ ಸೇವೆ ಮಾಡ್ತಾರೆ. ಅದರಲ್ಲಿ ಅಶ್ವಿನಿ ಅಗ್ರಗಣ್ಯ. ಹಾಗಾಗಿ ಈ ಕಾರ್ಯಕ್ರಮಗಳೆಲ್ಲವೂ ಕೂಡ ಎಲ್ರಿಗೂ ಮುಟ್ಸುವಂತದ್ದು, ಎಲ್ರು ಅದನ್ನ ಸರಿಯಾಗಿ ಉಪಯೋಗಿಸ್ಕೊಂಡು ಆ ಸಂದರ್ಭಕ್ಕೆ ತಕ್ಕಂತೆ ಭಾಗವಹಿಸೋದಿರ್ಬೋದು, ಇದೆಲ್ಲವೂ ನಡೀತಾ ಇದೆ ಅಂತಂದ್ರೆ ಅಶ್ವಿನಿಯವರ ಒಂದು ಕಾರ್ಯ ನಿಜಕ್ಕೂ ಶ್ಲಾಘನೀಯ. ಹಾಗಾಗಿ ಪತ್ರಿಜಿ ಮಹಾಗುರುಗಳು ಆಕೆಗೆ ವಿಶೇಷವಾದಂತಹ ಆಶೀರ್ವಾದವನ್ನ ಮಾಡ್ಲಿ. ಮತ್ತೆ ಇನ್ನು ಮುಂದೆಯೂ ಕೂಡ ಆಕೆಯ ಸೇವೆ ಜಗತ್ತಿಗೆ ಎಲ್ಲಾ ರಂಗದಲ್ಲೂ ಎಲ್ಲಾ ರೀತಿಯಲ್ಲೂ ಮುಟ್ಟುವಂತಹ ಒಂದು ಶಕ್ತಿಯನ್ನ ಕೊಡ್ಲಿ ಅಂತೇಳಿ ಪತ್ರಿಜಿ ಮಹಾಗುರುಗಳಲ್ಲಿ ನಾನು ಪ್ರಾರ್ಥನೆಯನ್ನ ಮಾಡ್ಕೊಡ್ತೇನೆ. ಥ್ಯಾಂಕ್ ಯು ಸರ್. ಒಳ್ಳೇದಾಗ್ಲು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ತುಂಬಾ ಧನ್ಯವಾದಗಳು ಗುರುಜಿ. ಏನ್ ಹೇಳ್ಬೇಕು ಅಂತ ಗೊತ್ತಾಗಲ್ಲ ಗುರುಜಿ. ಇವತ್ತು ನಾನು ಈ ಟಾಪಿಕ್ ಏನಕ್ಕಾದ್ರೂ ತಗೊಂಡು ಅಂತ ಅನಿಸ್ತಿದೆ, ಆದ್ರೂ ಬೇಕಿತ್ತು. ಆದ್ರೂನು ನೀವೆಲ್ಲ ಈ ತರ ಹೇಳೋದ್ ನೋಡಿದ್ರೆ ನನಗೆ ಅರಗಿಸ್ಕೊಳಕ್ ಆಗ್ತಾ ಇಲ್ಲ ಗುರುಜಿ. ಥ್ಯಾಂಕ್ ಯು. ನಿಧಾನವಾಗಿ ಅರಗಿಸ್ಕೊಳ್ಳಿ, ಪರವಾಗಿಲ್ಲ. ಒಂದೇ ದಿನ ಅರಗಿಸ್ಕೊಳಕ್ ಹೋಗ್ಬೇಡಿ, ಅಜೀರ್ಣ ಆಗ್ಬೋದು. ಸ್ವಲ್ಪ ಪರವಾಗಿಲ್ಲ. ಅಂದ್ರೆ ಗುರುಜಿ ನಮ್ಮ ತಂದೆ ಹೇಳ್ತಾ ಇದ್ರು, ಮನುಷ್ಯ ಹುಟ್ಟೋದೊಂದ್ ದಿವಸ ಸಾಯೋದೊಂದ್ ದಿವಸ, ಒಂದ್ ಸಾಧನೆ ಮಾಡಿ ಹೋಗ್ಬೇಕು ಅಂತ ಹೇಳ್ತಾ ಇದ್ರು. ನಾನೊಂದು ಗುರಿ ಇಟ್ಕೊಂಡಿದ್ದೆ, ಏನಾದ್ರೂ ಸಾಧನೆ ಮಾಡ್ಬೇಕು ಅಂತ. ಇವತ್ತಿಗೆ ಅದು ಸಾರ್ಥಕ ಆಯ್ತೇನೋ ಅಂತ ಒಂದು ಭಾವನೆ ಬರ್ತಾ ಇದೆ ಗುರುಜಿ. ತುಂಬಾ ಧನ್ಯವಾದಗಳು ಗುರುಜಿ, ಎಲ್ರಿಗೂ ಕೂಡ. ಒಳ್ಳೇದಾಗಲ್ಲಮ್ಮ. ದೇವರು ನಿಮ್ಗೆ ಸಾಕಷ್ಟು ನಿಮ್ಮ ಬೇಡಿಕೆಗಳನ್ನೆಲ್ಲ ಪೂರೈಸುವಂತ ಶಕ್ತಿಯನ್ನ ಕೊಡ್ಲಿ, ಬರ್ತಕ್ಕಂತ ಸಮಸ್ಯೆಗಳನ್ನ ಎದುರಿಸುವ ಶಕ್ತಿ ಕೊಡ್ಲಿ. ಅದು ಬಹಳ ಮುಖ್ಯ ನಮಗೆ. ಹಣ, ಐಶ್ವರ್ಯ, ಆಯಸ್ಸು ಬೇಕಾದಷ್ಟದು ನಾವು ಮಾಡ್ತಕ್ಕಂತ ಸೇವೆ ಮೂಲಕ ತನ್ನಷ್ಟಕ್ಕೆ ತಾನೇ ಅದು ವೃದ್ಧಿ ಆಗುತ್ತೆ. ಆದ್ರೆ ಜೀವನದಲ್ಲಿ ಬರ್ತಕ್ಕಂತ ಸಮಸ್ಯೆಗಳನ್ನ ಎದುರಿಸುವಂತ ಶಕ್ತಿಯನ್ನ ನಾವು ಹೆಚ್ಚಾಗಿ ರೂಢಿಸ್ಕೋಬೇಕು. ಯಾವಾಗ ಆ ಶಕ್ತಿಯನ್ನ ನಾವು ರೂಢಿಸ್ಕೊಳ್ತೀವಿ, ಆವಾಗ ಎಂತಹ ಸಮಸ್ಯೆ ಬಂದ್ರು ಕೂಡ ಅದನ್ನ ನಾವು ಲೆಕ್ಕ ತಗೊಳ್ಳೋದಿಲ್ಲ. ಅದನ್ನ ದೂರ ಮಾಡ್ಕೊಂಡು ನಮ್ಮ ದಾರಿಯನ್ನ ನಾವು ಇಟ್ಕೊಂಡು ಹೋಗ್ತಾ ಇರ್ತೀವಿ. ಎಷ್ಟೋ ಸತಿ ನಾನು ಮಹಾವತಾರ್ ಫೌಂಡೇಶನ್ಗೆ ಬರ್ಬೇಕಾದಂತ ಸಂದರ್ಭದಲ್ಲಿ ಸಾಕಷ್ಟು ಶ್ರಮ ಆಗ್ತಾ ಇತ್ತು, ಸಾಕಷ್ಟು ಸಮಸ್ಯೆಗಳು ಎದುರಾಗ್ತಾ ಇತ್ತು.
ಆದ್ರೂ ಕೂಡ ಅದನ್ನೆಲ್ಲ ಲೆಕ್ಕಕ್ಕೆ ತಗೊಳ್ದೇನೆ ಬರ್ತಾ ಇರ್ತೀನಿ, ಹೋಗ್ತಾ ಇರ್ತೀನಿ. ನನ್ನ ಕಾರ್ಯಕ್ರಮ ನಾನು ಪ್ರಾರಂಭದಲ್ಲೇ ಹೇಳಿದ್ದೆ, ರಂಗನಾಥಿ ಅವರೊಂದು ಮಾಲಿದ್ರು, ನೀವು ನಮ್ ಜೊತೆ ಇರಿ ಅಂತ. ಅದಕ್ಕೆ ನಾನು ಹೇಳಿದ್ದೆ, ಆ ಜೀವ ಪರ್ಯಂತ ನಾನು ನಿಮ್ ಜೊತೆನಲ್ಲಿ ಇರ್ತೀನಿ. ಅದನ್ನ ಇವತ್ತು ಮತ್ತೆ ನೆನಪು ಮಾಡ್ತಾ ಇದ್ದೀನಿ. ಆ ಜೀವ ಪರ್ಯಂತ ನಾನು ಬದುಕಿರೋವರೆಗೂ ಕೂಡ ನನ್ನಿಂದ ಎಷ್ಟು ಸಾಧ್ಯವೋ ಅಷ್ಟು ಈ ಜಗತ್ತಿಗೆ ಸೇವೆಯನ್ನ ಮಾಡ್ಲಿಕ್ಕೆ ನಿಮ್ಮ ಫೌಂಡೇಶನ್ ನ ಮೂಲಕ, ನಿಮ್ಮ ಅಂತ ಹೇಳ್ಬಾರ್ದು, ನಮ್ಮ ಫೌಂಡೇಶನ್ ನ ಮೂಲಕ ಖಂಡಿತ ನಾನು ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಧನ್ಯವಾದ ಸರ್. ಅದ್ಭುತ ನಿಸ್ವಾರ್ಥ ಸೇವೆ ಅನ್ನೋದು ನಾವು ನೋಡ್ತಾನೆ ಇದ್ದೀವಿ. ನಾವು ಇಲ್ಲಿರುವಂಥ ಮಾಸ್ಟರ್ಸ್ ಪ್ರತಿಯೊಬ್ಬರು ಮೊದಲನೇದಾಗಿ ಯೋಗ ಪ್ರಾಣಾಯಾಮದಿಂದನೇ ಶುರು ಮಾಡಿಕೊಂಡ್ರೆ ಅಲ್ಲಿಂದನೇ ಎಷ್ಟೋ ಲಾಭ ಪಟ್ಟಿದ್ದಾರೆ. ಅದು ಈ ವೇದಿಕೆಗೆ ಪರಿಚಯ ಮಾಡಿ ಇಷ್ಟು ಯಶಸ್ವಿಯಾಗಿ ನಡ್ಸ್ಕೊಂಡು ಹೋಗ್ತಾ ಇದೆ ಅಂದ್ರೆ ಇಲ್ಲಿ ಆಲ್ಮೋಸ್ಟ್ ಈಗ 5 ಮಾಸ್ಟರ್ಸು ಅದರಲ್ಲಿ ನೈಪುಣ್ಯತೆ ಹೊಂದಿದ್ದಾರೆ. ಒಂಥರ ಆ ವಿವೇಕತ್ವ ತಗೊಂಡು ಈಗ ಆಲ್ರೆಡಿ ಟೀಚ್ ಮಾಡ್ತಾ ಇದ್ದಾರೆ. ಅದು ನಿರಂತರ ನಡೀತಾ ಇದೆ. ಇದು ಒಂಥರ ನಿಮ್ಮ ಆಶೀರ್ವಾದ ಇದೆಲ್ಲ. ಅಂದ್ರೆ ನೀವು ಕೊಟ್ಟಿರುವಂತ ನನಗೆ ಇನ್ನೊಂದು ಬೇಡಿಕೆ ಇದೆ, ಮನವಿ ಏನಂತ ಹೇಳಿದ್ರೆ, ಯಾರು ಈ ಯೋಗ ಇದ್ರ ಬಗ್ಗೆ ಅಭ್ಯಾಸ ಮಾಡಿಸ್ತಾ ಇದ್ದಾರೆ ಅವರು 1-2 ದಿವಸ ಬೆಳಿಗ್ಗೆ ಇಲ್ಲಿ ಬಂದ್ರೆ ಆಫ್ಲೈನ್ ನಲ್ಲಿ 1-2 ದಿವಸ ಇಲ್ಲಿ ಇದ್ಕೊಂಡು ಯಾವ ಯಾವ ಸಮಸ್ಯೆಗೆ ಯಾವ ರೀತಿ ಯೋಗ ಚಿಕಿತ್ಸೆಯನ್ನ ಮಾಡ್ಬೇಕು ಅನ್ನೋದನ್ನ ಪ್ರಾಕ್ಟೀಸ್ ಮಾಡ್ಕೊಂಡು ಈ ಪ್ರತಿ ಶನಿವಾರ ನಡೆಯುವಂತಹ ಅಲ್ಲಿ ಕಾರ್ಯಕ್ರಮಕ್ಕೆ ಹತ್ರದಲ್ಲಿರೋರು, ಫೌಂಡೇಶನ್ಗೆ ಹತ್ರದಲ್ಲಿರುವಂತವ್ರು ಬಂದು ಇದನ್ನ ಅಭ್ಯಾಸ ಮಾಡಿಕೊಂಡು ಅದನ್ನ ಅಲ್ಲಿ ಆ ಚಿಕಿತ್ಸೆಯನ್ನ ಮಾಡ್ತಕ್ಕಂತ ಸಂದರ್ಭದಲ್ಲಿ ಬಳಸ್ಕೊಂಡ್ರೆ ತುಂಬಾ ಒಳ್ಳೇದಾಗತ್ತೆ. ನಾನು ಅದಕ್ಕೆ ಇವ್ರಿಗೆ ಲಕ್ಷ್ಮೀಕಾಂತಮ್ನವ್ರಿಗೆ ಹೇಳಿದ್ದೆ, ಅವರು ಬರ್ತೀವಿ, ವೆಂಕಟರಮಣ ಅವರು, ಹರೀಶ್ ಅವರು, ರೇವತಿ ಅವ್ರು, ನಾವೊಂದ್ 4-5 ಜನ ಬರ್ತೀವಿ ಅಂತ ಹೇಳಿದ್ರು. ಅವ್ರಿನ್ನೂ ಬರ್ತಾನೆ ಇದಾರೆ, ಬಸ್ ಸಿಕ್ಲಿಲ್ವೋ ಏನೋ ಗೊತ್ತಾಗಿಲ್ಲ. ಅಥವಾ ಈ ಬರ್ತೀವಿ ಅಂತಂದವರು ಅವ್ರಿಗೆ ಸರಿಯಾಗಿ ಅವಕಾಶ ಕೊಡ್ತಾ ಇಲ್ವೋ ಏನೋ ಗೊತ್ತಿಲ್ಲ. ಹಾಗಾಗಿ ನನ್ನ ಉದ್ದೇಶ ಇಷ್ಟೇ, ಏನು ನಾವು ಅಲ್ಲಿ ಯೋಗ ಚಿಕಿತ್ಸೆ ಅಂತ ನಾವು ಪ್ರಾರಂಭ ಮಾಡಿದೀವಿ, ಅದಕ್ಕೆ ತಕ್ಕ ಮೆಟೀರಿಯಲ್ಸ್ ನ ನಾವು ಅಲ್ಲಿ ಸಂಗ್ರಹ ಮಾಡಿದೀವಿ, ಅದು ಉಪಯೋಗ ಆಗ್ಬೇಕು, ಬಳಕೆ ಆಗ್ಬೇಕು. ಮತ್ತೆ ಯಾರೋ ಒಬ್ರು ಬರಕ್ಕಾಗಲಿಲ್ಲ ಅಂತಂದ್ರೆ ನಾನು ತಿಂಗಳು ಒಂದ್ಸತಿ ಅಲ್ಲಿ ಭೇಟಿ ಕೊಡೋ ರೀತಿ ಮಾಡ್ಕೊಂಡು ಪ್ರತಿ ಶನಿವಾರ ಅಥವಾ ಸಾಧ್ಯವಾದ್ರೆ ಬುಧವಾರಗಳು ಕೂಡ ಅಲ್ಲಿ ನಡೆಯುತ್ತೆ. 1-2 ದಿವಸ 3-3 ದಿವಸದಲ್ಲಿ ಬಂದು ಅಲ್ಲಿ ಯೋಗ ಚಿಕಿತ್ಸೆಯನ್ನ ಮಾಡ್ತಕ್ಕಂತ ಪ್ರಯತ್ನವನ್ನ ಮಾಡಿದ್ರೆ ಅಲ್ಲಿ ನಾವು ಏನು ಅನ್ಕೊಂಡ್ವಿ ಅದು ಖಂಡಿತ ಸಾರ್ಥಕ ಆಗುತ್ತೆ. ದಯಮಾಡಿ ಪ್ರಯತ್ನ ಮಾಡಿ. ಸರ್ ಅದು ತುಂಬಾ ಮುಖ್ಯ ಸರ್. ಅದು ಈಗ ಏನಾಗಿದೆ, ಪ್ರತಿ ಶನಿವಾರ ಈಗ ಜಾಸ್ತಿ ಜನ ಹೆಚ್ಚಾಗ್ತಾ ಇದ್ದಾರೆ. ಲಾಸ್ಟ್ ವಾರದಿಂದ ನಾವು ನೋಡ್ತಾ ಇದೀವಿ. ಸೊ ಲಾಸ್ಟ್ ವೀಕ್ ಇಂದ ನೋಡ್ತಾ ಇದ್ರೆ ಹೆಚ್ಚಾಗ್ತಾನೆ ಇದೆ ಸಂಖ್ಯೆ. ಅಲ್ಲಿ ಈಗ ಆಯುರ್ವೇದ, ಹೋಮಿಯೋ, ಮರ್ಮ ಈ 3, ಮತ್ತೆ ಈ ನಮ್ ಕಡೆಯಿಂದ ಧ್ಯಾನ, ಜ್ಞಾನ, ಮತ್ತೆ ಮುದ್ರಗಳು, ಮೂತ್ರ ಚಿಕಿತ್ಸೆ, ಇಷ್ಟು ಆಕುಪ್ರೆಷರ್ ಸ್ವಲ್ಪ ಇದು ಮಾತ್ರ ಮಾಡ್ತಾ ಇದ್ವಿ. ಯೋಗ ಪ್ರಾಣಾಯಾಮ ಇಲ್ಲ ಅಲ್ಲಿ. ಯೋಗ ಪ್ರಾಣಾಯಾಮ ಇದ್ರೆ ಈಗ ತಾವಿಳಿದ ಪ್ರಕಾರ ಇವು ನಮ್ಮ ಮಾಸ್ಟರ್ಸ್ಗೆಲ್ಲ ಟ್ರೈನಿಂಗ್ ಕೊಟ್ರೆ ತಮ್ಮ ಆಪ್ಷನ್ಸ್ ಅಲ್ಲಿ ಅನುಪಸ್ಥಿತಿಯಲ್ಲಿ ಏನಾಗುತ್ತೆ, ಅಲ್ಲಿ ಆ ಸೇವೆ ನಿರಂತರ ನಡೀತಾ ಇರ್ತದೆ. ಹೌದು, ಅದು ತುಂಬಾ ಮುಖ್ಯ. ಅದು ಅದಕ್ಕೆ ಬೇಕಂದ್ರೆ ನಮ್ ಮಾತಾರ್ ಫೌಂಡೇಶನ್ ಅಲ್ಲಿ 2 ದಿನಗಳ ಟ್ರೈನಿಂಗ್ ಇಟ್ಕೋಬಹುದು. ಈ ಮಾಸ್ಟರ್ಸ್ಗೆಲ್ಲ ಸೇರಿ 2 ದಿನ ಟ್ರೈನಿಂಗ್ ಅಲ್ಲೇ ಇಟ್ಕೊಂಡಿದ್ರು ಎಲ್ಲ ಅಲ್ಲಿ ಎಕ್ವಿಪ್ಮೆಂಟ್ ಎಲ್ಲ ಇದೆ. ನೀವು ತೋರಿಸಿದ್ರೆ ಅವರು ಅದು ಕಲ್ಸ್ಕೊಂಡು ನೆಕ್ಸ್ಟ್ ವಾರದಿಂದ ಅವರೇ ಒಬ್ಬೊಬ್ರೊಬ್ರು ಯಾವಾಗ ಫ್ರೀ ಇರ್ತಾರೋ ಬಂದು ಸೇವೆ ಮಾಡ್ತಾ ಹೋದ್ರೆ, ಸೊ ತಾವು ಯಾವಾಗ ಅನುಕೂಲ ಆಗತ್ತೆ, ಒಂದು ತಿಂಗಳಿಗೊಂದ್ಸರಿ ಯಾವಾಗ ಅನುಕೂಲ ಆಗುತ್ತೆ ಅವಾಗ ನೀವು ಜಾಯ್ನ್ ಆಗ್ತಾ ಇದ್ರೆ, ಐ ಥಿಂಕ್ ಯೋಗ ಪ್ರಾಣಾಯಾಮ ಅನ್ನೋದು ಒಂದು ಪ್ರಥಮ ಅಂಗವಾಗಿ ನಡಿಬೇಕಂತ ನನ್ನ ಆಸೆ. ಯಾಕಂದ್ರೆ ಅದರಲ್ಲಿರುವಂತ ಪವರ್, ಶಕ್ತಿ ಅನ್ನೋದು ಅಷ್ಟು ಇಷ್ಟ ಅಲ್ಲ. ಅದು ನೋಡೋಣ ಸರ್, ನಮ್ಮ ಮಾಸ್ಟರ್ಸ್ ಯಾರ್ಯಾರು ಆಫ್ಲೈನ್ ಅಲ್ಲಿ ಚರ್ಚೆ ಮಾಡಿ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆಯೋ, ಮಾಸ್ಟರ್ಸ್ ಇಲ್ಲಿ ಯಾರ್ಯಾರು ಮಾಸ್ಟರ್ಸ್ ಇದೆಯೋ, ಸೀನಿಯರ್ ಮಾಸ್ಟರ್ಸ್ ಇದೆಯೋ ಎಲ್ಲರೂ ನಿಮ್ಮ ಹೆಸರುಗಳು ಕೊಟ್ಟು ನೀವು ಅಂದ್ರೆ ನಾವು ಆಯ್ಕೆ ಮಾಡ್ಕೊಂತೀವಿ, ನಾವು ಮಾಡ್ಕೊಂತೀವಿ ಅಂತ ತಿಳಿಸಿದ್ರೆ ನಾವು ಒಂದು ಸರ್ ಹತ್ರ ಡೇಟ್ ತಗೊಂಡು ಆ ಡೇಟ್ ಪ್ರಕಾರ ಅನೌನ್ಸ್ ಮಾಡ್ತೀವಿ. ಓಕೆ, ಇದು ಆದಷ್ಟು ಪ್ರಯತ್ನ ಮಾಡೋಣ ಸರ್ ಬೇಗ. ಖಂಡಿತ ಸರ್, ಖಂಡಿತ. ಅದ್ಭುತ ಐಡಿಯಾ.
ನಾನಿಲ್ಲ ಅಂತ ಆ ಚಟುವಟಿಕೆ ನಿಲ್ಬಾರ್ದು, ಆ ಚಿಕಿತ್ಸೆ ಕೂಡ ನಿಲ್ಬಾರ್ದು. ಹೌದು ಹೌದು ಹೌದು. ಫೌಂಡೇಶನ್ ನಲ್ಲಿ ಆ ಯೋಗ ಚಿಕಿತ್ಸೆ ಅಂತಕ್ಕಂಥದ್ದನ್ನ ಒಂದನ್ನ ನಾವು ಪ್ರಾರಂಭ ಮಾಡಿದ್ಮೇಲೆ ಅದು ಹೌದು ಯಾವುದೇ ಕಾರಣಕ್ಕೂ ನಿಲ್ಬಾರ್ದು. ಹೌದು ಅದನ್ನ ಮುಂದುವರ್ಸ್ಕೊಂಡು ಹೋಗುವಂತವರಾಗ್ಬೇಕು. ಹೇಗೆ ಈಗ ನಾನು 4 ಗಂಟೆ ಸಮಯದಲ್ಲಿ ಎದ್ದು ನನಗೆ ರೆಡಿ ಆಗ ಕಷ್ಟ ಆಗುತ್ತೆ, ನಿದ್ರೆ ಸಾಕಾಗೋದಿಲ್ಲ, ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರ್ತಾ ಇದೆ ಅಂತ ಹೇಳಿ ಸ್ವಲ್ಪ ಎಲ್ರನ್ನು ಒತ್ತಾಯ ಮಾಡಿದಾಗ ಒಂದ್ 5-6 ಜನ ಪ್ರತಿನಿತ್ಯ ನಾ ಮಾಡ್ತಕ್ಕಂಥ ಅಭ್ಯಾಸವನ್ನ ಚೆನ್ನಾಗಿ ಅಭ್ಯಾಸ ಮಾಡ್ಕೊಂಡ್ರು. ಮತ್ತೆ ನನಗೆ ಲೀಸ್ಟ್ ಕಳಿಸ್ಕೊಡಿ, ಅದ್ರದ್ದೆಲ್ಲ ಪಟ್ಟಿ ಕಳಿಸ್ಕೊಡಿ ಅಂತ ಹೇಳಿದ್ರು. ಅದ್ರದ್ದೆಲ್ಲ ಕಾಪಿ ಕಳಿಸ್ಕೊಟ್ಟೆ. ಅದನ್ನೆಲ್ಲ ಉಪಯೋಗಿಸ್ಕೊಂಡು ಏನೀಗ ಅಭ್ಯಾಸ ಮಾಡಿಸ್ತಾ ಇದ್ದಾರೆ, ಅದರಂತೆ ಇದು ಕೂಡ ನಡಿಬೇಕು ಅಂತ ಅನ್ನೋದು ನನ್ನ ಅಭಿಲಾಷೆ. ಎಸ್ ಖಂಡಿತ ಸರ್. ನನಗೆ ಆ ಶರೀರ ಸಪೋರ್ಟ್ ಮಾಡ್ತಾ ಇಲ್ಲ, ಮನಸ್ಸಿದೆ, ಮನಸ್ಸಿದೆ. ನಾನು ಇದನ್ನೆಲ್ಲ ಜಗತ್ತಿಗೆ ಕೊಡ್ಬೇಕು, ನಿಸ್ವಾರ್ಥವಾಗಿ ಇದುವರೆಗೂ ಸೇವೆ ಮಾಡ್ಕೊಂಡು ಬಂದಿದ್ದೀನಿ. ಈ ಸೇವೆ ನಿಸ್ವಾರ್ಥವಾಗಿ ಇನ್ನು ಮುಂದೆ ಕೂಡ ನಡಿಬೇಕು ಅಂತಕ್ಕಂಥ ಮನಸ್ಸಿದೆ, ಆಸೆ ಇದೆ. ಆದ್ರೆ ಶರೀರ ಸಪೋರ್ಟ್ ಮಾಡ್ತಾ ಇಲ್ಲ. ಈ ಬೇಸಿಗೆ ಕಾಲ ಅಂತೂ ನನ್ನ ಶತ್ರು. ಬೇಸಿಗೆ ಕಾಲ ನನ್ನ ಆಜನ್ಮ ಶತ್ರು, ಆಗ್ಲಿಂದಲೂ ಅಷ್ಟೇನೆ. ಹಾಗಾಗಿ ಈ ಬೇಸಿಗೆನಲ್ಲಿ ನಾನು ಹೊರಗಡೆ ಬಂದ್ರೆ ಅದೇ ದೊಡ್ಡ ಸಾಧನೆ. ಹಾಗಾಗಿ ಅಲ್ಲಿಂದ ಬಂದ ಮೇಲೆ ತುಂಬಾ 2 ದಿವಸ ನನಗೆ ತುಂಬಾ ಕಷ್ಟ ಆಗ್ಬಿಡುತ್ತೆ. ಮತ್ತೆ ಆಹಾರದ್ದು ತುಂಬಾ ನನಗೆ ಸೆನ್ಸಿಟಿವ್ ನನ್ನ ಆರ್ಗನ್ಸ್ ಗಳೆಲ್ಲ. ಯಾಕೆಂದ್ರೆ ಯಾವಾಗ ಒಮ್ಮೆ ನಾವು ಈ ಕೀಮೋಥೆರಪಿಗೆ ಅಟೆಂಡ್ ಆಗ್ತೀವಿ ಕ್ಯಾನ್ಸರ್ ವಿಚಾರದಲ್ಲಿ, ಅದು ನಮ್ಮ ಬಾಡಿಲಿ ಇರ್ತಕ್ಕಂಥ ಎಲ್ಲ ಆರ್ಗನ್ಸ್ ಗಳನ್ನ ಸಂಪೂರ್ಣವಾಗಿ ವೀಕ್ ಮಾಡಾಕ್ಬಿಡ್ತಾರೆ. ಹಂಗ್ ಮಾಡ್ಬಿಟ್ಟು ಇವತ್ತು ಅಪ್ಪಿತಪ್ಪಿ ಮನೆಯಲ್ಲಿ ಒಂದ್ ಲೋಟ ನೀರ್ನ ಮೊಮ್ಮಕ್ಳು ಯಾರು ಬಂದಿದ್ದು ಫಿಲ್ಟರ್ ನೀರ್ ಕುಡಿದ್ಬಿಟ್ರೆ ಸಾಕು, ಸಡನ್ ಆಗಿ ಎಫೆಕ್ಟ್ ಆಗ್ಬಿಡುತ್ತೆ. ಬಾಯ್ಲ್ಡ್ ವಾಟ್ರೇ ಕುಡಿಬೇಕು, ಕುದಿಸಿ ಆರಿಸಿಟ್ಟಿರೋ ನೀರ್ನೇ ಕುಡಿಬೇಕು. ಮೊನ್ನೆ ನಮ್ಮ ಜಗನ್ನಾಥ್ ಅವ್ರು ಹೇಳ್ತಾ ಇದ್ರು, ಬೆಳಿಗ್ಗೆ ಎದ್ದ ತಕ್ಷಣ ನೀರ್ ಕುಡಿಯುವಾಗ ಒಂದೇ ಒಂದು ಚಿಟಿಕಿ, ಅಂದ್ರೆ 1 ಗ್ರಾಮ್ ಇರಬಾರ್ದು, ಅದಕ್ಕಿಂತ ಕಡಿಮೆ ಪ್ರಮಾಣದಲ್ಲಿ ಅಡಿಗೆ ಸೋಡವನ್ನ ನೀರಿನಲ್ಲಿ ಹಾಕ್ಬಿಟ್ಟು ಆ ನೀರನ್ನ ಕುಡೀರಿ. ಅದು ಆಲ್ಕ್ಲೈನ್ ಆಗಿ ಕನ್ವರ್ಟ್ ಆಗುತ್ತೆ. ಅದು ನಿಮ್ ಬಾಡಿನಲ್ಲಿ ಸ್ವಲ್ಪ ಇಮ್ಯುನಿಟಿ ಪವರ್ನ ಡೆವಲಪ್ ಮಾಡುತ್ತೆ ಅಂತ. ಸೊ ನಾನು ಸುಮಾರು ವರ್ಷಗಳ ಕಾಲದಿಂದ ಕೂಡ ನಾನು ಈ ಸೋಡವನ್ನೇ ನಮ್ಮ ಮನೆಯಲ್ಲಿ ಅಡಿಗೆಗೆ ಬಳಸಿಲ್ಲ. ಸೋಡಾ, ಹಸಿರು ಮೆಣಸಿನಕಾಯಿ, ಈ ಕೆಲವನ್ನ ನಾವು ಪ್ರವೇಶವೇ ಇಲ್ಲ ನಮ್ಮ ಮನೆ ಒಳಗಡೆಗೆ. ಹಾಗಾಗಿ ಈಗ ತಂದದನ್ನ ಬಳಸ್ಬೇಕು ಅಂತ ಅನ್ಕೊಳ್ತಾ ಇದ್ದೀನಿ. ಸೊ ಹಾಗಾಗಿ ನನ್ನ ದೇಹ ಏನ್ ಸಪೋರ್ಟ್ ಮಾಡ್ತಾ ಇಲ್ವೋ ಅದಕ್ಕೆ ಒಂದಷ್ಟು ಜನ ಇದನ್ನ ಪೂರ್ಣವಾಗಿ ಅಭ್ಯಾಸ ಮಾಡ್ಕೊಂಡ್ರೆ, ಫೌಂಡೇಶನ್ ಹತ್ರ ಇರೋರು ನೋಡಿ ಪ್ರಯತ್ನ ಮಾಡಿ ಈ ಒಂದು ಚಟುವಟಿಕೆನಲ್ಲಿ ಎಲ್ಲರೂ ಸ್ವಲ್ಪ ತೊಡಗಿಸ್ಕೊಳ್ಳಿ ಅಂತೇಳಿ ಮನವಿ ಮಾಡ್ತಿದ್ದೆ. ಥ್ಯಾಂಕ್ ಯು ಸರ್. ಖಂಡಿತ ಪ್ರಯತ್ನ ಮಾಡ್ತೀವಿ ಸರ್. ಸೊ ಆಫ್ಲೈನ್ ಅಲ್ಲಿ ಎಲ್ಲರ ಹತ್ರ ಚರ್ಚೆ ಮಾಡಿ, ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆಯೋ, ಯಾರ್ಯಾರು ಮುಂದಕ್ಕೆ ಬರ್ತಾರೋ ಎಲ್ಲ ಹೆಸರುಗಳು ತಗೊಂಡು ಒಂದು 2 ದಿವಸ ಇಲ್ಲೇ ಶನಿವಾರ ಭಾನುವಾರ ಆ ಥರ ಏನಾದ್ರು ನೋಡಿಕೊಂಡು ಟ್ರೈನಿಂಗ್ ಥರ ಇಟ್ಬಿಟ್ರೆ, ಇಲ್ಲೇ ವೇದಿಕೆ ನಮ್ಮ ಫೌಂಡೇಶನಲ್ಲೇ ನಿಯರ್ ಬೈ ಏನಾದ್ರು ಅವ್ರಿಗೆ ಸ್ಟೇಯಿಂಗ್ ಫೆಸಿಲಿಟಿ ಕೊಟ್ಟು ಒಂದು 2 ದಿವಸ ಕಂಟಿನ್ಯೂಸ್ 2 ದಿವಸ ಸಾಕಾಗತ್ತೆ ಸರ್? ಇಲ್ಲ ಆ ಥರ ಒಂದು 2 ವಾರ 3 ವಾರ ಬೇಕಾಗತ್ತಾ? ಬೇಕಾಗಿಲ್ಲ ಸರ್, ಒಂದ್ 2-3 ದಿವಸ ಸಾಕಾಗುತ್ತೆ. ಮತ್ತೆ ಮಧ್ಯೆ ಒಂದೊಂದ್ ತಿಂಗಳಲ್ಲಿ ಒಂದಿನ ನಾನು ಬಂದಾಗ ಇನ್ನು ಉಳಿದದನ್ನ ಅವ್ರಿಗೆ ನಾವು ಟಚ್ ಅಪ್ ಕೊಡ್ತಾ ಹೋಗ್ಬೋದು. ಸರಿ ಸರ್, ಓಕೆ ಸರ್. ಮತ್ತೆ ಅದ್ರಲ್ಲೂ ಯಾರು ಆಸಕ್ತಿಯಿಂದ ಯೋಗಾಭ್ಯಾಸವನ್ನ ನಿರಂತರ ಮಾಡ್ತಾ ಇದ್ದೀವಿ ಅವರೇ ಆಗ್ಬೇಕು. ಯೋಗನೇ ಮಾಡದೇ ಇರುವಂತವ್ರು ಯಾರೋ ಬಂದ್ಬಿಟ್ಟು ಯೋಗ ಚಿಕಿತ್ಸೆ ಕಲ್ತ್ಕೊಳ್ತೀನಿ ಅಂದ್ರೆ ಅದು ಆಗೋದಿಲ್ಲ. ಎಸ್, ಅದು ಬರೀ ಮಸ್ತಕದ ಪಾಠ ಆಗೋದಿಲ್ಲ, ಪುಸ್ತಕದ ಪಾಠ ಆಗ್ಬಿಡತ್ತೆ. ಪ್ರಾಕ್ಟಿಕಲ್ ಆಗ್ಬೇಕು, ಅವ್ರು ಫೀಲ್ ಮಾಡ್ಬೇಕು, ಅವ್ರು ಅದನ್ನ ಅನುಭವಿಸ್ಬೇಕು. ಸ್ವಾನುಭವ ಅಂತ ಹೇಳ್ತಾ ಇರ್ತೀವಿ ನಾವು. ಸ್ವಾನುಭವವಿಲ್ಲದೆ ಇರ್ತಕ್ಕಂಥ ವಿದ್ಯೆ ಯಾವುದೂ ಉಪಯೋಗ ಬರೋದಿಲ್ಲ. ಆದ್ರಿಂದ ಮಹಾವತಾರ್ ಫೌಂಡೇಶನ್ ಅಂತಕ್ಕಂಥ ಒಂದು ಅಕ್ಷಯ ಪಾತ್ರೆ ಅನೇಕ ಚಿಕಿತ್ಸೆಗಳನ್ನ, ಅನೇಕ ವಿಧಾನಗಳನ್ನ ಅಳವಡಿಸ್ಕೊಂಡು ಹೋಗ್ತಾ ಇದೆ. ಅದರ ಉಪಯೋಗವನ್ನ ಎಲ್ರಿಗೂ ಈ ಜಗತ್ತಿಗೆ ಕೊಡೋದಕ್ಕೆ ನಾವೆಲ್ಲರೂ ಪ್ರಯತ್ನ ಮಾಡೋಣ, ಕೈ ಜೋಡಿಸೋಣ. ರೈಟ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.
ಲಕ್ಷ್ಮೀಕಾಂತ ಮೇಡಮ್. ಸರ್ ನಮಸ್ಕಾರ ಸರ್ ಎಲ್ಲರಿಗೂ. ಆ ಅಶ್ವಿನಿದು ಟಾಪಿಕ್ ನೋಡಿರ್ಲಿಲ್ಲ, ಬಟ್ ಅಶ್ವಿನಿದು ಮಾತು ಬಂದಾಗ ನಾನು ಮಾತಾಡ್ಲೇಬೇಕು ಅನ್ನಿಸ್ತು, ಅದಕ್ಕೆ ನಾನು ರೈಸ್ ಮಾಡಿದ್ದೆ ಸರ್. ಒಂದು ಅಶ್ವಿನಿನ ನೋಡಿದೀವಿ ನಾವು, ನೀವಿಲ್ಲ ಅಂದ್ರೂನು ಮಾತಾರ್ ಫೌಂಡೇಶನ್ ಅನ್ನ ನಡ್ಸ್ಕೊಂಡು ಹೋಗೋಂತ ಶಕ್ತಿ ತಾಕತ್ತು ಆ ಅಮ್ಮನಿಗಿದೆ ಸರ್. ಸೊ ಇದು ಒಂದು. ಆಮೇಲೆ ನಿನ್ನೆ ವಾಚ್ ಮಾಡ್ತಾ ಇದ್ವು, ಅವ್ರು ಏನೋ ಮಾತಾಡ್ತಾ ಇದ್ರು, ಹಿಂದೆ ಒಬ್ರು ಅವ್ರ ಮಗನೋ ಯಜಮಾನ್ರು ಯಾರೋ ಬಂದ್ರು, ಅವರು ನಿಂತ್ಕೊಂಡು ನೋಡ್ತಾನೆ ಇದ್ದಾರೆ. ಅಂದ್ರೆ ಅಶ್ವಿನಿ ಏನೋ ಮಾತಾಡ್ಸಕ್ಕೆ ಬಂದಿದ್ದಾರೆ, ಆದ್ರೂ ಆ ಅಮ್ಮ ಹಿಂದೆ ತಿರುಗಿ ನೋಡ್ಲಿಲ್ಲ ಅಥವಾ ಕೈ ಸನ್ನೆ ಎಲ್ಲೂ ಮಾಡಿಲ್ಲ. ಅದನ್ನ ಅಬ್ಸರ್ವ್ ಮಾಡಿದೆ. ಅಂದ್ರೆ ಮಾಡೋವಾಗ ಆ ಕೆಲಸದ ಮೇಲೆ ಎಷ್ಟು ಆಸಕ್ತಿ ಇದೆ, ಎಷ್ಟು ನಿಷ್ಠೆ ಇದೆ ಅನ್ನೋದನ್ನ ತೋರಿಸುತ್ತೆ. ನಿಜವಾಗ್ಲೂ ಒಂದು ಅದ್ಭುತ ರತ್ನ ಅಂತಾನೆ ಹೇಳ್ಬೋದು ಮಾತಾರ್ ಫೌಂಡೇಶನ್ಗೆ ಅಶ್ವಿನಿ ಜೊತೆ ಒಂದು ರಾಯಚೂರಿಗೆ ಬಂದಾಗ ಒಂದು ರೀಲ್ ಮಾಡಿದ್ವು ನಾವು, ನಾನು ಅಶ್ವಿನಿ. ನಾನು ಅದೇ ಹೇಳ್ತಿದ್ದೆ, ಅಶ್ವಿನಿ ನಾನು ಯಾವತ್ತೂ ಮಾಡೇ ಇಲ್ಲ ಇದೆಲ್ಲ ಅಂತ. ಇಲ್ಲ ಮೇಡಮ್ ಆಗುತ್ತೆ, ಮಾಡಿ ಮೇಡಮ್, ನೀವು ಒಂದೆರಡು ಸ್ಟೆಪ್ ಹಾಕಿ ಅಂದ್ಬಿಟ್ಟು ರೂಮಲ್ಲೇ ಅದನ್ನ ನನ್ಗೆ ತೋರಿಸಿ ಮಾಡಿಸಿದ್ರು. ಅಂದ್ರೆ ಯಾರಲ್ಲಿ ಏನೇನಿದೆ ಅದನ್ನ ಅವ್ರ ಜೊತೆ ಕೊಂಡೊಯ್ಬೇಕು, ಅಂದ್ರೆ ನನ್ ಜೊತೆ ಅವ್ರನ್ನೆಲ್ಲ ಸೇರ್ಸ್ಕೋಬೇಕು, ನಡ್ಸ್ಬೇಕು ಅನ್ನೋ ಒಂದು ಒಳ್ಳೆ ಸ್ವಭಾವ ಎಮ್ನಲ್ಲಿ ಇದೆ ಸರ್. ಆಮೇಲೆ ನಾಗರಾಜ್ ಸರ್ದು ಬಂದಾಗ ನಾನು ಹೇಳ್ತಾ ಇರ್ತೀನಿ, ಎಲ್ಲಿ ನಿಮ್ಮ ಅಪ್ಪ ಅವರು ಅಂತ. ನಾಗರಾಜ್ ಜೊತೆ ಸರ್ ಮಾತಾಡಿಲ್ಲ ಇನ್ನ, ನಾನು ನಿಮ್ ಮಗಳೆಲ್ಲಿ ಸರ್ ಅಂತ ಒಂದ್ಸಾರಿ ಏನೋ ಮಾತಾಡಿರ್ಬೇಕು ಅಷ್ಟೇ ನಾನು. ನಾಗರಾಜ್ ಸರ್ ಅಶ್ವಿನಿ ಸರ್ದು ಬಂದಾಗ ಎಲ್ಲಮ್ಮ ನಿಮ್ಮ ಅಪ್ಪ ಅವರು ಅಂತ ಇರ್ತೀನಿ, ಯಾಕಂದ್ರೆ ಅವಳ ಮಗಳು ಮತ್ತೆ ತಂದೆ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಅವರಿಬ್ರಲ್ಲಿ. ಆಮೇಲೆ ನಾಗರಾಜ್ ಸರ್ಗೆ ನಾವು ಹೇಳಿದ್ವು ಸರ್, ಏನು ಅಂದ್ರೆ ಈ ಯೋಗದಲ್ಲಿ ನನಗೆ ತುಂಬಾ ಇಂಟ್ರೆಸ್ಟ್. ಪ್ರತಿದಿನ ಯಾವಾಗಾದ್ರೂ ಒಂದೊಂದ್ ದಿನ ಮಿಸ್ ಮಾಡ್ತೀನಿ, ಇಂಟೆನ್ಷನಲ್ಲಿನೇ ಬಾಡಿಗೆ ರೆಸ್ಟ್ ಬೇಕು ಅಂತ ಹೇಳಿ. ಸೊ ಇದನ್ನ ನಾನು ಕಲಿಬೇಕು. ಏನೋ ಈ ಬ್ಯಾಕ್ ಪೇನು, ಮಂಡಿ ನೋವು ಇದೆಲ್ಲ ಬರ್ತಾ ಇರ್ತಾರೆ ಜನ, ಸರ್ ಒಬ್ರೇ ಮಾಡಿಸ್ತಾ ಇರ್ತಾರೆ. ಅವರ ಒಂದು ದೇಹದ ಇದ್ರ ಬಗ್ಗೆ ಹೇಳಿದಾಗ ನಾವು ಅನ್ಕೊಳ್ತಿದ್ವು, ನಮ್ಗೆ ದೂರ ಆದ್ರೂ ಜರ್ನಿ, ನಮ್ಗೆ 2.5 ಗಂಟೆ ಬೇಕು ಇಲ್ಲಿಂದ ಬರಕ್ಕೆ, ಆದ್ರೂ ಪರವಾಗಿಲ್ಲ, ಒಂದೊಂದು ತಿಂಗಳಿಗೊಂದ್ಸಾರಿನೋ 15 ದಿನಕ್ಕೊಂದ್ಸಾರಿನೋ ಅದ್ ನಡೆಯುವಾಗ ಅಲ್ಲಿ ಹೋಗಿ ಸರ್ ನೀವು ನಿಂತ್ಕೊಳ್ಳಿ, ನಾವು ಮಾಡ್ತೀವಿ, ನಾವು ಮಾಡ್ತಾ ಇರೋದು ಸರಿನಾ ಅಂತ ಹೇಳಿ ಇದನ್ನ ನಾವು ಪ್ಲಾನ್ ಮಾಡಿದ್ವಿ ಸರ್ 2 ತಿಂಗಳಿಂದ. ಆದ್ರೆ ಒಬ್ಬರ ಒಂದು ನಮ್ ಜೊತೆ ಅವರು ಸ್ವಲ್ಪ ಬರೋದು, ಅವರ ಪ್ರೋಗ್ರಾಮ್ ಶೆಡ್ಯೂಲ್ ಇಂದ ಇದಾಗ್ತಾ ಇರೋದ್ರಿಂದ ಈಗ ನಾನು ಅವ್ರ ಜೊತೆ ಮಾತಾಡ್ಬಿಟ್ಟು ಅವ್ರು ಬರ್ತಾರೋ ಬಿಡ್ತಾರೋ. ನಾಗರಾಜ್ ಸರ್ ಹೇಳ್ದಂಗೆ ನಾವು ಯಾರು ಉಳ್ಕೊಂಡಿದ್ವಿ ಅಥವಾ ಈಗ ಇದು ಅನೌನ್ಸು ಆಗಿದೆ, ಇದ್ರಲ್ಲಿ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಅಶ್ವಿನಿ ಮೇಡಮ್ಗಾದ್ರೂ ಹೇಳ್ಬೋದು ಅಥವಾ ನಮ್ಗಾದ್ರೂ ಹೇಳ್ಬೋದು. ಹೇಳಿದ್ರೆ ಸರ್ ಎಲ್ಲಿ ಅರೇಂಜ್ ಮಾಡ್ತಾರೋ ಅಲ್ಲಿ ನಾವು ಹೋಗಿ ಖಂಡಿತ ಇದನ್ನ ಕಲ್ತ್ಕೊ ಬಂದು ಸರ್ ಹಿಂದೆ ಸರ್ಗೂ ಹೇಳಿದೆ, ಸರ್ ಬೆಳಗ್ಗೆ ಹೊತ್ತು ನಾನು ಇದನ್ನ ಮಾಡಿಸ್ಬೇಕು ಅಂತಿದ್ದೀನಿ ಅಂತ. ಆದ್ರೆ ಆ ಒಂದು ನನ್ನಲ್ಲೂ ಸ್ವಲ್ಪ ಸ್ವಾರ್ಥ ಬುದ್ಧಿ ಇದೆ ಸರ್, ಯಾಕಂದ್ರೆ ಇನ್ನೂ ನಾನು ಏನೇನ್ ಕಲಿಬೇಕು ಅದೆಲ್ಲ ಕಲ್ತ್ಕೊಳ್ಳೋಣ ಅಂತ ಹೇಳಿ ನಾನು ಅವ್ರ ಹತ್ರ ಕಲಿತಾ ಇದ್ದೀನಿ. ಯಾಕಂದ್ರೆ ತುಂಬಾ ಚೆನ್ನಾಗಿದೆ, ಫ್ರೀ ಆಗಿದೆ, 700-800 ಜನ ಸೇರ್ತಾರೆ ಬೆಳಿಗ್ಗೆ ಝೂಮ್ ಅಲ್ಲಿ. ಸೊ ಅದನ್ನೆಲ್ಲ ಕಲಿತ್ಕೊಂಡು ಆಮೇಲೆ ಹೇಳೋಣ. ನಾವ್ ಹೇಳ್ತಾ ಇರೋ ಸರಿಗಿದ್ಯಾ, ಒಂದ್ ಗುರುಗಳು ನಿಂತು ನಾವು ಮಾಡ್ತಾ ಇರೋ ಸರಿಗಿದ್ಯಾ ಅಂತ ನೋಡಿದ್ಮೇಲೆ ಅದನ್ನ ನಾವು ಹೇಳ್ಬೇಕಾಗುತ್ತೆ ಅನ್ಕೊಂಡು ಆ ಭಾವನೆಯಲ್ಲಿದ್ದೆ. ಈಗ ಒಂದು ಒಳ್ಳೆ ಇದೇ ಸಿಕ್ತು, ಈ ಒಂದು ಇದು ಸರ್ ಹೇಳಿದ್ದಾರೆ, ಆದಷ್ಟು ಬೇಗ ಇದಕ್ಕೊಂದು ಇದು ಖಂಡಿತ ಇದಕ್ಕೊಂದು ಮುಹೂರ್ತ ಇತ್ತು. ನಾವು ಮೈಸೂರ್ಗಾದ್ರೂ ಆಗ್ಲಿ ಬೆಂಗಳೂರಿಗಾದ್ರೂ ಆಗ್ಲಿ ಬಂದು ನಾವ್ ಅದನ್ನ ಕಲಿತೀವಿ. ಆದಷ್ಟು ಈ ಮಂತ್ ಅಲ್ಲಿ ಟ್ರೈ ಮಾಡ್ತೀವಿ ಸರ್, ಖಂಡಿತ ನಾವು ಬರ್ತೀವಿ ಸರ್ ನಾಗರಾಜ್ ಸರ್. ಆಮೇಲೆ ನೀವು ಬೆಂಗಳೂರಿಗೆ ಬಂದಾಗ್ಲೂ ನಮ್ಮ ರಂಗನಾಥ್ ಸರ್ ಹೇಳ್ದಂಗೆ ನಮ್ಗೆ ಅಲ್ಲಿ ಏನೋ ಒಂದು ತಾವು ಉಳ್ಕೊಳ್ಳಿಕ್ಕೆ ಅರೇಂಜ್ ಮಾಡ್ಕೊಟ್ರೆ ನಾವ್ ಹೆಂಗೋ ವ್ಯವಸ್ಥೆ ಮಾಡ್ಕೊಳ್ತೀವಿ. ನಾವು ಬಂದು ಇದನ್ನ ಆದಷ್ಟು ಬೇಗ ಕಲ್ತು ನಿಮ್ಮ ಎದುರಿನಲ್ಲೇ ನಮ್ಮ ಒಂದು ಪಾಂಡಿತ್ಯವನ್ನು ಪ್ರದರ್ಶಿಸಿ ನಿಮ್ಮ ಒಂದು ಆಶೀರ್ವಾದ ಪಡ್ಕೊಂಡು ನಾವೇ ಸಪ್ರೇಟ್ ಆಗಿ ಅಂದ್ರೆ ಇಂಡಿಪೆಂಡೆಂಟ್ ಆಗಿ ಇದನ್ನ ಮಾತಾರ್ ಫೌಂಡೇಶನ್ ಅಲ್ಲಿ ಇರ್ಬೋದು, ಬೇರೆ ಕಡೆ ಇರ್ಬೋದು, ಅವ್ರಿಗೆ ಫ್ರೀ ಆಗಿ ನಾವು ಮಾಡಿ ತೋರ್ಸೋದಕ್ಕೆ ಅನುಕೂಲ ಆಗುತ್ತೆ ಸರ್. ನಿಮ್ಮ ಆಶೀರ್ವಾದವನ್ನು ಕೋರ್ತಾ ಆದಷ್ಟು ಬೇಗ ಈ ಸಮಯ ಕೂಡಿ ಬರ್ಲಿ ಅಂತ ಪ್ರಾರ್ಥಿಸುತ್ತಾ ನಾನು 2 ಮಾತುಗಳನ್ನು ಮುಗಿಸ್ತೇನೆ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಿಮ್ ಮಾತು ಯಾವತ್ತು ಮುಗಿಬಾರ್ದು, ನಿಮ್ಮ ಮಾತು ನಿರಂತರವಾಗಿರ್ಬೇಕು. ಯಾಕೆಂದ್ರೆ ಮಾತು ಮುಗ್ಸಂಗಿಲ್ಲ. ನೀವು ಮಾತು ನಿಲ್ಲಿಸ್ಬಿಡೋದು ಯಾವತ್ತಿಗೆ ಗೊತ್ತಾ ಲಕ್ಷ್ಮೀಕಾಂತಮ್ಮನವರೇ? ಹಾ ಸರ್ ನೋಡ್ತಾ ಇದ್ದೀನಿ, ಒಂದ್ ಮೆಸೇಜ್ ಬಂತು, ಇಲ್ಲಿದ್ದೀನಿ. ಹ್ಞೂ ಸರ್ ಗೊತ್ತಾಯ್ತು ಸರ್. ನಿಮ್ ಮಾತು ಮುಗಿಯೋದು ಯಾವತ್ತು ಗೊತ್ತಾ? ಗೊತ್ತು ಸರ್. ಅಲ್ಲಿ ತನಕ ಮಾತಾಡ್ತಾನೆ ಇರ್ಬೇಕು. ಯಾಕೆಂದ್ರೆ ನಮ್ಮ ಒಳಗಡೆ ಇರ್ತಕ್ಕಂತ ಭಾವನೆಗಳು ಭಾಷೆಯ ಮೂಲಕ ಅಭಿವ್ಯಕ್ತ ಆಗ್ಬೇಕು ಅಂತಂದ್ರೆ ನಾವ್ ಮಾತಾಡ್ಲೇಬೇಕು. ಮಾತಾಡ್ಲಿಲ್ಲ ಅಂತಂದ್ರೆ ನಮ್ಮ ಒಳಗಡೆ ಇರ್ತಕ್ಕಂತ ಭಾವನೆಯನ್ನ, ಜ್ಞಾನವನ್ನ ನಾವು ಹೊರಗಡೆ ಹಂಚೋಕ್ ಆಗೋದಿಲ್ಲ. ಆದ್ರಿಂದ ಮಾತನಾಡ್ತಾನೆ ಇರಿ, ಮಾತ್ ನಿಲ್ಲಿಸ್ಬೇಡಿ. ಯಾರು ಆಶ್ರಿತ ಅನ್ನೋರು ಹ್ಯಾಂಡ್ ರೈಸ್ ಮಾಡಿದ್ರು. ಎಸ್, ಮಧುರಾ ಮೇಡಮ್. ಈಗ ವೆಂಕಟರಮಣ ಸರ್ ಮಾತಾಡಿ.
ನಮಸ್ತೆ ಸರ್. ನಮಸ್ತೆ ಗುರುಜಿ. ನಮಸ್ತೆ. ನಮಸ್ಕಾರ. ನಮಸ್ತೆ ಅಶ್ವಿನಿ ಮೇಡಮ್ ಅವರೇ. ನಮಸ್ತೆ ಸರ್. ನಿಮ್ಮ ವಿಷಯ ಬಂದಾಗ ನೀವು ನಿರೂಪಣೆ ಮಾಡೋದ್ ರೀತಿ ಆಗ್ಲಿ ಎಲ್ಲ ಆಗ್ಲಿ ಯಾರಿಗೂ ಏನು ಬರಲ್ಲ ಅಂತ ಕೂಡ ಹುರಿದುಂಬಿಸಿ ಮುಂದೆ ಕರ್ಕೊಂಡ್ ಬರ್ತೀರಾ. ಅದಕ್ಕೆ ನಿಮ್ಗೆ ಧನ್ಯವಾದಗಳು ಹೇಳ್ಬೇಕು ಅಂತ ಮೊದ್ಲು ಹೇಳ್ತಾ ಇದ್ದೀನಿ, ಇವಾಗೂ ಹೇಳ್ತಾ ಇದ್ದೀನಿ. ಮತ್ತೆ ಈ ಒಂದು ವೇದಿಕೆಯಲ್ಲಿ ರಂಗನಾಥ್ ಗುರುಜಿಗಳು ಸ್ಥಾಪನೆ ಮಾಡಿರುವಂತ ಈ ವೇದಿಕೆ ಇದು ನಮ್ಗೆ ಅನುಭವ ಮಂಟಪ. ಪದೇ ಪದೇ ಹೇಳ್ತಾ ಇದ್ದೇನೆ. ಮತ್ತೆ ನಾಗರಾಜ್ ಗುರುಗಳ ಹತ್ರ ನಾವು ಇವತ್ತು ಆಕ್ಚುಲಿ ನಾವು ಶನಿವಾರ ಬಂದು ನಾಳೆ ಶನಿವಾರ ಒಂದು ಡೇಟ್ ಫಿಕ್ಸ್ ಮಾಡ್ಕೋಣ ಅಂತಿದ್ವಿ ಅದನ್ನ ಕಲಿಯೋದಕ್ಕೆ. ನಾವು ಮೇಡಮ್ ಅವರು, ಲಕ್ಷ್ಮೀಕಾಂತ್ ಮೇಡಮ್ ಅವರು, ಮತ್ತೆ ಹರೀಶು, ರಮೇಶ್, ಮತ್ತೆ ಒಳ್ಳೆ ಎಲ್ಲ ಒಂದು 10 ಮೆಂಬರ್ಸ್ ಬರೋಣ ಅಂತ. ಅದೇ ಯಾವ್ದೋ ಒಂದು ಸಣ್ಣ ಕಾರ್ಯಗಳಿಂದ ಈ ಡೇಟ್ ಫಿಕ್ಸ್ ಮಾಡ್ಕೊಳಕ್ ಆಗ್ಲಿಲ್ಲ. ಆದಷ್ಟು ಬೇಗ ಬಂದು ತಮ್ಮ ಹತ್ರ ಕಲ್ತ್ಕೋಬೇಕು ಅಂತ ನಮ್ಗೆ ತುಂಬಾ ಇಷ್ಟ ಇದೆ. ಅದೇ ಕಲ್ತೀವಿ. ನಾನು ಯೋಗ ಪತಂಜಲಿಯಲ್ಲೇ ಕಲ್ತಿದ್ದು, ಅಲ್ಲಿ ಮಾಡ್ತಾ ಇದ್ದೆ. ಮತ್ತೆ ಮಧ್ಯದಲ್ಲಿ ಒಂದು ಸುಮಾರು ದಿನ ಗ್ಯಾಪ್ ಬಿಟ್ಬಿಟ್ಟೆ, ಸುಮಾರು ವರ್ಷ ಗ್ಯಾಪ್ ಬಿಟ್ಬಿಟ್ಟಿದೆ. ಈಗ ಮತ್ತೆ ಈ ವೇದಿಕೆಗೆ ಬಂದಾಗ ನಿಮ್ಮನ್ನ ನೋಡಿ ಮತ್ತೆ ನಾನು ಯೋಗ ಮಾಡ್ಬೇಕು ಅಂತ ಮನಸ್ಸು ಬಂತು. ಈಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಆವಾಗ ತುಂಬಾ ಸೋಮಶೇಖರ್ ಅಂತ ಗುರುಜಿ ಇದ್ರು, ಪ್ರತಿದಿನ ನಮ್ಗೆ ಹೇಳ್ಕೊಡೋರು. ಮಧ್ಯದಲ್ಲಿ ಬ್ರೇಕ್ ಬಿಟ್ಮೇಲೆ ಕೇಳಿದ್ರು ಯಾಕಪ್ಪ ಅಂತ. ಸರ್ ನನ್ಗೆ ಆಫೀಸ್ ವರ್ಕ್ ಜಾಸ್ತಿ ಆಗಲ್ಲ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟಿದ್ದೆ. ಈಗ ಮತ್ತೆ ಇನ್ನ ಕಲಿಬೇಕು ಅನ್ನೋ ಆಸೆ ಇದೆ. ನಿಮ್ಮ ಹತ್ರ ಬರ್ತೀವಿ. ಆ ಆಸನೆಗಳೆಲ್ಲ ಕಲ್ತು ಯಾವ ರೀತಿ ಯಾವ್ದಕ್ಕೆ ಏನು ಅಂತ ಕಲಿಬೇಕು ಅಂತ ತುಂಬಾ ಇಂಟ್ರೆಸ್ಟ್ ಇದೆ. ಈ ತಿಂಗಳಲ್ಲೇ ಕೊನೆ ಒಳಗಡೆಗೆ ಒಂದು ಡೇಟ್ ಫಿಕ್ಸ್ ಮಾಡ್ಕೊಂಡ್ ಬರೋಣ ಅನ್ಕೊಂತಾ ಇದ್ವಿ. ಯಾರ್ಯಾರು ಬರ್ತಾರೋ ಅವ್ರ ಜೊತೆಯಲ್ಲೇ ಬಂದು ಅಲ್ಲೇ ಬಂದು 1-2 ದಿವಸ, ಮತ್ತೆ ಬೆಂಗಳೂರು 1-2 ದಿವಸ ಮಾಡೋಣ ಅಂತ ಇದೀವಿ. ಲಕ್ಷ್ಮೀಕಾಂತಮ್ ಅವರು ಸಿಗ್ನಲ್ ತೋರಿಸ್ತಾ ಇದಾರೆ ಮೇಡಮ್ ಅವ್ರ ಜೊತೆ. ಹಾ ಓಕೆ ಸರ್. ಎಲ್ಲಾರು ಸೇರಿ ನಾವು ಈ ತಿಂಗಳ ಎಂಡೊಳಗಡೆ ಒಂದ್ಸರಿ ಬಂದು ನಿಮ್ಮ ಹತ್ರ ಒಂದ್ 2 ದಿನ ಅಲ್ಲೇ ಒಂದಿನ ಆಲ್ಟ್ ಇದ್ದು ನಾವು ಕಲ್ತ್ಕೊಳ್ಳೋಣ ಅಂತಿದ್ದೀವಿ. ಮತ್ತೆ ಇಲ್ಲೊಂದ್ 2 ದಿನಾನು ಅದನ್ನ ಸಂಪೂರ್ಣವಾಗಿ ಪ್ರಾಕ್ಟೀಸ್ ಮಾಡ್ತೀವಿ. ಮತ್ತೆ ನಮ್ಮಿಂದ ಏನಾಗುತ್ತೆ ಅಷ್ಟು ಸೇವೆನ ಮತ್ತೆ ಯಾವತಾರ ಫೌಂಡೇಶನ್ ಅಲ್ಲಿ ಎಲ್ಲರಿಗೂ ನಾವು ಕೊಡೋಣ ಅಂತ ಒಂದು ನಿರ್ಧಾರ ತಗೊಂಡಿದ್ವಿ. ಇದಕ್ಕೆ ತಮ್ಮೆಲ್ಲ ಆಶೀರ್ವಾದ ಮತ್ತೆ ಗುರುಗಳ ನಮ್ಮ ಅನುಗ್ರಹ ಇರಬೇಕು. ಆದ್ರೆ ತಪ್ಪದೇ ಬರ್ತೀವಿ ಗುರುಜಿ, ಇದನ್ನ ಕಲ್ತ್ಕೊಳ್ತೀವಿ. ಅಶ್ವಿನಿ ಮೇಡಮ್ ಅವರೇ ಮಾತು ನಾವು ಕಂಟಿನ್ಯೂ ಮಾಡ್ತೀವಿ. ಥ್ಯಾಂಕ್ ಯು ಗುರುಜಿ. ಥ್ಯಾಂಕ್ ಯು. ನೋಡಿ, ಸಾಧ್ಯವಾಗೋದಾದ್ರೆ 8ನೇ ತಾರೀಕು ಒಂದ್ ಮದ್ವೆ ಇದೆ. ಸೊ 6 ಅಥವಾ 7 ಯಾವ್ದಾರು ಒಂದು ದಿವಸದಲ್ಲಿ ಅಥವಾ ಸೋಮವಾರ ಅಥವಾ ಮಂಗಳವಾರದಲ್ಲಿ ಬೇರೆ ಜನ ಇಲ್ಲೇ ಇರೋ ಸಂದರ್ಭದಲ್ಲಿ ಆದ್ರೆ ನಾವು ಕಾಮಾಗಿ ಪ್ರಾಕ್ಟೀಸ್ ಮಾಡ್ಬೋದು. ಪೇಷಂಟ್ಗಳು ಜಾಸ್ತಿ ಜನ ಬಂದಾಗ ಏನಾಗುತ್ತೆ, ಗೊಂದಲ ಆಗುತ್ತೆ. ನೀವು ಕಾನ್ಸಂಟ್ರೇಟ್ ಮಾಡಿ ಕಲಿಯಕ್ ಆಗೋದಿಲ್ಲ. ಆದ್ರಿಂದ ಸೋಮವಾರ ಅಥವಾ ಮಂಗಳವಾರ ನೋಡಿ ಆಗ್ಬೋದಾ? ಭಾನುವಾರನು ನನಗ್ ಪ್ರೋಗ್ರಾಮ್ ಇದೆ ಒಂದು, ಇಲ್ಲಿ ಸತ್ಸಂಗ ಇದೆ ನಮ್ಮ ಗುರುಗಳದ್ದು. ಗುರುಜಿ ಇದಕ್ಕೆ ಹೋಗೋಣ ಅಂತಿದ್ದೀವಿ ಎಲ್ಲಾರನ್ನ. ಬುದ್ಧ ಪೌರ್ಣಿಮೆ ಮುಗಿದ್ಮೇಲೆ. ಅಲ್ಲ, 10ನೇ ತಾರೀಕು ತಾನೇ ಬುದ್ಧ ಪೂರ್ಣಿಮೆ ಇರೋದು. ಸರ್ ನಾಗರಾಜ್ ಸರ್, ಈಗ ನಾವು ಏನು ಬರ್ಬೇಕು ಅಂತಿದ್ವಿ, ನಾವು ಮಾತಾಡ್ಕೊಂಡ್ ಬಿಡ್ತೀವಿ ಸರ್ ಡೇಟ್ಸ್. ಅದ್ರಲ್ಲಿ ಎಷ್ಟು ಜನ ಬರ್ತಾರೋ ಬಿಡ್ತಾರೋ ಈ ತಿಂಗಳೊಳಗಂತೂ ಡೆಫಿನೆಟ್ ಸರ್. ನಾವು ಮಾತಾಡ್ಕೊಂಡು ನಿಮ್ಮ ಹತ್ರ ಡೇಟ್ ಚರ್ಚೆ ಮಾಡಿ ನಾವು ಖಂಡಿತ ಬರ್ತೀವಿ ಸರ್ ಈ ತಿಂಗಳೊಳಗೆ. ನೋಡಿ, ಹೇಮಮ್ಮನು ಬರ್ತೀನಿ ಅಂತ ಹೇಳ್ತಾ ಇದಾರೆ. ಹಾಗಾಗಿ ಅವ್ರನ್ನು ನಿಮ್ ಲಿಸ್ಟ್ ಅಲ್ಲಿ ಸೇರ್ಸ್ಕೊಳ್ಳಿ. ಗುರುಜಿ ನಮಸ್ತೆ. ನಾನು ಮೈಸೂರು ಇವರು ನನ್ನ ಟೀಚರು. ಕೇಳಿಸ್ತಿದೆಯಾ ಗುರುಜಿ? ಮಾಲಾ ಶ್ರೀನಿವಾಸನ್ ಅಂತ ನನ್ನ ಟೀಚರು. ಅವರು ಪಟ್ಟಾಭಿ ಅಲ್ಲ, ಇವರಪ್ಪ ಕೃಷ್ಣಮಾಚಾರ್ ಗುರುಗಳು. ಅವ್ರ ಕಡೆ ಪುಟ್ಟ ಕಲ್ದಂತವ್ರು ನನ್ನ ಟೀಚರು. ನಾನು ಅವ್ರ ಹತ್ರ 10 ವರ್ಷ ಅಭ್ಯಾಸ ಮಾಡಿದೆ. ಇವಾಗ 1997 ಆಮೇಲಿಂದ 10 ಇಯರ್ಸ್ ಅವ್ರ ಹತ್ರ ಕಲ್ತೆ. 10 ಇಯರ್ಸ್ ಕಲಿಯೋವರೆಗೂ ಹೇಳ್ಕೊಡಕ್ ಹೋಗಿಲ್ಲ. 10 ಇಯರ್ಸ್ ಕಲ್ತ ಮೇಲೆ ಹೇಳಕ್ ಶುರು ಮಾಡಿದೆ. ಇಲ್ಲೆಲ್ಲ ತುಂಬಾ ಕ್ಲಾಸಸ್ ತಗೋತಿದ್ದೆ. ಯಲಹಂಕದಲ್ಲಿ ಯೋಗ ವಿಜ್ಞಾನ ಕೇಂದ್ರ, ಆಮೇಲೆ ವೆಲ್ ಬೀಯಿಂಗ್ ಅಂತ ಹೇಳಿ ಸಹಕಾರ ನಗರದಲ್ಲಿ, ಆಮೇಲೆ ಥೆರಪಿ ಕ್ಲಾಸಸ್, ಇಂಡಿವಿಜುವಲ್ ಕ್ಲಾಸಸ್ ತುಂಬಾ ಅದ್ಭುತವಾಗಿತ್ತು. ಆಮೇಲೆ ಇಲ್ಲಿ ಜಕ್ಕೂರಲ್ಲಿ ಶ್ರೀರಾಮ ಅಪಾರ್ಟ್ಮೆಂಟ್ ಅಂತ ಹೇಳಿ ಅಲ್ಲಿ ವಿಲ್ಲಾ ಹೌಸಸ್, ಅಲ್ಲಿ ಥೆರಪಿ ಎಲ್ಲ ಮಾಡಿ ಇದ್ ಮಾಡ್ತಿದ್ದೆ. ಆಮೇಲೆ ಈ ನಮ್ಮ ಇದನ್ನ ಕೂಡ ಏನಪ್ಪ
ಸೇವಾ ಸಾಧನೆ ಸತ್ಸಂಗ ಇದೆಯಲ್ಲ, ಅದ್ರದ್ದು ಸುಮಾರು ಫ್ರೀ ಯೋಗ ಎಲ್ಲ ಸುಮಾರು ಎಲ್ಲ ಹೇಳ್ಕೊಟ್ಟೆ. ಈ ತರ ಆಮೇಲೆ ಅಮೆರಿಕ ಅಲ್ಲಿ ಹೋದವಾಗ 3 ಸರಿ ಹೋದವಾಗನು ದೇವಸ್ಥಾನಗಳಲ್ಲಿ ಫ್ರೀ ಯೋಗ ಹೇಳ್ಕೊಡ್ತಿದ್ದೆ. ಯೋಗ, ಪ್ರಾಣಾಯಾಮ, ಮತ್ತೆ ಯೋಗ ನಿದ್ರಾ, ಈ ತರ ಆಸ್ಟ್ರಲ್ ಟ್ರಾವೆಲ್ ಇದರದ್ದೆಲ್ಲ ಬಗ್ಗೆ ತುಂಬಾ ಚೆನ್ನಾಗಿರ್ತಾ ಇತ್ತು. ಅದಕ್ಕಾಗಿ ನಾನ್ ನಿಮ್ ಕ್ಲಾಸ್ ಎಕ್ಸ್ಪೆಕ್ಟ್ ಮಾಡ್ತಾನೆ ಇದ್ದೆ, ನೀವು ಇವಾಗ ತಗೊಳ್ಬೋದು ಅವಾಗ ತಗೊಳ್ಬೋದು ಅಂತ. ಇವಾಗ ನಮ್ಗೆ ನೀವು ಕಲಿಸೋವಂಥದ್ದು ತುಂಬಾ ಸಂತೋಷವಾದ ವಿಷಯ. ಸೊ ಅಲ್ಲೇ ಉಳ್ಕೊಳ್ಳೋ ಅಂತದ್ದಾಗ್ಲಿ ಅಥವಾ ಏನೇ ಆಗ್ಲಿ, ಬೆಂಗಳೂರಲ್ಲಿ ಇಲ್ಲಿ ನಮ್ಮ ಮಹಾತ್ವರ್ ಫೌಂಡೇಶನ್ ಆದ್ರೆ ನಮ್ಗೆ ಉತ್ತಮವಾಗಿರುತ್ತೆ ಎಲ್ರಿಗೂ ಬಂದು ಒಂದ್ ಕಡೆ. ಸೊ ಹಾಗಾಗಿ ನಿಮ್ಮ ಜೊತೆ ಕಲಿಯಕ್ಕೆ ನನಗೂ ತುಂಬಾ ಆಸಕ್ತಿ. ಯೋಗ ಯೂನಿವರ್ಸಿಟಿಯಲ್ಲಿ ಸುಮಾರೆಲ್ಲ ಥೆರಪಿ ಬಗ್ಗೆ, ಆಮೇಲೆ 1-to-1 ಕ್ಲಾಸಸ್, ಈ ತರ ಎಲ್ಲ ಸುಮಾರೆಲ್ಲ ಕಲ್ತ್ಕೊಂಡ್ವಿ. ತುಂಬಾನೇ ಚೆನ್ನಾಗಿತ್ತು, ಅದ್ಭುತವಾಗಿತ್ತು. ಹಾಗಾಗಿ ಯೋಗ ಅನ್ನೋದು ಸತತ ಅಭ್ಯಾಸ ಇದ್ರೇನೆ, ಇಲ್ಲ ಅಂದ್ರೆ ಅದು ಯೋಗ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ಯೋಗ ಇರ್ಬೋದು, ಪ್ರಾಣಾಯಾಮ ಇರ್ಬೋದು, ಆವಾಗ ಭೋಗ ಅನಿಸ್ಕೊಳ್ಳುತ್ತದೆ. ನಿಜವಾಗ್ಲು ಅದು ಸಾಧನೆ. ನನ್ಗೆ ಒಂದೇ ಒಂದು ಯೋಗ ವಿಜ್ಞಾನ ಕೇಂದ್ರಕ್ಕೆ ಬೆಳಗ್ಗೆ 4 ಗಂಟೆಗೆ ಹೋಗ್ಬೇಕಿತ್ತು. 4:15 ಕ್ಲಾಸ್ ಇರೋದು ನಂದು ಯಲಹಂಕ ಅಲ್ಲಿ. ಅವಾಗ ಒಂದಿನ ನನ್ಗೆ ಅರ್ಲಿ ಮಾರ್ನಿಂಗ್ ಒಂದು ಆಕ್ಸಿಡೆಂಟ್ ಆಗೋಯ್ತು. ಹಂಪಿತ್ತು, ಮುಂದೆ ಕಾರ್ ಹೋಗ್ತಿತ್ತು, ನಾನು 60 ಸ್ಪೀಡ್ ಅಲ್ಲಿ ಇದ್ದೆ. ಆ ನಾಯಿ ಬಂತಂತ ಕಾರ್ ಅವ್ನ್ ಬ್ರೇಕ್ ಆಗ್ದ, ಅವನಿಂದ ನಾನು ಹೋಗಿತ್ತು. ಆ ಗಾಡಿ ಎಲ್ಲ ಹೇಗ್ ಹಿಂಗ್ ಶ್ರಿಂಕ್ ಆಯ್ತೋ ನನ್ ಬಾಡಿನೂ ಅದೇ ತರ ಆಯ್ತು. ಕ್ಲಾಸ್ ಮಾಡಿ ವಾಪಸ್ ಬಂದು ಮತ್ತೆ ಬೆಡ್ ರಿಡನ್ 1 ಮಂತ್ ಬರೀ ನಾಡಿ ಶೋಧನ ಪ್ರಾಣಾಯಾಮ ಮಾಡ್ಕೊಂಡು ನಿಧಾನ ಆಮೇಲೆ ಮಾಡ್ಕೊಂಡು ಸ್ವಲ್ಪ ಈ ಕಪೋತಾಸನ ಆಗ್ಲಿ ಮತ್ತೆ ಚಕ್ರಾಸನ ಆಗ್ಲಿ ನನಗೊಂದು 10 ವರ್ಷದಿಂದ ತಪ್ಪೋಗ್ಬಿಟ್ಟಿದೆ. ಅದೊಂದ್ ಸ್ವಲ್ಪ ಬೇಜಾರು. ಉಳಿದೆಲ್ಲ ತುಂಬಾನೇ ಚೆನ್ನಾಗಿ ಮಾಡೋ ಅಂತದ್ದು. ಅದಕ್ಕೆ ಇವಾಗ ನಿಮ್ಮ ಒಂದು ನೀವ್ ಏನ್ ಮಾಡಕ್ ಆಗಿದ್ರು ಚಿಂತಿಲ್ಲ. ನಿತ್ಯ ಒಂದ್ 13 ಸೂರ್ಯ ನಮಸ್ಕಾರ, 5 ಗುರು ನಮಸ್ಕಾರ, 5 ಶಿವ ನಮಸ್ಕಾರ, ಮತ್ತೆ ಗಣಪತಿ ನಮಸ್ಕಾರ, ಇವಿಷ್ಟನ್ನ ಏನು ನಾವು ಸೂರ್ಯ ನಮಸ್ಕಾರ ಮಾಡ್ತಿದೀನಿ ಗುರುಗಳೇ. ಸ್ವಲ್ಪ ಪ್ರಾಣಾಯಾಮ ಇದಿಷ್ಟನ್ನ ನೀವು ಮಾಡ್ಬಿಟ್ರೆ ಎಲ್ಲಾ ಆಸನಗಳು ಮಾಡಿದಾಗ ಏನ ಆಗುತ್ತೋ ಅದೆಷ್ಟು ಕ್ರಿಯೆ ನಮ್ಮ ದೇಹಕ್ಕಾಗತ್ತೆ. ಯಾಕೆಂದ್ರೆ ವಯಸ್ಸಾದ್ಮೇಲೆ ಎಲ್ಲಾ ಆಸನಗಳನ್ನು ಪ್ರಯತ್ನ ಮಾಡಕ್ ಹೋಗ್ಲೂಬಾರ್ದು. ಯಾಕಂದ್ರೆ ಶರೀರದಲ್ಲಿ ಎಷ್ಟು ಮಾಡ್ತೀವಿ ಅನ್ನೋ ಮುಖ್ಯ ಅಲ್ಲ, ಎಷ್ಟು ನಿಧಾನವಾಗಿ ಎಷ್ಟು ಉಸಿರಿನ ಜೊತೆ ಇರ್ತೀವಿ, ನಮ್ಮನ್ನ ನಾವು ಗಮನಿಸ್ತೀವಿ. ಗಮನಿಸೋದೇ ಯೋಗ ಪ್ರಾಣಾಯಾಮದ ಮುಖ್ಯ ಲಕ್ಷಣ ಅಂತ ನಾನ್ ಅನ್ಕೊಳ್ತೀನಿ. ಸುಮ್ನೆ ಈಗ ಒಂದೇ ಸಮ ಮಾಡೋ ನಮ್ಮ ಗುರುಗಳು, ನಮ್ ಟೀಚರ್ ಅದೇ ತರ ಇದ್ದಿದ್ದು. ನಾನ್ ತುಂಬಾ ಆಸನ ಕಲೀಲಿಲ್ಲ, 10 ವರ್ಷದಲ್ಲಿ ಒಂದು 10 ಆಸನ ಅಷ್ಟೇ ಕಲ್ತಿದ್ದು. ಆದ್ರೆ ಅದನ್ನೇ ರಿಪಿಟೇಷನ್ ಆಗುವಂತ ಅನುಭವ ಬಹಳ ಮುಖ್ಯ. 1-2 ವರ್ಷ ಆದ್ಮೇಲೆ ಅದು ಪ್ರತಿಯೊಂದು ಅಸೂಕ್ಷ್ಮತೆಗಳು ಗೊತ್ತಾಗ್ತಾ ಹೋಗುತ್ತೆ. ನಾವು ಎಷ್ಟು ಅಂದ್ರೆ ಎಲ್ಲಾನು ಮಾಡ್ಬೇಕು. ಮತ್ತೆ ಯೋಗ ಅಂದ ತಕ್ಷಣ ಎಲ್ಲ ಅನ್ಕೊಳ್ಳೋದು ಒಂದು ಎಕ್ಸರ್ಸೈಸು, ಶೆಕೆ ಆಗ್ಬೇಕು, ಬೆವರು ಬಿಡ್ಬೇಕು, ಅದೇ ಮಾಡಿಸ್ತಾರೆ. ಇದು ತಪ್ಪು ಕಲ್ಪನೆ. ಯಾಕಂದ್ರೆ ಯೋಗದಲ್ಲಿ ಎಷ್ಟು ನಿಧಾನ ಆಗುತ್ತೆ, ಎಷ್ಟು ಉಸಿರಿನ ಜೊತೆ ಇರ್ತೀವಿ, ಒಂದೊಂದು ಆಸನದಲ್ಲಿ ಎಷ್ಟು ನಿಮಿಷ ಮಾಡ್ತೀವಿ ಅನ್ನೋದು ಬಹಳ ಮುಖ್ಯ ಆಗಿರುತ್ತೆ ಇಲ್ಲಿ. ಪ್ರಾಣಾಯಾಮನು ಅದೇ ತರ, ಯಾವ್ದು ಆತರ ಇರಲ್ಲ. ಯಾವ್ದು ಮೊದ್ಲು ಮಾಡ್ಬೇಕು ಆಮೇಲೆ ಮಾಡ್ಬೇಕು, ಪ್ರಾಣಾಯಾಮ ಶುರು ಹೇಗ್ ಮಾಡ್ಬೇಕು, ಎಂಡ್ ಹೇಗ್ ಮಾಡ್ಬೇಕು, ಒಂದ್ ಕಪಾಲಭಾತಿ ಆಗ್ಲಿ ಅದ್ರಲ್ಲಿ ವೇರಿಯೇಷನ್ಸ್ ಯಾವ ತರ ಮಾಡ್ಬೇಕು ಅನ್ನೋ ಗಮನಿಸೋದು ಬಹಳ ಮುಖ್ಯ ಆಗಿರುತ್ತೆ. ನಂಗೆ ಥೆರಪಿಟಿಕ್ ಯೋಗ ತುಂಬಾನೇ ಇಷ್ಟ. ಒಂದು ಆಸನವನ್ನ ಅಥವಾ ಒಂದು ಪ್ರಾಣಾಯಾಮವನ್ನ ಮಾಡಿದ್ಮೇಲೆ ಅದಕ್ಕೆ ಕಾಂಪ್ಲಿಮೆಂಟರಿ ಆಗಿ ಇನ್ನೊಂದಿರುತ್ತೆ. ಒಂದು ಆಸನವನ್ನ ಮಾಡಿದಾಗ ಆಯಾಸವನ್ನ ಏನ್ ಆಯಾಸ ಆಗುತ್ತೋ ಅದನ್ನ ಪರಿಹಾರ ಮಾಡೋದಕ್ಕೆ ಇನ್ನೊಂದು ಆಸನ ಇರುತ್ತೆ. ಪ್ರಾಣಾಯಾಮಗಳಲ್ಲೂ ಕೂಡ ಅಷ್ಟೇನೆ, ಯಾವ್ದನ್ನ ಮಾಡಿದ್ಮೇಲೆ ಯಾವ್ದನ್ನ ಮಾಡ್ಬೇಕು, ಆ ವೈಜ್ಞಾನಿಕವಾಗಿ ವೈದ್ಯಕೀಯವಾಗಿ ನಾವು ಅರ್ಥ ಮಾಡ್ಕೊಂಡಾಗ ಮಾತ್ರ, ಮತ್ತೆ ಸಾಧ್ಯವಾದಷ್ಟು ಹ್ಯೂಮನ್ ಅನಾಟಮಿಯನ್ನು ನಾವು ಅಧ್ಯಯನ ಮಾಡ್ಬೇಕು. ಸಾಧ್ಯವಾದ್ರೆ ನನ್ನ ಹತ್ರ ಚಾರ್ಟ್ ಗಳೆಲ್ಲ ಇದಾವೆ, ಅದನ್ನೆಲ್ಲ ಕ್ಯಾರಿ ಮಾಡಕ್ ಆಗಲ್ವಲ್ಲ ಅನ್ಕೊಂಡು ನಾನು ಯಾವಾಗ್ಲೂ ಅದ್ರ ಬಗ್ಗೆ ತರಬೇತಿನೂ ಏನ್ ಇಲ್ವಲ್ಲ ಅಂತೇಳಿ ನಾನು ಸುಮ್ಮನೆ ಆಗ್ಬಿಟ್ಟಿದ್ದೆ ಅಷ್ಟೇ. ನಂತರ ಅದಕ್ಕೆ ಸಂಬಂಧಪಟ್ಟಂತ ಚಾರ್ಟ್ ಗಳಿದಾವೆ, ಅದ್ಭುತವಾದಂತ ಚಾರ್ಟ್ ಗಳಿದಾವೆ. ಹ್ಯೂಮನ್ ಅನಾಟಮಿಯನ್ನ ಏನು ಸ್ಕೆಲೆಟನ್ ಇಂದ ಹಿಡಿದು ಎಲ್ಲಾ ಪಾರ್ಟ್ಸ್ ಅನ್ನು ಅಧ್ಯಯನ ಮಾಡಿಸ್ತಕ್ಕಂತ ಚಾರ್ಟ್ ಗಳಿದಾವೆ. ಅವೆಲ್ಲವನ್ನ ನಾವು ಬಳಸ್ಕೊಂಡು ಅಧ್ಯಯನ ಮಾಡಿದಾಗ ನಮ್ಮ ಅಧ್ಯಯನ ಸಂಪೂರ್ಣವಾಗಿ ಸಕ್ಸಸ್ ಎಲ್ಲ ಆಗತ್ತೆ. ಪ್ರಯತ್ನ ಮಾಡೋಣ ಬಿಡಿ. ನಿಧಾನ, ಎಷ್ಟು ನಿಧಾನ ಮಾಡ್ತೀವಿ ಅಷ್ಟು ಚೆನ್ನಾಗಿ, ಎಷ್ಟು ಅಭ್ಯಾಸ ಮಾಡ್ತೀವಿ ಅಷ್ಟು ಮಾಡಿದ್ರೇನೆ ಇದು, ಇಲ್ಲ ಅಂದ್ರೆ ಇಲ್ಲ. ಸೊ ಹಾಗಾಗಿ ಒಂದೇ ಒಂದ್ ಕೊನೆ ಇದು ಏನು ಅಂದ್ರೆ, ಮೇ ತಿಂಗಳಲ್ಲಿ ನನ್ನ ಮೊಮ್ಮಗಳು ರಜಾ ಇರೋದ್ರಿಂದ ಬುದ್ಧ ಪೂರ್ಣಿಮೆ ಆದ ನಂತರ ಅಂದ್ರೆ ಚೆನ್ನಾಗಿರ್ತಿತ್ತು ಗುರುಗಳೇ.
ಸ್ಕೂಲ್ ಶುರು ಆದ್ಮೇಲೆ ಮಕ್ಕಳು ಕೆಲಸ ಮಾಡ್ತಾರೆ, ಅವ್ರಿಗೆ ತೊಂದರೆ ಕೊಟ್ಟು ನಾನ್ ಮಾಡೋದಷ್ಟು ಸರಿ ಹೋಗಲ್ಲ ಅನ್ಸುತ್ತೆ. ಒತ್ತಡ ಹಾಕಿ ಮೊದ್ಲೇ ಪ್ರೆಷರ್ ಇರುತ್ತೆ ಕೆಲ್ಸದ್ದು ಮಕ್ಕಳಿಗೆ, ಹಾಗಾಗಿ ಎಲ್ಲವೂ ಅವ್ರಿಗೆ ಬಿಡಕ್ಕಾಗಲ್ಲ. ಹಾಗಾಗಿ ರಜಾ ದಿನಗಳು ಅಂದ್ರೆ 1 ವಾರ ಆದ್ರೂ ಆಯ್ತು ಪರವಾಗಿಲ್ಲ, ಏನು ತೊಂದ್ರೆ ಅನ್ಸಲ್ಲ. ಅದೇ ಸೊ ಈಗ ಹಾಗಾಗಿ ಆದಷ್ಟು ಮೇ ಬುದ್ಧ ಅಲ್ಲಿ ಬುದ್ಧ ಪೂರ್ಣಿಮಾ 10, 11, 12 ಇದೆಯಲ್ಲ, ಹಾ. ಈ ಮಧ್ಯದಲ್ಲಿರೋದು ಒಂದು ಸಂಡೇ ಮಾತ್ರ. ಈಗ ನಾಡಿದ್ದು ಇದು ತುಂಬಾ ಹತ್ರ ಆಗತ್ತೆ. ಇದೆರಡು ಬಿಟ್ರೆ ನೆಕ್ಸ್ಟ್ ಬರುವಂತ ಅಂದ್ರೆ ಅದು ಬಹುಶಃ ಯಾವ ಬರುತ್ತೆ ಅದು, ಇಲ್ಲ 18th ಆಗ್ಬೋದು. 17 17, 18 17, 18 ಫಿಕ್ಸ್ ಮಾಡ್ಕೊಂಡ್ರೆ ಎಲ್ಲರೂ ಹಾ. ಸರ್ ಅನುಕೂಲ ಆದ್ರೆ ಇಲ್ಲೇ ಫೌಂಡೇಶನ್ ಅಲ್ಲೇ ವ್ಯವಸ್ಥೆ ಮಾಡೋಣ. ಸೊ ಅದು ಹೌದು. ಮತ್ತೆ ಚರ್ಚೆ ಮಾಡ್ಕೊಂಡು ನಾವು ಡಿಸೈಡ್ ಮಾಡೋಣ. Okay. ಆಮೇಲೆ 40 ನಿಮಿಷ ಯೋಗಕ್ಕೆ ಕೊಡ್ಬೇಕಾಗುತ್ತೆ ಅಂತ ನನ್ನ ಅನಿಸಿಕೆ. ಬೆಳಿಗ್ಗೆ ಮಾಡ್ತಾರಲ್ಲ, ಅವಾಗ ಏನಾಗುತ್ತೆ, ಯೋಗ ಆದ್ಮೇಲೆ ಸ್ವಲ್ಪ ಕಾಮ್ ಆಗಿ ಆಮೇಲೆ ಪ್ರಾಣಾಯಾಮ ಶುರು ಮಾಡಿ, ಅದಾದ್ಮೇಲೆ ರಿಲ್ಯಾಕ್ಸೇಷನ್ ಬೇಕು. ಸರಿ, ಪ್ರತಿಯೊಂದು ಕೊಡೋಣ ಬಿಡಿ. ಆಸನ ಆದ್ಮೇಲೆ 10 ನಿಮಿಷ ಹೆಚ್ಚು ಮಾಡೋಣ, ನೋ ಪ್ರಾಬ್ಲಮ್. ಅದು ಸ್ವಲ್ಪ ಇದಕ್ಕೆ ಆರಾಮಾಗುತ್ತೆ, ಧ್ಯಾನಕ್ಕೆ ಪ್ರಿಪರೇಷನ್ ಆಗುತ್ತೆ. ಇಲ್ಲ ಗಡಿಬಿಡಿ ಕಪಾಲಭಾತಿ ಮಾಡೋದು, ಸಡನ್ ಆಗಿ ಕುತ್ಕೊಳ್ಳೋದು, ಅದರಿಂದ ಆಗುವಂತ ಇಂಪ್ಯಾಕ್ಟ್ ಅದು ತೊಂದರೆ ಆಗ್ಬೋದು. ಅದಕ್ಕೆ ಪ್ರಾಣಾಯಾಮಗಳಾದ್ಮೇಲೆ ಸ್ವಲ್ಪ ಮತ್ತೆ ನಾಡಿ ಶೋಧನ ಮಾಡಿ, ಒಂದ್ ಸ್ವಲ್ಪ ಶವಾಸನ ಅಥವಾ ಯೋಗ ನಿದ್ರಾ ತರ ಒಂದು ಏನಾದ್ರೂ ಕಾಮಿಂಗ್ ಮಾಡಿಸಿ ಆಮೇಲೆ ಧ್ಯಾನ ಕೂರೋದ್ರಿಂದ ಇನ್ನೂ ಉನ್ನತವಾದ ರಿಸಲ್ಟ್ 40 ನಿಮಿಷ ಕೊಡೋಣ. ಈಗ ಹಾ, ಇದು ಹಾ. ಮುಂಚೆನೂ ಮಾಡ್ತಾ ಇದ್ವಿ Perfect. ಆತರ, ಆದ್ರೆ ಅಟ್ಲೀಸ್ಟ್ 5:30 ಮುಗಿಸ್ತಾ ಇದೀವಲ್ಲ, 5:40 ಮುಗಿಸೋಣ ಹಾಗಾದ್ರೆ. 5 ರಿಂದ 5:40 ಪರ್ಫೆಕ್ಟ್ ಟೈಮ್ ಅಂತ ಅನ್ಕೊಳ್ತೀನಿ. ರೈಟ್. ಓಕೆ. ಥ್ಯಾಂಕ್ ಯು ಗುರುಜಿ. ಮೇಡಮ್ ಅವರೇ, ಶವಾಸನ ಮಾಡೋದಕ್ಕೆ ಅದಕ್ಕಿಂತ ನಾವು ಧ್ಯಾನಕ್ಕೆ ಕೂತ್ಕೊಂತೀವಲ್ಲ, ಅದು ಪರವಾಗಿಲ್ಲ ಅಂತಾನೆ ನಾವು ಕರೆಕ್ಟ್. ಹಂಗಲ್ಲ, ನಾನು ಹೇಳೋ ಉದ್ದೇಶ ಏನಿತ್ತು ಅಂದ್ರೆ ನನ್ನ ಅನುಭವದ ಪ್ರಕಾರ ಅನ್ಸಿದ್ದು, ಯೋಗ ಇಡೀ ಬೇಗ ಮಾಡಿ ಮುಗಿಸೋದು, ಪ್ರಾಣಾಯಾಮನು ಬೇಗ ಮಾಡಿ ಮುಗಿಸೋದು, ಅದಾದ್ಮೇಲೆ 2 ನಿಮಿಷ ಒಂದೊಂದು ಅಂಗವನ್ನು ನೋಡಿ ಅದನ್ನ ತಣಿಸ್ತಾ ಬರ್ಬೇಕು. ಅವಾಗ ಏನಾಗುತ್ತೆ, ಬ್ಯಾಲೆನ್ಸ್ ಆಗುತ್ತೆ ಬಾಡಿಯಲ್ಲಿ, ಬ್ಲಡ್ ಫ್ಲೋ ಆಗ್ಲಿ, ಮೈಂಡ್ ಆಗ್ಲಿ, ಧ್ಯಾನಕ್ಕೆ ಪೂರ್ವ ಸಿದ್ಧತೆಗಳು ಆಗತ್ತೆ. ಆ ಧ್ಯಾನಕ್ಕೆ ಬೇಕಾಗುವಂತ ಪೂರ್ವ ಸಿದ್ಧತೆ ಯೋಗ ಪ್ರಾಣಾಯಾಮ ಆದ್ಮೇಲೆ 5 ನಿಮಿಷ ಬೇಕಾಗತ್ತೆ. ಯಾಕಂದ್ರೆ ಆಗಿ ಏನ್ ಮಾಡಿದ್ವಿ ಅಂತ ಗೊತ್ತಾಗಲ್ಲ ಅಂತ ನನ್ನ ಅನುಭವ, ಒಂದು 20-25 ವರ್ಷದ ಅನಿಸಿಕೆ. ವೆಂಕಟರಮಣ್ ಸರ್, ಈಗ ಟ್ರೈನಿಂಗ್ ಹೋಗ್ತೀವಲ್ಲ, ಟ್ರೈನಿಂಗ್ ಹೋದಾಗ ಗುರುಗಳು ಏನ್ ಹೇಳ್ತಾರೆ, ಅವ್ರ ಡೈರೆಕ್ಷನ್ ಅಲ್ಲಿ ಕಲಿಯೋಣ. ಈಗ ಶವಾಸನಕ್ಕಿನ್ನ ಸರ್ವಾಂಗ ಮುದ್ರೆ ಇಟ್ಕೊಂಡ್ರು ನಡೀತದೆ. ಸರ್ವಾಂಗ ಮುದ್ರೆ ಸರ್ವಾಂಗ ಮುದ್ರೆ ಇಟ್ಕೊಂಡ್ರು ಬಾಡಿ ರಿಲ್ಯಾಕ್ಸೇಷನ್ ಬರ್ತದೆ. ಸೊ ಗುರುಗಳ ಡೈರೆಕ್ಷನ್ ಅಲ್ಲಿ ಕಲಿತು ಆಮೇಲೆ ಚರ್ಚೆ ಮಾಡಿ, ಆಮೇಲೆ ರಂಗ ಸರ್ ಟೈಮ್ ಎಷ್ಟು ಹೆಂಗ್ ಎಕ್ಸ್ಟೆಂಡ್ ಮಾಡ್ತಾರೋ ನೋಡ್ಕೊಂಡು ಅದನ್ನ ನೀವು ಬೆಳಗ್ಗೆ ಕೊಡೋರು ಕೊಡ್ಬೋದು. ಏನಿಲ್ಲ ಮೇಡಮ್, ಪ್ರತಿಯೊಂದು ಆಸನಕ್ಕೂ 1 ನಿಮಿಷ ನಾವು ಮೊದ್ಲು ಬಿಡ್ತಾ ಇದ್ವಿ. ಪ್ರತಿಯೊಂದು ಆಸನ ಮಾಡಿದಾಗ ಒಂದು ರಿಲ್ಯಾಕ್ಸೇಷನ್ಗೆ 1 ನಿಮಿಷ ಬಿಡ್ತಾ ಇದ್ವಿ. ಯೋಗ ಪ್ರಾಣಾಯಾಮ ಮಾಡಿದಾಗೂ ಅಷ್ಟೇ, ಮತ್ತೆ ಕಂಪ್ಲೀಟ್ ಆಗಿ ನಾವು ಉಸಿರು ತಗೊಳ್ತಾ ಇದ್ವಿ 1 ನಿಮಿಷ, ಅದಕ್ಕೂ ಬಿಡ್ತಾ ಇದ್ವಿ. ಅದೇ ಇಲ್ಲಿ ಸಮಯ ಕಮ್ಮಿ ಆಗಿರೋದ್ರಿಂದ ಅದ್ರ ಕಂಟಿನ್ಯೂ ಮಾಡ್ತಾ ಇದೀವಿ. ಅಷ್ಟು ಬಿಟ್ರೆ ಅದನ್ನ ನಾನು ಪ್ರತಿ ಸರಿ ಹೇಳ್ತಾನೆ ಇದೀನಿ, ರಿಲ್ಯಾಕ್ಸ್ ಮಾಡಿ ಅಂತ. ಒಂದೊಂದು ಆಸನ ಆದಾಗೂ ರಿಲ್ಯಾಕ್ಸ್ ಮಾಡಿ ಅಂತ ಹೇಳ್ತೀನಿ, ಆಮೇಲೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಆದ್ರೆ ಶವಾಸನಕ್ಕೆ ಅಂದ್ರೆ 5 ನಿಮಿಷ ಬೇಕಾಗತ್ತೆ. ಅದಕ್ಕೋಸ್ಕರ ಅದು ನಮ್ಗೆ ಇಲ್ಲಿ ಸಮಯ ಸಿಗೋದಿಲ್ಲ ಅಂತ ಅನ್ಕೊಂಡು ಇದ್ ಮಾಡ್ತಾ ಇದ್ದೀನಿ. ಗುರುಗಳು 40 ನಿಮಿಷದಲ್ಲಿ ಅಥವಾ 30 ನಿಮಿಷದಲ್ಲಿ ಏನ್ ಮಾಡ್ತಾರೆ ಒಂದು ದಿನ ಅಂದ್ರೆ, ನಾನ್ ಹೇಳೋದು 2 ಸ್ಲೀಪಿಂಗ್ ಆಸನ್, 2 ಸ್ಟ್ಯಾಂಡಿಂಗ್ ಆಸನ್, 2 ಕುತ್ಕೊಳ್ಳೋ ಅಂತದ್ದು, ಇದನ್ನು ಆತರ ಮಾಡೋದು, ಬೆನ್ನ ಮೇಲೆ ಮಾಡುವಂತ ಆಸನಗಳು, ಒಂದಿನದಲ್ಲಿ ಎಲ್ಲಾ ಆಸನಗಳು ಅಂದ್ರೆ 4 ಕೂತು, ನಿಂತು, ಮಲಗಿ, ಮತ್ತೆ ಉಲ್ಟಾ ಬೆನ್ನ ಮೇಲೆ ಮಾಡುವಂಥದ್ದು, ಹೊಟ್ಟೆ ಮೇಲೆ ಮಾಡುವಂಥದ್ದು, 2 ಆಸನ ಮಾಡಿ ಪ್ರಾಣಾಯಾಮ ಮಾಡಿ 5 ನಿಮಿಷ ರಿಲ್ಯಾಕ್ಸೇಷನ್ ಮಾಡಿದವಾಗ 35-40 ನಿಮಿಷ ಆಗ್ಬೋದೇನೋ ಅಂತ. ಅದನ್ನ ಗುರುಗಳು ತರಗತಿಗಳಲ್ಲಿ ಒಂದ್ಸರಿ ನಮ್ಗೆ ಅಭ್ಯಾಸ ಮಾಡಿಸಿ, ಲಕ್ಷ್ಮೀಕಾಂತಮ್ಮ ಮೇಡಮ್ ಹೇಳ್ದ ಹಾಗೆ ಚೆನ್ನಾಗಂತ ನನ್ಗೆ ಅನ್ನಿಸ್ತು. ಸಲಹೆ ಉತ್ತಮ ಅನ್ನಿಸ್ತು. ಅಲ್ಲಿ ಏನಾಗುತ್ತೆ ಅಂದ್ರೆ, ಆನ್ಲೈನ್ ನಲ್ಲಿ ಅಭ್ಯಾಸ ಮಾಡಿಸುವಾಗ ಕೆಲವು ಆಸನಗಳನ್ನ ಮಾಡಕ್ ಆಗಲ್ಲ. ಕೆಲವು ಆಸನವನ್ನ ಮಾಡುವ ಸಂದರ್ಭದಲ್ಲಿ ಅದನ್ನ ತೋರ್ಸಕ್ ಆಗಲ್ಲ. ಯಾಕಂದ್ರೆ ಇನ್ಯಾರಾದ್ರೂ ಬೇರೆಯವರು ಮೊಬೈಲ್ ಹಿಡ್ಕೊಂಡು ಅದನ್ನ ಫೋಕಸ್ ಮಾಡಿದ್ರೆ ಆ ಆಸನ ತೋರಿಸ್ಬೋದು. ಅದಕ್ಕೋಸ್ಕರನೇ ನಾನು ಹಿಂದೆ ಕೆಲವು ಆಸನಗಳನ್ನ ಪ್ರಾಣಾಯಾಮಗಳು ಮಾಡಿಸೋ ಸಂದರ್ಭದಲ್ಲಿ
ಕೆಲವು ಕ್ರಿಯೆಗಳನ್ನ ಮಾಡಿಸುವಾಗ ನಾನ್ ಮೊಬೈಲ್ ಇಟ್ಕೊಳ್ತಿದ್ದೆ, ಬೇರೆಯವ್ರ ಕೈಲಿ ನಾನು ಕಾಶನ್ ಕೊಡ್ತಾ ಹೋಗ್ತಿದ್ದೆ, ಅವ್ರು ಮಾಡ್ತಾ ಹೋಗ್ತಿದ್ರು, ಅದನ್ನ ನಾನು ವಿಡಿಯೋ ಮಾಡಿ ನಾನು ಕಳ್ಸ್ಕೊಡ್ತಾ ಇದ್ದೆ. ಸೊ ಹಾಗಾಗಿ ಕೆಲವನ್ನ ಎಲ್ಲಾ ಆಸನಗಳನ್ನು ನಾವು ಆನ್ಲೈನ್ ನಲ್ಲಿ ಅಭ್ಯಾಸ ಮಾಡ್ಸಕ್ ಆಗಲ್ಲ. ಕರೆಕ್ಟ್. ಹಾ, ಆದ್ರಿಂದ ಕೆಲವನ್ನಷ್ಟೇ ಮಾಡಿಸ್ಲಿಕ್ಕೆ ಸಾಧ್ಯ. ಇಲ್ಲೇನು ಅಂತ ಹೇಳಿದ್ರೆ ಪರಿಪೂರ್ಣವಾಗಿ ಯೋಗವನ್ನ ಕಲಿಸ್ತಾ ಇಲ್ಲ. ಎಲ್ಲಿ ಮಹಾವತಾರ್ ಫೌಂಡೇಶನ್ ನಲ್ಲಿ ಆನ್ಲೈನ್ ನಲ್ಲಿ ಪರಿಪೂರ್ಣವಾಗಿ ಯೋಗವನ್ನ ಕಲಿಸ್ತಾ ಇಲ್ಲ. ಜಸ್ಟ್ ನಾವ್ ಏನ್ ಮಾಡ್ತಾ ಇದ್ದೀವಿ ಅಂದ್ರೆ ಏನು ಧ್ಯಾನಕ್ಕೆ ಹೋಗೋದಕ್ಕೆ ದೇಹ ಮತ್ತು ಮನಸ್ಸನ್ನ ಸಿದ್ಧಗೊಳಿಸೋದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಮಾಡಿಸ್ತಾ ಇದ್ದೀವಿ. ಆದ್ರಿಂದ ಇಲ್ಲಿ ಯೋಗ ಮತ್ತು ಪ್ರಾಣಾಯಾಮವನ್ನ ಮಾಡುವಾಗ ಮುಖ್ಯವಾಗಿ ನಾವು 3 ಅಂಶಗಳನ್ನ ನಾವು ಗಮನದಲ್ಲಿಡ್ಬೇಕು. ಒಂದು ಆಕ್ಷನ್, ಇನ್ನೊಂದು ರಿಯಾಕ್ಷನ್, ಅಂಡ್ ದೆನ್ ಥರ್ಡ್ ಒನ್ ಅಬ್ಸರ್ವೇಷನ್. ಯಾವುದನ್ನೇ ಮಾಡಿ ಈ 3 ಅಂಶಗಳನ್ನ ಇಟ್ಕೊಂಡು ನಾವು ಏನನ್ನ ಮಾಡ್ತೀವಿ ಅದೆಲ್ಲವೂ ಯೋಗವೇ ಆಗತ್ತೆ. ಅದು ನೀರ್ ಕುಡಿಯೋದಿರ್ಬೋದು, ಊಟ ಮಾಡೋದಿರ್ಬೋದು, ಕೊನೆಗೆ ಹೋಗ್ತೀವಲ್ಲ ಅದಕ್ಕೂ ಕೂಡ ಎಲ್ಲ ಸಂದರ್ಭದಲ್ಲಿಯೂ ಕೂಡ ನಮ್ಮ ಮನಸ್ಸನ್ನ ತೊಡಗಿಸ್ತಾ ಆ ಯಾವ್ಯಾವ ಇಂದ್ರಿಯಗಳು ಏನೇನು ಸಂದರ್ಭದಲ್ಲಿ ಏನ್ ಆಕ್ಷನ್ ಏನ್ ಮಾಡ್ತಾ ಇದೆ, ಅದಕ್ಕೆ ನಮ್ಮ ಬಾಡಿ ಹೇಗೆ ರಿಯಾಕ್ಟ್ ಮಾಡ್ತಾ ಇದೆ, ಅವೆರಡನ್ನ ಅಬ್ಸರ್ವ್ ಮಾಡೋದೇ ಯೋಗ. ಈ 3 ಸಂಗಮಗೊಳಿಸ್ಲಿಲ್ಲ ಅಂತ ಹೇಳಿದ್ರೆ ಆಗ ಅದು ಕೂಡಲ ಸಂಗಮ ಆಗೋದಿಲ್ಲ. ಅದನ್ನ ಕೂಡಲ ಸಂಗಮ ಮಾಡ್ಬೇಕು. ಕೂಡಲ ಸಂಗಮ ಬಸವಣ್ಣವ್ರು ಅದನ್ನೇ ಹೇಳಿದ್ದು, ಏನು ಆಂತರಿಕ ಮತ್ತು ಬಾಹ್ಯ ಎರಡನ್ನೂ ಸೇರಿಸ್ರಪ್ಪ, ಆವಾಗ್ಲೇನೆ ಅದು ಕೂಡಲ ಸಂಗಮ ಆಗೋದು ಅಂತ. ಸಂಗಮ ಆಗ್ಬೇಕು, ಕೂಡಿ ಸಂಗಮ ಆಗ್ಬೇಕು. ಆದ್ರಿಂದ ಇವೆರಡನ್ನ ನಾವು ಈ 3 ಅಂಶಗಳನ್ನ ನಾವು ಗಮನಿಸ್ಕೊಂಡು ಯೋಗ ಮಾಡಿಸುವವರು ಮಾಡುವವ್ರಿಗೆ ಹೇಳ್ತಾ ಇರ್ಬೇಕು. ಈಗ ಯಾವ್ದೋ ಒಂದು ಆಸನ ಮಾಡಿದ್ರಿ, ತ್ರಿಕೋನಾಸನ ಮಾಡಿದ್ರಿ, ಯಾವ ಅಂಗಗಳಲ್ಲಿ ಎಕ್ಸ್ಪೆಂಡ್ ಆಗಿತ್ತು, ಅಲ್ಲಿ ಏನು ಸಂವೇದನೆ ಆಗ್ತಾ ಇದೆ ಅದನ್ನ ಗಮನಿಸಿ, ಅಲ್ಲಿ ನಿಮ್ಮ ಮನಸ್ಸನ್ನ ನಿಲ್ಲಿಸಿ ಅಂತ ಹೇಳ್ಬೇಕು. ಈ ರೀತಿ ಹಂತವಾಗಿ ಹೇಳ್ತಾ 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 ಹೋಗ್ತಂತೆ ಮನಸ್ಸಿಗೆ ಒಂದು ಏನು ಶುದ್ಧವಾದಂತಹ ದಾರಿ ತೋರ್ಸಂಗ ಆಗತ್ತೆ, ಸಂಸ್ಕಾರ ಕೊಟ್ಟಂಗ ಆಗತ್ತೆ. ಆವಾಗ ಮನಸ್ಸು ಧ್ಯಾನಕ್ಕೆ ಕೂತಾಗ ಕೇವಲ ಉಸಿರಾಟದ ಕಡೆ ಗಮನ ಕೊಡಿ ಅಂತ ಗತ್ತನಟಕ್ ತಾನೇ ಒಳಗ್ ಕೊಟ್ಟೋಗುತ್ತೆ. ಆವಾಗ ಬೇರೆ ಥಾಟ್ಸ್ ಬರೋದೇ ಇಲ್ಲ. ಇದು ಪ್ರಾಕ್ಟಿಕಲ್ ಸ್ವಾನುಭವವನ್ನ ನಾನು ಹೇಳ್ತಾ ಇದ್ದೀನಿ. ಹಾಗಾಗಿ ಇದು ಯೋಗವನ್ನ ಸೃಷ್ಟಿ ಮಾಡ್ಕೊಂಡಿದ್ದೆ ನಮ್ಮ ಋಷಿ ಮುನಿಗಳು ಈ ಉದ್ದೇಶಕ್ಕೋಸ್ಕರ. ತಪಸ್ಸನ್ನ ಮಾಡ್ಲಿಕ್ಕೆ, ಧ್ಯಾನವನ್ನ ಮಾಡ್ಲಿಕ್ಕೆ ಮನಸ್ಸು ಚಂಚಲವಾಗ್ತಾ ಇತ್ತು, ದೇಹದಲ್ಲಿ ಸ್ಪಂದಿಸ್ತಾ ಇರ್ಲಿಲ್ಲ. ಅದಕ್ಕೆ ಅವರು ಬ್ಯಾಲೆನ್ಸಿಂಗ್ ಆಸನಗಳಿರ್ಬೋದು, ಮತ್ತೆ ಮುಂದೆ ಫಾರ್ವರ್ಡ್ ಬೆಂಡಿಂಗ್, ಬ್ಯಾಕ್ವರ್ಡ್ ಬೆಂಡಿಂಗ್, ಸೈಡ್ ಬೆಂಡಿಂಗು, ಮತ್ತೆ ಟ್ವಿಸ್ಟ್ ಮಾಡ್ತಕ್ಕಂಥದ್ದು, ಈ ಎಲ್ಲಾ ಆಸನಗಳನ್ನ ಸೃಷ್ಟಿ ಮಾಡಿದ್ದೆ ಆ ಉದ್ದೇಶಕ್ಕೋಸ್ಕರ. ಆದ್ರಿಂದ ನಾವು ಇದನ್ನೆಲ್ಲ ಕ್ಲಾಸಿಕಲ್ ಆಗಿ ನಾವು ಅಭ್ಯಾಸ ಮಾಡಿದಾಗ, ಅವ್ರು ಹೇಳ್ತಾ ಇದ್ದಾಗ ನನಗೆ ಅನ್ನಿಸ್ತು, ಅವರು ಕ್ಲಾಸಿಕಲ್ ಆಗಿ ಅಭ್ಯಾಸ ಮಾಡಿದ್ದಾರೆ. ಆ ಕ್ಲಾಸಿಕಲ್ ಆಗಿ ಅಭ್ಯಾಸ ಮಾಡಿದವ್ರಿಗೆ ಆ ಒಂದು ಥಾಟ್ಸ್ ಬರುತ್ತೆ, ಆ ನಾಲೆಡ್ಜ್ ಇರುವಂತದ್ದು ಮಿಕ್ಕವ್ರೆಲ್ರಿಗೂ ಬರೋದಿಲ್ಲ. ಸೊ ಹಾಗಾಗಿ ನಿಮ್ಮಂತವ್ರೆಲ್ರೂ ಸೇರ್ಕೊಂಡು ಇದನ್ನ ನೀವು, ಇಲ್ಲಿ ನಾನು ಹೇಳ್ತಾ ಇರೋದು ಯೋಗ ಮಾಡಿಸಿಟ್ಟಿದೆ, ಅದು ಬೇರೆ ವಿಚಾರ. ಯೋಗ ಚಿಕಿತ್ಸೆ, ಈಗ ಯಾರಿಗೊಬ್ಬನಿಗೆ ಸೊಂಟ ನೋವಾಗಿದೆ, ಅವನಿಗೆ ಯೋಗ ಮಾಡಪ್ಪ ಅಂದ್ರೆ ಅವನು ಕೂತ್ಕೊಳ್ಳಕ್ಕೆ ಆಗಲ್ಲ, ಮಲ್ಕೊಳಕ್ಕೆ ಆಗಲ್ಲ, ಅವನು ಏನ್ ಯೋಗ ಮಾಡ್ತಾನೆ? ಹಾಗಾಗಿ ಇಲ್ಲಿ ನಾವು ಚಿಕಿತ್ಸೆ ಮಾಡುವುದನ್ನು ಕೂಡ ಕಲಿಬೇಕು. ಯೋಗಾಭ್ಯಾಸಿಗಳು, ನನಗೊಂದ್ಸತಿ ಆಸನಾಭ್ಯಾಸ ಮಾಡುವಾಗ ವೀರಭದ್ರಾಸನ ಪ್ರಕಾರ 3 ಮಾಡುವಾಗ ಈ ಎದೆಗೂಡಿನಲ್ಲಿ ಲಾಕ್ ಆಗೋಯ್ತು, ಉಸಿರು ನಿಂತೋಯ್ತು, ಬಹಳ ಕಷ್ಟ ಆಯ್ತು, ಜೀವ ಹೋಗ್ತಾ ಇದೆ ಅನ್ನೋ ಸ್ಥಿತಿ ಬಂತು. ನನಗೆ ಯೋಗ ಕಲಿಸ್ತಾ ಇದ್ದಂತ ನಮ್ಮ ಗುರು ಏನೇ ಅಂದೆ, ನಾನು ಏನಾಯ್ತಪ್ಪ ಅಂದ್ರು. ತಕ್ಷಣ ಬಂದ್ರೆ ಹಿಂಗಾಯ್ತು ಅಂದೆ. ತಕ್ಷಣ ಸುಮ್ನೆ ಈ ಪಕ್ಕೆಯ ಈ ಸ್ನಾಯುಗಳ ಪಕ್ಕೆ ಸುಮ್ನೆ ಹಿಂಗ್ ಮಾಡಿದ್ರಷ್ಟೇ, ಆಟೋಮೆಟಿಕ್ ಶುರು ಆಯ್ತು. ಸೊ ಹೀಗೆ
ಆ ಯಾವ ಭಾಗ ಏನ್ ಸ್ಟ್ರಕ್ ಆಗ್ತು ಅದಕ್ಕೆ ಎಲ್ಲಿ ನಾವು ಏನ್ ಚಿಕಿತ್ಸೆ ಮಾಡಿದ್ರೆ ಸರಿ ಹೋಗುತ್ತೆ, ಈ ಸೂಕ್ಷ್ಮತೆಗಳನ್ನೆಲ್ಲ ನಾವು ಅರಿತುಕೊಂಡಾಗ ಮಾತ್ರ ಯೋಗ ಪರಿಪೂರ್ಣವಾಗುತ್ತೆ. ಆದ್ರಿಂದ ಸಾಧ್ಯವಾದಷ್ಟು ಇದನ್ನೆಲ್ಲ ಅಭ್ಯಾಸ ಮಾಡಿ ಯೋಗ ಚಿಕಿತ್ಸೆಯನ್ನ ಕಲ್ತ್ಕೊಳ್ಳಿ. ಇವತ್ತು ಮಂಡಿ ನೋವು, ಸೊಂಟ ನೋವು, ಸರ್ವೈಕಲ್ ಪ್ರಾಬ್ಲಮ್, ಭುಜದ ಕೀಲುಗಳ ನೋವು, ಇದು ಯೂನಿವರ್ಸಲ್ ಪ್ರಾಬ್ಲಮ್ ಆಗ್ತಾ ಇದೆ. ಚಿಕ್ಕ ವಯಸ್ಸಿನವ್ರಿಗೆ 30-35 ವರ್ಷದವ್ರಿಗೆಲ್ಲ ಬರ್ತಾ ಇದೆ. ಮೊನ್ನೆ ಒಬ್ರು ಲೇಡಿ ಬಂದಿದ್ರು, ತುಂಬಾ ತಲೆನೋವಣ್ಣ, ರಾತ್ರಿಯಿಂದ ತಡ್ಕೊಳಕ್ಕೆ ಆಗ್ತಾ ಇಲ್ಲ, ಎಷ್ಟ್ ಮಾತ್ರೆ ತಿಂದ್ರು ಆಗ್ತಾ ಇಲ್ಲ ಅಂತ. ಜಸ್ಟ್ ಅವ್ರನ್ನ ಮಲಗಿಸ್ಬಿಟ್ಟು ಅವ್ರಿಗೆ ತಲೆ ಕೆಳಗಡೆ ಬರೋ ಹಾಗೆ ಮಾಡಿ ಇಲ್ಲಿಗೊಂದು ವೆಯ್ಟ್ ಇಟ್ಟೆ. 10 ನಿಮಿಷ ಆದ್ಮೇಲೆ ಎದ್ದು ಕೂತ್ಕೊಂಡ್ರು. ಏನಾಯ್ತಮ್ಮ ಅಂದೆ. ಅಣ್ಣ ಪರವಾಗಿಲ್ಲ, ಸ್ವಲ್ಪ ಕಡಿಮೆ ಆಗಿದೆ ಅಂದ್ರು. ಮತ್ತೆ ನಮ್ಮ ಹತ್ರ ಎಲೆಕ್ಟ್ರಿಕ್ ಮಸಾಜರ್ ಒಂದು ಇಟ್ಟಿದ್ದೀನಿ, ಆ ಮಸಾಜ್ ನಲ್ಲಿ ಸ್ವಲ್ಪ ಮಸಾಜ್ ಮಾಡಿದೆ, ಮುಖಕ್ಕೆ ಮತ್ತೆ ತಲೆ ಬುರುಡೆಗೆ ಇದಕ್ಕೆಲ್ಲ ಮಸಾಜ್ ಮಾಡಿದೆ. ಆಟೋಮೆಟಿಕ್ ಆಗಿ ಕೂತ್ಕೊಂಡು ಬಹಳ ಖುಷಿ ಆಯ್ತಣ್ಣ ಅಂತ ಹೇಳಿದ್ರು. ಸೊ ಹೀಗೆ ನಾವು ಈ ತರದನ್ನೆಲ್ಲ ಒಂದು ರೂಢಿ ಮಾಡ್ಕೊಳ್ತಾ ಹೋಗ್ತೀವಿ. ಮಸಾಜರ್ ಒಂದು ನಾವು ಫೌಂಡೇಶನ್ಗೆ ತರಿಸ್ಬೇಕು, ಅದನ್ನ ತರಿಸೋ ಪ್ರಯತ್ನ ಮಾಡೋಣ. ಓಕೆ ಮೇಡಮ್. ಎಸ್ ಸರ್, ಎಸ್. ಥ್ಯಾಂಕ್ ಯು ಸರ್. ಈವನ್ ಇದು ಸರ್, ಇದು ಧ್ಯಾನ ಮಾಡುವಾಗನು ಅಂದ್ರೆ ನಾವು ಈಗ PSSM ಅಲ್ಲಿ ಧ್ಯಾನ ಒಂದು ಹೇಳ್ಕೊಟ್ಟು ಧ್ಯಾನ ದೀರ್ಘವಾಗಿ ಮಾಡ್ತೀವಲ್ಲ, ಆ ವಿಶ್ವಶಕ್ತಿ ಬರುವಾಗ ಈ ಶರೀರ ತಡ್ಕೊಳಕ್ ಆಗ್ತಾ ಇಲ್ಲ. ತುಂಬಾ ಜನ ಅದರ ಕಂಪ್ಲೇಂಟ್ಸ್ ಮಾಡ್ತಾರೆ. ಯಾಕಂದ್ರೆ ಪೂರ್ವ ಸಿದ್ಧತೆ ಇಲ್ಲ. ದೇಹ ದಟ್ಟವಾಗಿದೆ, ಒಂಥರ ಗಟ್ಟಿಯಾಗಿದೆ, ಎಲ್ಲ ನರಗಳು ನಾಡಿಗಳೆಲ್ಲ ಗಟ್ಟಿಯಾಗಿದೆ. ಅದು ಪ್ರಾಣಾಯಾಮ ಅಭ್ಯಾಸ ಇಲ್ಲ, ಒಂದು ಕಡೆ ಯೋಗಾಭ್ಯಾಸ ಇಲ್ಲ. ಹಾಗೆ ಕೂತ್ಕೊಂತಾರೆ, ಶಕ್ತಿ ಮಾತ್ರ ಸ್ವಲ್ಪ ತಲಂಪುಗಳು ಎಲ್ಲ ಯೋಚನೆ ಖಾಲಿ ಆದ ತಕ್ಷಣ ಶಕ್ತಿ ಬರುತ್ತಲ್ಲ, ಅದು ಒಳಗಡೆ ಹೋದ್ಮೇಲೆ ವಿಧ ರೀತಿಯಲ್ಲಿ ಅಡ್ಡ ಪರಿಣಾಮ ಮಾಡ್ತಾ ಇದೆ. ಇದನ್ನು ಅಬ್ಸರ್ವ್ ಮಾಡಿದೆ. ಅದಕ್ಕೆ ನಾನು ನಮ್ಮ ವೇದಿಕೆಯಲ್ಲಿ ಮಾತ್ರ ಇದು ತಪ್ಪದೇ ಮಾಡಲೇಬೇಕು ಅಂತ ನಾನು ಅವಾಗಿಂದ ನಾವು ಡಿಸ್ಕಸ್ ಮಾಡಿಕೊಂಡು ಇದನ್ನು ಪ್ರವೇಶ ಮಾಡಿದ್ದು. ಸೊ ಇದು ಅತ್ಯುತ್ತಮ. ಅಂತವ್ರಿಗೆ ಈ ಟ್ವಿಸ್ಟಿಂಗ್ ಆಸನಗಳು, ಉದಾಹರಣೆಗೆ ಮರೀಚಾಸನ, ಮತ್ತೆ ವಕ್ರಾಸನ, ಮತ್ತೆ ವಾತಾಯನಾಸನ, ನಟರಾಜಾಸನ, ಇಂತಹ ಟ್ವಿಸ್ಟಿಂಗ್ ಆಸನಗಳನ್ನ ನಾವು ಅಭ್ಯಾಸ ಮಾಡಿಸ್ಬಿಟ್ರೆ ಆಟೋಮೆಟಿಕ್ ಆಗಿ ಅವರ ಆ ನರ್ವಸ್ ನಲ್ಲಿ, ವೈನ್ಸ್ ನಲ್ಲಿ ಏನ್ ಸ್ಟ್ರಕ್ ಆಗ್ತಾ ಇದೆ ಆ ಎಲ್ಲ ನಾಡಿಗಳು ಕೂಡ ಪೂರ್ಣವಾಗಿ ಶುದ್ಧವಾಗ್ಬಿಡ್ತವೆ. ಸೊ ಅದರ ಸೂಕ್ಷ್ಮತೆನ ನಾವು ತಿಳ್ಕೊಂಡು ಇದನ್ನ ನಾವು ಎಲ್ರಿಗೂ ಯೂನಿವರ್ಸಲ್ ಆಗಿ ನಾವು ಅಭ್ಯಾಸ ಮಾಡಿಸ್ಬಿಟ್ರೆ ಆಟೋಮೆಟಿಕ್ ಆಗಿ ಅವರು ಆ ಸಮಸ್ಯೆಯಿಂದ ಹೊರ ಬಂದ್ಬಿಡ್ತಾರೆ. ಆಯ್ತು ಗುರುಜಿ, ತಮ್ಮ ಡೈರೆಕ್ಷನ್ ಮಾಡ್ಕೊಂಡು ಮುಂದೆ ನಾವು ಅದೇ ರೀತಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ಆದಷ್ಟು ಸಮಯ ಇದ್ರೆ ಮಾತ್ರ ಇಂಥ ಆಸನಗಳನ್ನ ನಾವು ಮಾಡೋದಕ್ಕೆ ಅನುಕೂಲ ಆಗುತ್ತೆ ಗುರುಜಿ. ಯಾಕಂದ್ರೆ ಏಕಾಏಕಿ ಕಂಟಿನ್ಯೂಸ್ ಮಾಡಕ್ ಹೋಗ್ಬಿಟ್ರೆ ಅದು ಒಂಥರ ಹಿಡ್ಕೊಂಡಂಗ ಆಗುತ್ತೆ. ಅದೇ ತರ ಹಿಡ್ಕೊಂಡಂಗೆ ಮತ್ತೆ ಆತುರವಾಗಿ ಮಾಡುವಂತದ್ದಲ್ಲ. ಯೋಗ, ಪ್ರಾಣಾಯಾಮ ಇವೆಲ್ಲವೂ ಕೂಡ ಆತುರವಾಗಿ ಮಾಡುವಂತದ್ದಲ್ಲ. ಪ್ರತಿಯೊಂದನ್ನು ನಾನು ಹೇಳದ್ನಲ್ಲ, ಆಕ್ಷನ್, ರಿಯಾಕ್ಷನ್ ಅಂಡ್ ಅಬ್ಸರ್ವೇಷನ್, ಈ 3 ಅಂಶಗಳ ಜೊತೆಯಲ್ಲಿ ಮಾಡಿದಾಗ ಮಾತ್ರ ಅದು ಯೋಗವಾಗುತ್ತೆ, ಇಲ್ಲಿ ರೋಗವಾಗಿ ಪರಿವರ್ತನೆ ಆಗ್ಬಿಡುತ್ತೆ. ಗುರುಜಿ ಈಗ ಏನ್ ಅರ್ಧ ಗಂಟೆಯಲ್ಲಿ ಹೇಳ್ಕೊಡ್ತಾ ಇದ್ದೀರಿ, ಇದನ್ನ ನಾನು 2 hours ಮಾಡ್ತಾ ಇದ್ದೆ ಗುರುಜಿ. ನಾನು ಅದೇ 2 hours. ಹೌದು ಗುರುಜಿ ಬಂದು ನಾವು 18ನೇ ತಾರೀಕು ನೋಡೋಣ ಗುರುಜಿ, ಎಲ್ಲ ಮಾತಾಡ್ಬಿಟ್ಟು ಇದ್ ಮಾತಾಡ್ಬಿಟ್ಟು. ಅದು ಸಡನ್ ಆಗಿ ಸ್ಟಾರ್ಟ್ ಮಾಡ್ಬಿಟ್ರೆ ಎಲ್ಲಾ ಆಸನಗಳನ್ನು ಸಡನ್ ಆಗಿ ಬಂದವರು, ಹೊಸದಾಗಿ ಬಂದವರು ಒಂದೇ ಸರಿ ಮಾಡಿದ್ರೆ ಯೋಗ, ಗುರುಜಿ ನಮ್ಮ ರಂಗನಾಥ್ ಗುರುಗಳು ಹೇಳ್ದಾಗೆ ಬ್ರಹ್ಮರಂಧ್ರ ಮತ್ತೆ ಅದು ಓಪನ್ ಆಗುವಂಥದ್ದು ಸಡನ್ ಆಗಿ ಅವ್ರಿಗೆ ಅದ್ ಕೆಪಾಸಿಟಿ ಇರಲ್ಲ. ಮೊದ್ಲು ಬಾಡಿ ಟಾಕ್ಸಿನ್ ಅಂತ ತೆಗಿಬೇಕು. ಟಾಕ್ಸಿನ್ ತೆಗಿಯಕ್ಕೆ ಅವ್ರ ವಯಸ್ಸು ಏನು, ಯಾವ ತರ ಇದ್ದಾರೆ, ಚಿಕ್ಕವರ, ದೊಡ್ಡವರ, ಕಾಯಿಲೆ ಯಾವ್ದಿದೆ, ಕಾಯಿಲೆ ಯಾವ್ದಿಲ್ಲ, ಮೊದ್ಲು ಯೋಗಕ್ಕೆ ಬರೋ ಮೊದ್ಲು ಅವ್ರದ್ದು ಒಂದು ಇನ್ವೆಸ್ಟಿಗೇಷನ್, ಅಂದ್ರೆ ಅವ್ರ ಬಾಡಿ ಯಾವ ತರ ಇದೆ, ಅವ್ರಿಗೆ ನಾವು ವೈದ್ಯ ಏನ್ ಕೊಡ್ಬಹುದು ಅನ್ನೋದು. ಯೋಗ ಸುಮ್ನೆ ಸೇರಿಸ್ಕೊಳ್ಳೋ ಅಂಥದ್ದು, ದುಡ್ಡಿಗೆ ಮಾಡೋದು, ಆಸನಗಳು ಮಾಡೋದು, ನನ್ಗೊಂದ್ 100 ಆಸನ ಬರುತ್ತೆ ಅನ್ನೋದು ಅಲ್ವೇ ಅಲ್ಲ. ಯೋಗ ಅನ್ನೋದು ಸಂಪೂರ್ಣ ಒಳ ಹೋಗೋವಂತ ಒಂದು ದಾರಿ. ಯೋಗಾನು ಆಕ್ಚುಲಿ ಮಾಡೋವಂಥದ್ದು ಋಷಿ ಮುನಿಗಳು, ನಮ್ ನಾಗರಾಜ್ ಗುರುಗಳು ಹೇಳ್ದಾಗೆ ಯೋಗ ಯಾಕೆ ಬೇಕು ಅಂತಂದ್ರೆ ನಾವು ಧ್ಯಾನಕ್ಕೆ ಹೋಗೋವಂತ ಪ್ರಿಪರೇಷನ್ ಮಾಡೋದೇ ನಮ್ಗೆಲ್ಲ ಮೂಲನೂ ಧ್ಯಾನಕ್ಕೆ ಹೋಗ್ಬೇಕು. ಧ್ಯಾನಕ್ಕೆ ಕೂತ್ಕೊಂಡ ತಕ್ಷಣ ಈಗಿನ ನಮ್ ಗುರುಗಳು ಹೇಳಿದ್ರು ಬ್ರಹ್ಮರಂಧ್ರ
ಓಪನ್ ಆಗಿರುತ್ತೆ, ಅದರಿಂದ ಬೇರೆ ಬೇರೆ ಎಫೆಕ್ಟ್ ಆಗುತ್ತೆ. ಆದ್ರೆ ನಾವೇನ್ ಮಾಡ್ತೀವಿ, ಇನಿಷಿಯಲಿ ಯಾರೇ ಬರ್ಲಿ ಅವ್ರಿಗೆ ನಾವೇನ್ ಮಾಡ್ತೀವಿ, ತಗೊಂಡವಾಗ ತುಂಬಾ ಜನ ನನ್ನ ಹತ್ರ ಯೋಗಕ್ಕೆ ಬರಲ್ಲ, ಯಾಕಂದ್ರೆ ಫಾಸ್ಟ್ ಬೇಕು, ವಿಗರಸ್ ಆಗಿ ಮಾಡಿಸ್ಬೇಕು, ಬೆವ್ರ್ ಬೇಕು, ಅದನ್ನೆಲ್ಲ ನಾನಾ ಕಂಡೀಷನ್ಸ್. ಆದ್ರೆ ಬರೋ ಅಂತವ್ರು ಯಾವತ್ತೂ ಹೋಗಲ್ಲ, ಯಾಕಂದ್ರೆ ಅದ್ರದ್ದು ರುಚಿ ಇರುತ್ತೆ. ನೀವಿಲ್ಲ ಅಂದ್ರೆ ಆಗಲ್ಲ, ನೀವೇ ಬೇಕು, ಬೇರೆ ಕ್ಲಾಸ್ ಬೇಡ, ಈ ತರ. ಆದ್ರೆ ಇದರಲ್ಲಿ ಗಮನಿಸ್ತಾ ಹೋಗೋದು, ಆಮೇಲೆ ವೈದ್ಯಕೀಯ ಪದ್ಧತಿಯಲ್ಲಿ ಯೋಗ ಮಾಡುವಂಥದ್ದು ಬಹಳ ಉತ್ತಮ ಅಂತ ನನ್ಗನ್ಸೋದು. ಅವಾಗ ಅವ್ರಿಗೆ ಏನಾಗಿದೆ, ಈಗ BP ಆದವ್ರು ಸಡನ್ ಆಗಿ ಬರ್ತಾರೆ, ಅವ್ರ ಕಪಾಲ್ಭಾತಿ ಮಾಡ್ಬಿಡೋದು, ಹೆಂಗ್ ಬೇಕಂದ್ರೆ ಹಂಗ್ ಕುಣಿದ್ ಬಿಡೋದು, 108 ಸೂರ್ಯ ನಮಸ್ಕಾರ 108 ಸೂರ್ಯ ನಮಸ್ಕಾರ ಅಂತ ಹೇಳ್ತಾರೆ. ಮಾರನೇ ದಿನ ಬಾಡಿ ಫುಲ್ ಎಲೆಕ್ಟ್ರಿಕ್ ತರ, ಒಂಥರ ಎಲಾಸ್ಟಿಕ್ ತರ ಸ್ಟ್ರೆಚ್ ಆಗಿರುತ್ತೆ. ಅದು ಹೇಗ್ ನಿಧಾನಕ್ಕೆ ಬರೋದು? ಯೋಗ ಅನ್ನೋದನ್ನೇ ಸಮತ್ವ. ಅದಕ್ಕೆ ಹೇಳ್ತಾರಲ್ವಾ, ಯೋಗ ಅಂದ್ರೆ ಒಂದಲ್ಲ, ಯೋಗ ಅಂದ್ರೆ 2, ಅದನ್ನು ಸೇರ್ಸೋದು. ಅದನ್ನ ತುಂಬಾ ಉದಾಹರಣೆಗಳನ್ನ ನಾವು ನೋಡ್ತೀವಿ. ನಿಧಾನವಾಗಿ ಉಸಿರಿನ ಜೊತೆ ಹೋಗ್ತಾ, ಆ ತರ ಯಾವ ಪೇಷಂಟ್ ಯಾರಿಗೆ ಯಾವ ತರ ಯೋಗ್ಯ ಅದನ್ನ ಮಾಡ್ಕೊಂಡು. ನಾನ್ ಬರೀ ಶೀರ್ಷಾಸನ ಕಲಿಯಕ್ಕೆ 3 ವರ್ಷ ಆದ್ರೆ ನನ್ ಟೀಚರೇ ಹೇಳ್ಕೊಟ್ಟಿಲ್ಲ. ನಂಗೆ ಬೇಜಾರಿಲ್ಲ, ಅಂದ್ರೆ ನಾವೊಂದು ಒಳ್ಳೆ ಉತ್ತಮ ಶಿಷ್ಯ ಆಗಿದ್ದೆ. ಅವ್ರು ಹೇಳದಷ್ಟೇ ಮಾಡೋದು. ಅವ್ರು ನಮ್ಗೆ ಹಿಂದಿಂದ ಹೇಳ್ಬೇಕು, ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಿದ್ದಾಳೆ, ಮುಂದೆ ಅವ್ರನ್ನ ನಮ್ಮನ್ನ ಹೊಗಳ್ತಿರ್ಲಿಲ್ಲ. ಅಯ್ಯಂಗಾರಿ ತುಂಬಾ ಸ್ಟ್ರಿಕ್ಟ್, ಆದ್ರೆ ತುಂಬಾ ಕರುಣೆ. ಅಷ್ಟು ಒಳ್ಳೆ ಟೀಚರ್. ಪಟ್ಟಾಭಿ ಜೋಯಿಸು ಕೃಷ್ಣಮಾಚಾರ್ಯಿಂದ ಟ್ರೈನ್ ಆಗಿದ್ದಂತ ಟೀಚರ್ ನನಗೆ 3 ವರ್ಷ ಆದ್ಮೇಲೆ ಶೀರ್ಷಾಸನ ಹೇಳ್ಕೊಟ್ರು. ಅದು ಹೇಗಿದೆ, ಇವತ್ತಿಗೂ ಅದ್ರಂತ ಆಗುವಂತ ಎಫೆಕ್ಟ್, ನಮ್ಮಲ್ಲಿ ಆಗುವಂತ ಬದಲಾವಣೆ ನಾವು ನೋಡ್ತೀವಿ. ಯೋಗ ಮಾಡೋರು ನಿಜವಾಗ್ಲು ಅಂತಂದ್ರೆ ಸಡನ್ ಆಗಿ ರಿಯಾಕ್ಟೇ ಮಾಡಕ್ಕಾಗಲ್ಲ, ಟೈಮ್ ಬೇಕು. ಎಲ್ಲದಕ್ಕೂ ಟೈಮ್ ತಗೊಂಡು ನಿಧಾನವಾಗಿ ಸ್ಪಂದಿಸ್ತಾ, ಅದೊಂಥರ ಆನಂದ, ತುಂಬಾ ಒಂಥರ ಚೆನ್ನಾಗಿ. ಯೋಗ ಕೆಲವರು ಏನ್ ಮಾಡ್ತಾರೆ, ಯೋಗ 1 hour ಮಾಡಿಸಿ ಕಳ್ಸ್ಬಿಡ್ತಾರೆ. ಇಲ್ಲ, ಯೋಗ ಮಾಡಿ ಪ್ರಾಣಾಯಾಮ ಮಾಡಿ ಆ ಧ್ಯಾನಕ್ಕೆ ಹೋದವಾಗ ಆಗುವಂತ ಸ್ಥಿತಿನೇ ಬೇಕು. ಈಗ ಧ್ಯಾನಕ್ಕೂ ಕೊಡಲ್ಲ ಟೈಮು, ಪ್ರಾಣಾಯಾಮಕ್ಕೂ ಕೊಡಲ್ಲ. ಎಲ್ಲ ಸುಮ್ನೆ ತಕ 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 ಕುಣಿಬೇಕು, ಅಂಗವಿಕಾರವಾಗಿರುವಂತ ವಸ್ತ್ರಗಳನ್ನ ಹಾಕೋಬೇಕು. ಅದು ಯೋಗದಲ್ಲಿ ಅಲ್ವೇ ಅಲ್ಲ. ಅದು ಗಂಡ್ಮಕ್ಳು ಯಾವ ತರ ಹಾಕೊಳ್ಬೇಕು, ಮತ್ತೆ ಔಟ್ಡೋರ್, ಈಗ ಔಟ್ಡೋರ್ ಮಾಡಿಟ್ಬಿಟ್ಟಿದ್ದಾರೆ ಯೋಗ. ಔಟ್ಡೋರ್ ಅಲ್ವೇ ಅಲ್ಲ. ನಮ್ಮ ಸ್ನಾನ ಆಗಿ ಶುಚಿಯಾಗಿ ಮಾಡು, ಮಲಮೂತ್ರಗಳು ಬೆಳಿಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಎದ್ದವಾಗ ಸರಾಗವಾಗಿ ತಾನೇ ಹೋಗ್ಬಿಡುತ್ತೆ. ಎದ್ದಾದ ತಕ್ಷಣ ವಾತ ಪಿತ್ತ ಕಫ ಎಲ್ಲ ಬ್ಯಾಲೆನ್ಸ್ ಆಗುವಂಥದ್ದು. ಇದಾದ್ಮೇಲೆ ನಾವು ಸ್ನಾನ ಮಾಡ್ಕೊಂಡು ಆಂತರಿಕ ಬಾಹ್ಯ ಶುದ್ಧಿ ಆಗ್ತೀವಿ. ಯೋಗ ಮಾಡೋದ್ರಿಂದ ಟಾಕ್ಸಿನ್ ಹೋಗುತ್ತೆ, ಪ್ರಾಣಾಯಾಮ ಮಾಡೋದ್ರಿಂದ ನಾಡಿಗಳು ಸರಿ ಹೋಗುತ್ತೆ, ಧ್ಯಾನ ಮಾಡೋದ್ರಿಂದ ನಮ್ಮ ಆತ್ಮ ಉದ್ಧಾರ ಆಗುತ್ತೆ. ಇಷ್ಟು ಯೋಗದಲ್ಲಿರೋವಂಥದ್ದು. ತುಂಬಾನೇ ಇವತ್ತಿನ ಚರ್ಚೆ ನಂಗೆ ತುಂಬಾ ಇಷ್ಟ ಆಯ್ತು ಗುರುಗಳೇ. ಇನ್ನೊಂದು ಹೇಮಾ ಮೇಡಮ್ ಏನ್ ಮಾಡೋದಂದ್ರೆ, ನಾಗರಾಜ್ ಸರ್, ಇದು June 21 ಬರುತ್ತಲ್ಲ, ಇಂಟರ್ನ್ಯಾಷನಲ್ ಯೋಗ ಡೇ. ಓಕೆ, ಹೌದು, ಅದು ನಾನು ಅನ್ಕೊಂಡಿದ್ದೇನೆಂದ್ರೆ, ಬ್ಯಾಂಗ್ಳೂರಲ್ಲಿ ಒಂದು 5,000 ಜನ ಸೇರಿಸ್ಕೊಂಡು ನಾವು ಮಾಡೋಣ. ಒಂದು ವೇದಿಕೆ, ಓಪನ್ ವೇದಿಕೆ ತಗೊಂಡು, ಅದರಲ್ಲಿ ಪ್ರಧಾನವಾಗಿ ಫಸ್ಟ್ ಒಂದು ಗಂಟೆ 2 ಗಂಟೆ, ಎಷ್ಟು ಗಂಟೆ ಬೇಕಂದ್ರೆ ಅಷ್ಟು ಗಂಟೆ ಯೋಗ ಪ್ರಾಣಾಯಾಮ ತಾವೆಲ್ಲರೂ ಮಾಡಿಸಿ. ಈಗಾಗಲೇ ಎಲ್ಲ ನಮ್ಮ ಮಾಸ್ಟರ್ಸ್ ಎಲ್ಲ ರೆಡಿ ಆಗ್ತಾರೆ, ಇವರು ನಿಮ್ ಜೊತೆಗೆ ವೇದಿಕೆದಲ್ಲಿ ಮಾಡಿಕೊಂಡು ಮತ್ತೆ 2 ಗಂಟೆ ಧ್ಯಾನ ಆಗಿ ಕಂಟಿನ್ಯೂ ಮಾಡಿಕೊಂಡು, ಮತ್ತೆ ಮಧ್ಯಾಹ್ನ ಊಟದಕ್ಕೂ ನಾವು ಊಟ ವ್ಯವಸ್ಥೆ ಮಾಡ್ಕೊಂಡ್ರೆ ಐ ಥಿಂಕ್ ಇಟ್ಸ್ ಬೆಸ್ಟ್ ಅಂತ ಅನಿಸ್ತದೆ. ಹಾ, ಮಾಡೋಣ. ನಮ್ಮ ಒಂದು ಇದೂನು ಆಯ್ತು, ಧ್ಯಾನದ ಬಗ್ಗೆ ಚರ್ಚೆನೂ ಆಗುತ್ತೆ. ಅದೇ ನಮ್ ಗ್ರೂಪ್ ನೋಡೋಣ ಏನ್ ಯಾವ ತರ ಡಿಸ್ಕಸ್ ಮಾಡ್ತಾರೆ ಅಂತ. ಮತ್ತೆ ಈಗ ಆಲ್ರೆಡಿ ನನ್ನ ಹತ್ರ ಇಂಟರ್ನ್ಯಾಷನಲ್ ಯೋಗ ಡೇ ಅದು ಪ್ರೋಟೋಕಾಲ್ ಬಂದಿದೆ. ಯಾವ್ಯಾವ್ದನ್ನ ಮಾಡಿಸ್ಬೇಕು, ಯಾವ್ದನ್ನ ಮಾಡ್ಬೇಕು ಅಂತ ಹೇಳಿ ಪ್ರೋಟೋಕಾಲ್ ಬಂದಿದೆ. ಅದರ ಆಧಾರದಲ್ಲಿ ನಾವು ಅಭ್ಯಾಸ ಮಾಡಬಹುದು. ಬಹಳ ಸರಳವಾಗಿದೆ, ಕ್ಲಿಷ್ಟವಾಗಿ ಏನಿಲ್ಲ. ತುಂಬಾ ಸಿಂಪಲ್ ಆಸನಗಳು, ಸಿಂಪಲ್ ಯೋಗ ಕ್ರಿಯೆಗಳು, ತುಂಬಾ ಚೆನ್ನಾಗಿದೆ. ಅದೇ, ಸೊ ಅದನ್ನ ಸ್ವಲ್ಪ ನಾನು ಇವಾಗಿಂದ ಯೋಚನೆ ಮಾಡಿ ಒಂದು ವೇದಿಕೆ, ಓಪನ್ ವೇದಿಕೆ, ಒಂದು 5,000 ಜನ ಕೂತ್ಕೊಳ್ಳೋ ತರ ಮಾಡೋಣ ಸರ್. ಓಕೆ, ಯಾವ ರೀತಿ ಅಂತ ಸ್ವಲ್ಪ ಚರ್ಚೆ ಮಾಡ್ಕೊಂಡು ಮಾಸ್ಟರ್ಸ್ ಹತ್ರ ಅದನ್ನು ಮಾಡ್ಕೊಳ್ಳೋಣ. ಬ್ಯಾಂಗ್ಳೂರಲ್ಲೇ ವೇದಿಕೆ ಇಟ್ಕೊಳ್ಳೋಣ, ಎಲ್ಲರಿಗೂ ಅನುಕೂಲ ಆಗುತ್ತೆ. ಇಲ್ಲಿಂದ ಯಾವ ಊರಿಂದ ಬರ್ಬೇಕಾದ್ರೂ ಮಧ್ಯಾಹ್ನವರೆಗೂ ಇರ್ತಾರೆ, ಮಧ್ಯಾಹ್ನದಿಂದ ಮತ್ತೆ ಅವ್ರ ಊರಿಗೆ ಹೋಗ್ಬೋದು. ಅಂದ್ರೆ ಎಲ್ಲಿಂದ ಬೇರೆ ಕಡೆ ಬಂದ್ರು ಭಾಗವಹಿಸಕ್ಕೆ. ಸೊ ನಮ್ಮ ಮಾಸ್ಟರ್ಸ್ ಆಗ್ಲಿ ಮತ್ತೆ ಅವರ ಫ್ರೆಂಡ್ಸ್ ಆಗ್ಲಿ ಯಾರೇ ಬಂದ್ರು ಇರುವಂತ ಆ ಟೈಮಲ್ಲಿ ನಾವು ಯೋಗ ಪ್ರಾಣಾಯಾಮ ಮತ್ತೆ ಜೊತೆಗೆ ನಮ್ಮ ಧ್ಯಾನ, ಸ್ವಲ್ಪ ಸಮಗ್ರ ಸ್ವಾಸ್ಥ್ಯ ಬ್ರೀಫ್ ಆಗಿ ಮಾಡ್ಕೊಂಡು ಹೋದ್ರೆ ಚೆನ್ನಾಗಿರ್ತದೆ ಅಷ್ಟೇ. ಅದು June 21 ಒಂದು ಅದ್ಭುತವಾದ ಇದು ಮಾಡೋಣ. ಮತ್ತೆ ವರ್ಲ್ಡ್ ಮೆಡಿಟೇಷನ್ ಡೇ December 21 ಇದೆ ಸರ್. ಅವತ್ತು ಸಹ ನಾವು ಬ್ಯಾಂಗ್ಳೂರ್ ಆಗ್ಬೋದು, ಇಲ್ಲ ಬೇರೆ ಜಾಗದಲ್ಲಿ ಆಗ್ಬೋದು, ದೊಡ್ಡ ಮಟ್ಟದಲ್ಲಿ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಅದು ಧ್ಯಾನದ ಉತ್ಸವ ಅಲ್ವಾ, ಧ್ಯಾನ ದಿನೋತ್ಸವ. ಅದನ್ನು ಚೆನ್ನಾಗಿ ಮಾಡ್ಬೇಕು. ಈ 2 ಮೇಜರ್ ಆಗತ್ತೆ. ಮಧ್ಯದಲ್ಲಿ ಡಿಸ್ಟ್ರಿಕ್ಟ್ ವೈಸ್ ಎಲ್ಲಿ ಅನುಕೂಲ ಆಗುತ್ತೆ ಅಲ್ಲಿ ಮಾಡ್ಕೊಂಡು ಹೋಗೋಣ ಅಷ್ಟೇ. ಖಂಡಿತ ಸರ್, ಆಗ್ಬೋದು. ರೈಟ್.
ನಂದಾ ಮೇಡಮ್. ಗುರುಜಿ ನಿಮ್ದು ನೆಕ್ಸ್ಟ್ ಇದೆಯಾ ಗುರುಜಿ ಕಿರು ಸಂದೇಶ? ನಮ್ದು ಸಮಯ ಆಗಿದೆಲ್ಲ ಗುರುಜಿ. ನಮ್ದು ಇಲ್ಲ, ಪಿರಮಿಡ್ಸ್ ಬಗ್ಗೆ ಹೇಳ್ತೀನಮ್ಮ ಇವತ್ತು, ಯಾಕಂದ್ರೆ ಕಿರು ಸಂದೇಶ ಇರೋದಿಲ್ಲ. ಓಕೆ, ಪಿರಮಿಡ್ಸ್ ಬಗ್ಗೆ ಹೇಳ್ತೀನಿ. Okay, ಅದು 3 ನಿಮಿಷ ಆಗತ್ತೆ ಅಷ್ಟೇ, ನಿನ್ನೆದು ಇವತ್ತದು. ಈಗ ನಂದಾ ಮೇಡಮ್ ಮಾತಾಡಿ ಫಸ್ಟ್. ಗುರುಜಿ ನಮಸ್ತೆ ಗುರುಜಿ. ಇವತ್ತೇ ಏನು ಯೋಗಾಸನದ ಬಗ್ಗೆ ತುಂಬಾ ದೀರ್ಘವಾದ ಚರ್ಚೆ ಆಯ್ತು ಗುರುಜಿ. ನಾನು ನೋಡ್ಬೇಕಂದ್ರೆ ನಾನು ಯೋಗಾಸನ ಎಲ್ಲಿ ಕಲ್ತೇ ಇಲ್ಲ, ಇಲ್ಲೇ ಬಂದು ಕಲ್ತಿದ್ದು. ನಾಗರಾಜ್ ಗುರುಜಿಯವ್ರ ಹತ್ರ ಕಲ್ತು ನಾನ್ ಹೇಳ್ಕೊಟ್ಟಿದ್ದು. ಅದಕ್ಕೆಲ್ಲ ಅಂದ್ರೆ ಗುರುಜಿಯವ್ರು ನಮ್ಗೆ ಹೇಳ್ಕೊಡ್ತಾ ಇದ್ರಲ್ಲ, ಅವಾಗ ಪ್ರತಿಯೊಂದು ಸ್ಟೆಪ್ನು ಅವ್ರು ಹೇಳ್ತಿದ್ರು, ಗಮನಿಸ್ರಿ, ಇಲ್ಲಿ ನೋ ಆಗತ್ತೆ, ಅದನ್ನ ನೀವು ಖುಷಿ ಭಾವನೆಯಿಂದ ಅದನ್ನ ಸ್ವೀಕಾರ ಮಾಡ್ಬೇಕು ಅಂತ ಹೇಳ್ತಾ ಇದ್ರು. ಅದು ಸ್ಟೆಪ್ ನಾನು ಆನ್ಲೈನ್ ನಲ್ಲೇ ಕಲ್ತಿದ್ದು ಗುರುಜಿ. ತುಂಬಾ ಹೆಮ್ಮೆ ಆಗುತ್ತೆ. ನಾನು ಸ್ಕೂಲ್ ನಲ್ಲಿ ಎಕ್ಸರ್ಸೈಸ್ ಮಾಡ್ತಿದ್ವಿ ಅಷ್ಟೇ, ಆದ್ರೆ ಯೋಗಾಸನ ಕ್ಲಾಸ್ ಎಲ್ಲಿ ಕಲ್ತಿಲ್ಲ ನಾನು. ಅದು ಮಹಾವತಾರ್ ಫೌಂಡೇಶನ್ ನನಗ ಕಲ್ಪಿಸಿ ಕೊಟ್ಟಿದ್ದು. ನಂತರ ಈಗ ನಾನು ಅಶ್ವಿನಿಯವ್ರ ಬಗ್ಗೆ ಮಾತಾಡ್ಬೇಕಾಯ್ತು. ಅಶ್ವಿನಿ ಅವ್ರು ಹೇಳ್ಬೇಕಂದ್ರೆ, ಇದು ಏನು ಸಣ್ಣಗೌಡ್ರು ಹೇಳಿದ್ರಲ್ಲ ಸಹಬಾಳ್ವೆ ಅಂತಂದು, ಆ ಶಬ್ದಕ್ಕೆ ಅರ್ಥ ಅವರೇ, ಸಂಪೂರ್ಣವಾದ ಅರ್ಥ ಅಂದ್ರೆ ಅವರೇ. ಅಂದ್ರೆ ಎಲ್ಲರನ್ನು ಯಾವ ರೀತಿ ಹಚ್ಕೋಬೇಕು, ಯಾವ ರೀತಿ ಅವ್ರ ಜೊತೆ ಕಾಂಟ್ಯಾಕ್ಟ್ ಇರ್ಬೇಕು ಅಂತ ಅನ್ನೋದನ್ನ ಸಂಪೂರ್ಣವಾಗಿ ಅವ್ರಿಗೆ ಅವರೇ ಸಾಟಿ ಅಂತ ಹೇಳ್ಬೋದು. ಯಾಕೆಂದ್ರೆ ಅವ್ರು ಕಾಲ್ ಮಾಡ್ತಾರೆ, ನನ್ಗೆ ಏನಾದ್ರೂ ಒಂದು ವಿಷಯ ಬಂದ್ರೆ ಮೇಡಮ್ ಫಸ್ಟ್ ಕೇಳೋದು, ಮೇಡಮ್ ನೀವು ಫ್ರೀ ಇದ್ದೀರಾ ಅಂತ ಕೇಳ್ತಾರೆ. ಹಾ ಆಯ್ತು ಮಾತಾಡಮ್ಮ. ಇಲ್ಲ ನಾನು ಕಾಲ್ ರಿಸೀವ್ ಮಾಡ್ಲಿಲ್ಲ ಮತ್ತೆ ನೆಕ್ಸ್ಟ್ ನಾನ್ ಮಾಡ್ತೀನಿ. ಇಲ್ಲ ನೀವು ಕೆಲಸದಲ್ಲಿ ಇರ್ತಾರಲ್ಲ ಅದಕ್ಕೆ ಮೇಡಮ್ ಒಂದೇ ಸೆಕೆಂಡ್ ಮಾತಾಡ್ತೇನೆ ಅಂತ ಮಾತಾಡಿ ಅಷ್ಟೇ ಅದ್ರಲ್ಲಿ ಮುಗಿಸ್ತಾರೆ. ಅಂದ್ರೆ ಅವ್ರು ಯಾವ ಟೈಮ್ ನಲ್ಲಿ ಯಾವ ರೀತಿ ಇರ್ಬೇಕು ಅಂತ ಅನ್ನೋದನ್ನ ಅಚ್ಚುಕಟ್ಟಾಗಿ ಬಳಸ್ಕೊಂಡ್ರೆ ಅವ್ರು ನೋಡಿ ನಾವು ತುಂಬಾ ಕಲಿಯೋದಿದೆ. ನಂತರ ಎಲ್ಲರಿಗೂ ಎನ್ಕರೇಜ್ ಮಾಡೋದು. ನಮ್ಗ್ ಗೊತ್ತಿಲ್ಲ ಅಂತಂದ್ರು ನಾವು ನಿರೂಪಣೆ ಮಾಡಿ ಅಂದ್ರೆ ಅವ್ರಷ್ಟು ನಾನ್ ಮಾಡಕ್ ಆಗುದಿಲ್ಲ ಗೊತ್ತು ನನ್ಗೆ, ಆದ್ರೂ ಕೂಡ ಅವರು ನಿರೂಪಣೆ ಮಾಡಿ ನಮ್ ಕ್ಲಾಸ್ ಮುಗಿದ ತಕ್ಷಣ ಕಾಲ್ ಮಾಡಿ, ಮೇಡಮ್ ತುಂಬಾ ಚೆನ್ನಾಗಿ ಮಾಡಿದ್ರಿ, ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ನಾನು ಏನು ಮಾಡಿರೋದಿಲ್ಲ ನನ್ಗೆ ಗೊತ್ತು, ಆದ್ರೂ ಅವ್ರು ಹೇಳುದು ಹಿಂಗ್ ಮಾಡಿ ಮೇಡಮ್, ಮತ್ತೇನಾದ್ರೂ ನೋಡು ತಪ್ಪಿತ್ತ ಅಂತ ಕೇಳಿದ್ರೆ ತಕ್ಷಣ ಅದನ್ನ ಹೇಳ್ತಾರ ಅವ್ರು. ಮತ್ತೆ ಅದ್ರಲ್ಲಿ ಏನು ಇಲ್ಲ ಇಂತ ಸರಿ ಮಾಡ್ಕೊಳ್ಳಿ ನೀವು ಅಂತ ಹೇಳುದು. ಇದನ್ನೆಲ್ಲ ನೋಡಿದ್ರೆ ಅವ್ರು ನಿಜವಾಗಿ ಮಹಾವತಾರ್ ಫೌಂಡೇಶನ್ ನ ಕುಟುಂಬದ ಜವಾಬ್ದಾರಿಯುತ ಸದಸ್ಯ ಅಂತ ಹೇಳ್ಬೋದು ನಾವು. ಅಷ್ಟೊಂದು ಜವಾಬ್ದಾರಿ ತಗೊಂಡು ಮಾಡ್ತಾರೆ. ಆಮೇಲೆ ಪ್ರತಿದಿನ ಕ್ಲಾಸ್ಗಳಲ್ಲಿ ಅವ್ರು ನಾಳೆ ಕ್ಲಾಸ್ ಯಾರ್ದಿದೆ, ಯೋಗಾಸನ ಯಾರು ಮಾಡಿಸ್ಬೇಕು, ಮತ್ತೆ ಯಾರು ನಿರೂಪಣೆ ಮಾಡ್ಬೇಕಂತ ಅನ್ನೋದನ್ನ ರಾತ್ರಿ 11 ಗಂಟೆ ಆದ್ರೂ ಅವ್ರು ನೆನಪಿಸುದು. ಮತ್ ಮಾಸ್ಟರ್ಗಳು ಎಲ್ಲ ಹೇಳೋದನ್ನ ನೋಡಿದ್ರೆ ತುಂಬಾ ಅವ್ರದ್ದು ಸೇವೆ ತುಂಬಾ ಇದೆ. ನಾವು ಒಂದೇ ಶಬ್ದದಲ್ಲಿ ಹೇಳಕ್ ಆಗುದಿಲ್ಲ, ಅಷ್ಟೊಂದು ಅವರು ಅಂದ್ರ ಸಕಲ ಕಲಾಪವಲ್ಲವೇ. ಆಮೇಲೆ ಯಾವ ಕ್ಲಾಸ್ ನಲ್ಲಿ ಯಾರಾದ್ರೂ ಮಿಸ್ ಆದ್ರೆ ತಕ್ಷಣ ಅವ್ರು ಬಂದ್ ಜಾಯ್ನ್ ಆಗಿ ಅದನ್ನ ಅಲ್ಲಿ ತುಂಬಿ ಬಿಡ್ತಾರೆ. ಅದೇನು ಗ್ಯಾಪ್ ಆಗ್ಬಾರ್ದು. ನಮ್ಮ ಮಹಾವತಾರ್ ಫೌಂಡೇಶನ್ ಅಲ್ಲಿ ಅದೇ ಕಾರ್ಯಕ್ರಮ ಆದ್ರೂ ಕೂಡ ಮ್ಯಾನ್ಯುವಲ್ ಆಗಿ ಆದ್ರೂ ಆಯ್ತು, ಆನ್ಲೈನ್ ನಲ್ಲಿ ಆದ್ರೂ ಆಯ್ತು, ಅದು ಏನ್ ಸ್ಲೋ ಆಗಿ ಹೊಂಟೈತೆ ಅಂದ್ರೆ ಬಂದ ತಕ್ಷಣ ಅಲ್ಲಿ ತಾವು ಎಂಟ್ರಿ ಆಗಿ ಅದನ್ನ ಏನು ಬ್ಲ್ಯಾಂಕ್ ಇರ್ತೈತಲ್ಲ ಫಿಲ್ಅಪ್ ಮಾಡ್ಬಿಡ್ತಾರೆ. ಯಾವ್ದು ಅಲ್ಲಿ ನಮ್ಗೆ ಕಡಿಮೆ ಆಗಿಲ್ಲ ಅಂತ ಅನಿಸೋದು. ಆಮೇಲೆ ಮಹಾವತಾರ್ ಫೌಂಡೇಶನ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತಂದು ಪದೇ ಹೇಳುದು. ಅವ್ರಿಗೆಲ್ಲಾರ್ಗು ನೋಡಿದ್ರೆ ನಮ್ದೇ ಸೇವೆ ಇನ್ನೂ ಕಡಿಮೆ ಇದೆ ಅಂತ ಅನಿಸ್ತಾ ಇದೆ. ಯಾಕೆ ನಮ್ದು ಇನ್ವಾಲ್ವ್ ಕಡಿಮೆ ಇದೆ ಅಂತ ನಾನು ಅನ್ಕೋತೀನಿ ಗುರುಜಿ. ಅದೇ ಇಷ್ಟೊಂದು ಹೇಳಲಿಕ್ಕೆ ಅವ್ರಿಗೆ ಏನು ಇನ್ನೂ ಹೇಳೋದು ತುಂಬಾ ಇದೆ. ಅವ್ರ ಬಗ್ಗೆ ಹೇಳ್ಬೇಕಂತಂದ್ರೆ ಒಟ್ಟೆ ತುಂಬಾ ಯಾವ್ದು ನನ್ ಕಡೆ ಆಗುದಿಲ್ಲ ಅಂತ ಅನ್ನೋದಿಲ್ಲ ಅವ್ರು. ಏನೇ ಇದ್ರು ಆಯ್ತು ಅಂತಂದು ಒಪ್ಕೊಂಡ್ ಬಿಡ್ತಾರೆ, ಆ ಕ್ಷಣ ಒಪ್ಕೊಂಡು ಮಾಡ್ಬಿಡ್ತಾರೆ. ಅಂತವ್ ನಾವು ಈಗ ಅವ್ರ ಹತ್ರ ಕಲಿಯೋದು ತುಂಬಾ ಇದೆ ಗುರುಜಿ. ನಂತರ ಇದು ಮಹಾವತಾರ್ ಫೌಂಡೇಶನ್ ಅಂತೂ ತುಂಬಾ ಕೊಟ್ಟಿದೆ ನಮಗೆ. ಅದನ್ನೆಲ್ಲ ನಾವು ಅದೇ ಗಮನಿಸೋದು ಹೇಳ್ತಾರಲ್ಲ, ಅದೇ ಅದು ಸರಿ. ನಾವು ಅದನ್ನ ಗಮನಿಸ್ಬೇಕು. ಉಸಿರು ಒಂದೇ ಗಮನಿಸೋದಲ್ಲ, ಪ್ರತಿಯೊಂದರಲ್ಲಿ ಗಮನಿಸಿ ನಾವು ಅಳವಡಿಸ್ಕೊಳ್ಬೇಕು. ಅದನ್ನು ನಾನು ಎಷ್ಟಾಕತ್ತೆ ಸಾಧ್ಯ ಇದ್ದಷ್ಟು ನಾನು ಮಾಡ್ತಾ ಇದ್ದೇನೆ ಗುರುಜಿ. ಮಾತ್ರ ಯೋಗಾಸನದ ಅದೇ ಹೇಳಿದ್ನಲ್ಲ, ನಾನ್ ಹೆಂಗ್ ಮಾಡಿದ್ದೇನೆ ಗೊತ್ತಿಲ್ಲ ಗುರುಜಿ. ನಾನು ಕಲ್ಸಿದ್ದೆ ಸ್ವಲ್ಪ ದಿವ್ಸ, ಆದ್ರೆ ತಮ್ಮಿಂದ ಅದ್ರ ಲಿಸ್ಟ್ ಬಂದು ಅವ್ರು ಹೇಳಿದ್ರು, ಇಲ್ಲ ನೀವು ಮಾಡ್ತೀರಿ ಮೇಡಮ್ ಅಂತಂದು ಅಶ್ವಿನಿ ತಕ್ಷಣ ಗುರುಜಿರಿಂದ ಅದ್ರ ಲಿಸ್ಟ್ ತಗೊಂಡು ನನಗೆ ಮತ್ತೆ ವಾಟ್ಸಪ್ ಹಾಕಿ ಇದನ್ನ ನೀವು ಮಾಡಿ ಸ್ಟೆಪ್ ಬೈ ಸ್ಟೆಪ್ ಮಾಡಿ ಅಂತಂದು ಎನ್ಕರೇಜ್ ಮಾಡಿ ಅದ್ ಮಾಡ್ಲಿಕ್ಕೂ ಕೂಡ ಅವಳೇ ಕಾರಣ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಥ್ಯಾಂಕ್ ಯು ಗುರುಜಿ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಇಷ್ಟೊಂದೆಲ್ಲ ನಾನ್ ಮಾಡಿದ್ದೀನಿ ಅಂತ ನನಗೆ ಇವತ್ತೇ ಗೊತ್ತಾಗ್ತಾ ಇರೋದು ಮೇಡಮ್. ನಿಜಕ್ಕೂ ನಾನು ಏನು ಮಾಡಿಲ್ಲ. ನೆಕ್ಸ್ಟ್ ಇನ್ನೊಂದು ಟಾಪಿಕ್ ತರ್ತೀನಿ ನೋಡಿ. ನನ್ನನ್ನು ಏನೇನು ಯಾರು ಮಾತಾಡಿದ್ರೆ ನಿಮ್ದು ನಾನು ಮಾತಾಡ್ತೀನಿ. ಈಗ ಮಾತಾಡಲ್ಲ, ನೆಕ್ಸ್ಟ್ ಮಂತ್ ಹೇಳಿರ್ತೀನಿ ಮೇಡಮ್. ಥ್ಯಾಂಕ್ ಯು ಮೇಡಮ್. ಓಕೆ, ಇದೇ ರೀತಿ ಗುರುಜಿ ಒಂದ್ ನಿಮಿಷ ಮಾತಾಡಿ. ನೋಡಿದ್ರಲ್ಲ ಮಾಸ್ಟರ್ಸ್, 37 ಮಾಸ್ಟರ್ಸ್ ಇಲ್ಲಿವರೆಗೂ ನಾವು ಝೂಮ್ ಆನ್ಲೈನ್ ನಲ್ಲಿ ಭಾಗವಹಿಸಿದೀವಿ. ಈ ಮೂಲಕ ಕೇಳ್ಕೊಳ್ಳೋದು ಏನು ಅಂತ ಅಂದ್ರೆ, ನನ್ನ ಮನದಾಳದ ಅಂತರಂಗದ ಮಾತು,
ಇದೇ ರೀತಿ ಸೇವಾ ಮನೋಭಾವ ಎಷ್ಟು ಅತ್ಯುತ್ತಮವಾಗಿದೆ, ಅದರಲ್ಲಿ ನಾನು ಖುಷಿ ಪಡ್ತಾ ಇದ್ದೀನಿ. ನನ್ನ ಸಾಂಸಾರಿಕ ಜಂಜಾಳ ಎಷ್ಟೇ ಇದ್ರೂನು ಅದನ್ನ ಪಕ್ಕಕ್ಕಿಟ್ಟು ಈಗ ನೋಡಿ, ನಾನು ಎರಡೂ ಕೂಡ ಬ್ಲೂಟೂತ್ ಹಾಕೊಂಡಿದ್ದೀನಿ, ಎರಡು ಕಿವಿನು ಕ್ಲೋಸ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಅಲ್ಲಿ ಯಾರಾದ್ರೂ ನಮ್ಮ ಯಜಮಾನ್ರು ಆಯ್ತಾ ಅಲ್ಲಿ ತಿಂಡಿ ಇನ್ನೂ ಆಗಿಲ್ವಾ ಅಂತ, ಮಗ ಅಮ್ಮ ಕಾಲೇಜ್ಗೆ ಹೋಗ್ಬೇಕಮ್ಮ ಏನ್ ಮಾಡ್ತಿದ್ಯಾ ಅಂತ, ಮಗಳು ಮತ್ತೊಂದ್ ಕೇಳ್ತಾ ಇರ್ತಾಳೆ, ಅದಕ್ಕೆ ಡಿಸ್ಟರ್ಬ್ ಆಗ್ಬಾರ್ದು ಅಂತ ಎರಡು ಕಿವಿನು ಕ್ಲೋಸ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಯಾಕೆಂದ್ರೆ ಇಲ್ಲಿ ಇನ್ವಾಲ್ವ್ ಆಗ್ಬೇಕಲ್ಲ, ಅದಕ್ಕೋಸ್ಕರ ಮಾಸ್ಟರ್ ನನ್ನ ಜೊತೆಗೆ, ನಮ್ಮ ಜೊತೆಗೆ ದಯವಿಟ್ಟು ಇಲ್ಲಿರೋ ಮಾಸ್ಟರ್ ಜೊತೆಯಾಗಿ ಒಂದು ಕೈ ಸೇರಿದ್ರೆ ಚಪ್ಪಳೆ ಆಗಲ್ಲ ಅಲ್ವಾ ನೋಡಿ. ಹಾಗೆ ನೀವೆಲ್ಲ ಮುಂದೆ ಬಂದು ಸೇವಾ ಮನೋಭಾವ ಅಂತ ಮಾಡಿದ್ರೆ ನಮ್ಗೆಲ್ರಿಗೂ ಕೂಡ ಸ್ವಲ್ಪ ಆಭಾಸ ತಪ್ಪುತ್ತೆ. ಈ ಮೂಲಕ ಕೇಳ್ಕೊಳ್ತೀನಿ, ಯಾರಾದ್ರೂ ನಿಮ್ಮ ಸೇವಾ ಸಲ್ಲಿಸ್ಬೇಕು ಅಂದ್ರೆ ನನ್ನ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು ಮಾಸ್ಟರ್. ಎಸ್ ಗುರುಜಿ. ರೈಟ್, ಥ್ಯಾಂಕ್ ಯು. ನಿನ್ನೆ ದಿನ ನಾನು ಸರ್ಪಭೂಷಣ ಶಿವಯೋಗಿಗಳ ತತ್ವವನ್ನ ಸ್ಕ್ಯಾನ್ ಮಾಡಿ ನಾನು ಕಳ್ಸಿಕೊಟ್ಟಿದ್ದೆ. ಎಷ್ಟು ಜನ ಅದನ್ನ ಕಾಪಿ ಮಾಡ್ಕೊಂಡಿದ್ದಾರೆ ಅಂತ ಗೊತ್ತಾಗಿಲ್ಲ. ಕಾಪಿ ತಕ್ಕೊಂಡಿದ್ರೆ ಅದನ್ನೊಂದ್ಸತಿ ಪ್ರಾಕ್ಟೀಸ್ ಮಾಡ್ಬೋದು. 4 ನಿಮಿಷ ಆಗುತ್ತೆ, ತಗೋಬೋದಾ? ಅಂದ್ರೆ ಕಾಪಿ ಮಾಡಿ ಇಟ್ಕೊಂಡಿದ್ರೆ, ಇಲ್ಲ ಅಂತಂದ್ರೆ ಇವತ್ತು ಕಾಪಿ ಮಾಡಿಸಿ ಇಟ್ಕೊಳ್ಳಿ, ನಾಳೆ ಬೇಕಾದ್ರೆ ಅಭ್ಯಾಸ ಮಾಡೋಣ. ರೈಟ್ ಸರ್, ಅದೊಂದು ಮೆಸೇಜ್ ಹಾಕ್ತಿವಿ ಇವತ್ತು, ನಾಳೆಗೆ ಅಭ್ಯಾಸ ಇಟ್ಕೊಳ್ಳೋಣ ಸರ್. ಮೆಸೇಜ್ ಹಾಕಿದ್ರೆ ಇನ್ನು ಜಾಸ್ತಿ ಮಾಸ್ಟರ್ಸ್ ಅದು ಪ್ರಿಂಟ್ ಮಾಡ್ಕೊಂಡು ಇಟ್ಕೊಂತಾರೆ. ಯಾಕಂದ್ರೆ ನಿನ್ನೆ 2 ತತ್ವಗಳನ್ನ ವಾಕ್ಔಟ್ ಹಾಕಿದೀನಿ. ಒಂದು ಸರ್ಪಭೂಷಣರದು ಮತ್ತೆ ಇನ್ನೊಂದು ನಮ್ಮ ಶಿವರಾಮ ಶಾಸ್ತ್ರಿಗಳದು. ಎರಡೂ ಕೂಡ ಬಹಳ ಅರ್ಥಪೂರ್ಣವಾಗಿರ್ತಕ್ಕಂಥದ್ದು. ಒಂದು ಯೋಗ ಪ್ರತಿಪಾದನಾ ಸ್ಥಳ, ಇನ್ನೊಂದು ಸಂಪೂರ್ಣವಾಗಿ ಜ್ಞಾನ ಪ್ರತಿಪಾದನಾ ಸ್ಥಳಕ್ಕೆ ಸಂಬಂಧಪಟ್ಟದ್ದು. ಆದ್ರಿಂದ ಅದನ್ನ ಮೆಸೇಜ್ ಹಾಕಿ ನಾಳೆ ಅದನ್ನ ಅಭ್ಯಾಸ. ರೈಟ್, ಓಕೆ.